ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ಇದುವರೆಗೂ ನಡೆಸಿಕೊಂಡು ಬಂದಂತ ಎಲ್ಲ ಮಾರ್ಗಗಳಿಗಾಗಿ ಸ್ತೋತ್ರ. ದೇವರೇ, ಬೆಳಗಿನ ಜಾವದಲ್ಲಿ ನೀವು ನಮ್ಮನ್ನು ಸಂಧಿಸಿದಂತ ಕೃಪೆಗಾಗಿ ಸ್ತೋತ್ರ. ನಮ್ಮ ಆತ್ಮದೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಸಂತೋಷಪಡಿಸಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮತ್ತೊಂದು ಆವೃತ್ತಿ ಬೆಳಗಿನ ಜಾವದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕಾದಿದ್ದೇವೆ. ಮತ್ತೆ ನಮ್ಮೊಂದಿಗೆ ಮಾತನಾಡಿ ದೇವರೇ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ, ನಮ್ಮನ್ನು ಸಂಧಿಸಿರಿ ದೇವರೇ. ನಮ್ಮೆಲ್ಲರೊಂದಿಗೂ ನೀವು ಮಾತನಾಡಿ ನಿಮ್ಮ ಜೀವವುಳ್ಳ ವಾಕ್ಯದಿಂದ ನಮ್ಮೊಂದಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಜೀವವುಳ್ಳ ದೇವರು ನಮ್ಮೊಂದಿಗೆ ಮಾತನಾಡಬೇಕೆಂದು ಪ್ರಾರ್ಥಿಸುತ್ತೇವೆ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಾಲೆಲೂಯ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದೋಣ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು. ಹಾಗಾದರೆ ಚೆನ್ನಾಗಿ ಗಮನಿಸಿರಿ, ಈ ಯೇಸು ಕ್ರಿಸ್ತನು ಬಹಳ ಮುಖ್ಯವಾದ ಕರೆಯುವಿಕೆಗೋಸ್ಕರ ಕರೆಯುತ್ತಿದ್ದಾರೆ. ಅವರನ್ನು ಕರೆಯುತ್ತಾರೆ, ಅವರ ಬಳಿ ಕೆಲವು ಜವಾಬ್ದಾರಿಯನ್ನು ಕೊಡುತ್ತಾರೆ. ಆದರೆ ಅವರ ಬಳಿಗೆ ಬಂದವರು ಎಂಬುದಾಗಿ ಒಂದು ಗ್ರೂಪ್ ಇದೆ. ನಿರ್ದಿಷ್ಟವಾಗಿ ಆತನ ಬಳಿಗೆ ಬಂದವರು ಎಂಬುದಾಗಿ ಇದೆ. ನಮ್ಮೆಲ್ಲರಿಗೂ ಕೂಡ ದೇವರು ಉಪಯೋಗಿಸಬೇಕೆಂಬುದಾಗಿ ಆಸೆ ಇದೆ. ಆ ರೀತಿ ಆಸೆ ಇರುವಂತ ನಮ್ಮೆಲ್ಲರಿಗೂ ಕೂಡ ದರ್ಶನ, ವಿಷನ್ ಇದೆ. ಇನ್ನು ಹೇಳಬೇಕಂದ್ರೆ ದೇವರಿಗೆಂದು ಒಂದು ದರ್ಶನ ಇದೆ. ಅದನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಆದರೆ ನಮಗೆ ಏನಿರುತ್ತದೆ ಎಂದು ಕೇಳುವುದಾದರೆ ಅದು ದೊಡ್ಡದಾಗಿಯೂ ಇರಬಹುದು, ಚಿಕ್ಕದಾಗಿಯೂ ಇರಬಹುದು. ಅವರು ಅಂದುಕೊಂಡದಕ್ಕಿಂತ ದೊಡ್ಡ ದರ್ಶನ ಅಂದುಕೊಳ್ಳಬಹುದು, ಅಥವಾ ಅವರು ನಮಗೆ ಇಟ್ಟಿರುವುದಕ್ಕಿಂತ ಚಿಕ್ಕದಾಗಿ ಯೋಚಿಸಬಹುದು. ಈಗ ಒಬ್ಬ ಸಹೋದರ ನನ್ನ ಹತ್ರ ಏನ್ ಹೇಳ್ದ ಅಂದ್ರೆ, ಅವ್ರಿಗೆ ದೊಡ್ಡದಾಗಿ ಇಟ್ಟಿದ್ದಾರೆ, ಆ ರೀತಿ ಇದೆ ಅಲ್ವಾ, ನಾವಿನ್ನು ಚಿಕ್ಕದಾಗಿ ಯೋಚನೆ ಮಾಡುತ್ತೇವೆ, ನಾವಿನ್ನೂ ಆ ಹಂತಕ್ಕೆ ಹೋಗಿಲ್ಲ. ನಮ್ಮ ದೇವರ ಹತ್ರ ಪಕ್ಷಪಾತ ಇಲ್ಲ, ಎಲ್ಲ ಸತ್ಯನೇ. ಕೆಲವು ಸಮಯದಲ್ಲಿ ನಾವು ಅಂದುಕೊಂಡದಕ್ಕಿಂತ ದೊಡ್ಡದಾಗಿ ಅವರು ಇಟ್ಟಿರುತ್ತಾರೆ. ಕೆಲವು ಸಮಯದಲ್ಲಿ ಅವರು ಒಂದನ್ನೇ ಇಟ್ಟಿರುತ್ತಾರೆ. ಆದ್ರೆ ನಾವು ಈಗ ದಾವಿದನಿಗೆ ಅಭಿಷೇಕ ಮಾಡಿದ್ರು, ಆದರೂ ಸೌಲನಿಗೆ ಇನ್ನೂ ಅರಸನಾಗಬೇಕೆಂದೇನಿದೆ, ಆಸೆ ಇದೆ. ಅವ್ರ ನಂತರ ಯಾರು ಬರಬೇಕು? ಯೋನಾತಾನ್ ಬರಬೇಕು. ಅವರ ಥಾಟ್ ಬೇರೆ ರೀತಿ ಇದೆ. ಅದು ಲೋಕ ಪ್ರಕಾರವಾಗಿ ಸರಿ, ಅವರ ಥಾಟ್ ಕರೆಕ್ಟೇ. ಆದರೆ ದೇವರ ಯೋಜನೆ ಬೇರೆಯಾಗಿರುತ್ತದೆ. ಕೆಲವು ಸಮಯದಲ್ಲಿ ದೇವರು ನಮಗೆ ಕೆಲವು ಕಾರ್ಯಗಳನ್ನು ಹೇಳುತ್ತಾರೆ, ಆ ದರ್ಶನ ಕರೆಯುವಿಕೆ ಇರುತ್ತದೆ. ಆ ದರ್ಶನ ಏನೆಂಬುದಾಗಿ ಓಡಬೇಕು. ಕೆಲವು ಸಮಯದಲ್ಲಿ ನಾವು ಅದಕ್ಕಿಂತ ದೊಡ್ಡದಾಗಿ ನೆನೆಸಿ ಕರ್ತನ ಚಿತ್ತವನ್ನು ಬಿಟ್ಟು ಆಚೆ ಹೋಗುತ್ತೇವೆ. ಅದನ್ನು ಬಿಟ್ಟು ಏನು ಮಾಡೋಣ ಎಂಬುದಾಗಿ ಹೇಳಿ ಆಚೆ ಹೋಗುತ್ತೇವೆ. ಕೆಲವು ಸಮಯದಲ್ಲಿ ದೇವರು ನಮಗೆ ಇಟ್ಟಿರುವಂತಹ ದರ್ಶನವನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಂಬುದಾಗಿ ಹೇಳುತ್ತಾರೆ. ಅದೆಲ್ಲ ನಮ್ಮಿಂದ ಆಗಲ್ಲ ಎಂಬುದಾಗಿ ಹೇಳುತ್ತಾರೆ. ಆದರೆ ದೇವರು ಏನು ನೆನೆಸುತ್ತಾರೆ ಅಂದ್ರೆ, ಒಂದು ಚಿತ್ತವನ್ನು ಅಥವಾ ದರ್ಶನವನ್ನು ಇಟ್ಟೆ ಎಲ್ಲರನ್ನು ಕರೆಯುತ್ತಾರೆ. ಎಲ್ಲರನ್ನು ಕೂಡ ದೇವರು ಕರೆಯುವಾಗ ಒಂದು ಯೋಜನೆ ಇದೆ. ಆದರೆ ಬರುವಂತವರಲ್ಲಿ ಆ ವಾಕ್ಯ ಏನು ಹೇಳುತ್ತದೆ? ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಹಾಗಾದ್ರೆ ಯೇಸುವಿನ ಬಳಿ ಅನೇಕರು ಬಂದರು. ಬಂದವರಲ್ಲಿ ತಮಗೆ ಬೇಕಾದವರನ್ನು ಕರೆದರು. ಹಾಗಾದ್ರೆ ದೇವರ ಬಳಿಗೆ ಬಂದವರ ಎಲ್ಲರೂ ಕೂಡ ಆ ಅಪೋಸ್ತಲರ ಪಟ್ಟಕ್ಕೋ ಕಾರ್ಯಕ್ಕೋ ಕರೆಯಲ್ಪಡಲಿಲ್ಲ. ತಮ್ಮ ಬಳಿಗೆ ಬಂದಂತವರಲ್ಲಿ ದೇವರೇನ್ ಮಾಡಿದ್ರು? ಸೆಲೆಕ್ಟ್ ಮಾಡಿದ್ರು. ಆದರೆ ದೇವರ ಯೋಜನೆ ಯಾರ ಮೇಲೆ ಇದೆ ಎಂಬುದಾಗಿ ನೋಡಬೇಕು. ತಮ್ಮ ಬಳಿಗೆ ಬಂದವರಲ್ಲಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಬರಲು ಹೇಳಿ. ಅನೇಕರು ಬಂದಿದ್ದರೂ ಕೂಡ ತಮಗೆ ಬೇಕಾದವರನ್ನು ಹತ್ತಿರಕ್ಕೆ ಬರಲು ಹೇಳಿ. ಅದೇ ಇಂಪಾರ್ಟೆಂಟ್. ಹಾಗಾದ್ರೆ ಕರ್ತನ ಬಳಿಗೆ ಬಂದವರಲ್ಲಿ ಅವರಿಗೆ ಬೇಕಾದವರು ಯಾರು? ಅವರ ಚಿತ್ತ ಯಾರ ಮೇಲೆ ಇದೆ? ಅದೇ ಬಹಳ ಇಂಪಾರ್ಟೆಂಟ್. ಬಂದಂತಹ ಎಲ್ಲರೂ ಕೂಡ ಅವರ ಯೋಜನೆಯಲ್ಲಿ ಇದ್ದಾರೆ. ಎಲ್ಲರ ಮೇಲೆ ಯೋಜನೆ ಇದೆ, ಆದರೆ ಅವರ ಮೇಲೆ ಉದ್ದೇಶ ಇದೆ. ಎಲ್ಲರ ಮೇಲೆ ದೇವರು ಏನ್ ಮಾಡಿದ್ದಾರೆ? ಲೇವಿ ಕುಲ ಎನ್ನುವಂಥದ್ದು ಪ್ರತ್ಯೇಕಿಸಲ್ಪಟ್ಟ ಗುಂಪು. ಬೇರ್ಪಡಿಸುವಾಗಲೇ ಏನ್ ಹೇಳ್ತಾರೆ? ಲೇವಿ ಕುಲದವರಿಗೆ ಯಾವ ಪಾಲು ಏನಿಲ್ಲ, ಕೊಡಬೇಡಿ, ಅವರಿಗೆ ನಾನೇ ಸ್ವಾಸ್ಥ್ಯವಾಗಿದ್ದೇನೆ. ಆದ್ರೆ ಲೇವಿ ಕುಲದಲ್ಲಿ ಆರೋನನ ಮೇಲೆ ಒಂದು ಉದ್ದೇಶ ಇದೆ. ಆರೋನನ ಕುಟುಂಬದ ಮೇಲೆ, ವಂಶದ ಮೇಲೆ ಒಂದು ಉದ್ದೇಶ ಇದೆ. ಅದೇ ರೀತಿನೇ ಎಲ್ಲರ ಮೇಲೆ ಒಂದು ಉದ್ದೇಶ ಇದೆ. ಅವರಿಗೆ ನಮ್ಮ ಮೇಲೆ ಒಂದು ಉದ್ದೇಶ ಇದೆ. ನಾವು ಆ ಪರ್ಟಿಕ್ಯುಲರ್ ಚಿತ್ತದಲ್ಲಿ ಇದ್ದೇವಾ ಎನ್ನುವಂಥದ್ದು ಇಂಪಾರ್ಟೆಂಟ್. ವಿಶೇಷವಾದ ಕರೆಯುವಿಕೆ ಈ ರೀತಿ ತಿಳಿದುಕೊಳ್ಳಿ. ವಿಶೇಷವಾದ ಕರೆಯುವಿಕೆ ಇರುತ್ತದೆ. ಆ ವಿಶೇಷವಾದ ಕರೆಯುವಿಕೆ ದೇವರು ಯಾರಿಗೆ ಕೊಡುತ್ತಾರೆ? ಅನೇಕರು ಬರುತ್ತಾರೆ. 5,000 ಜನ ಬರುತ್ತಾರೆ ತಿನ್ನುವುದಕ್ಕೆ. ಅವರು ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವನ್ನು ಆರಂಭಿಸುವಾಗಲೇ ನೋಡೋದಾದ್ರೆ ಅನೇಕರು ಬರುತ್ತಾರೆ. ಆ ಪ್ರಸಂಗ ಮುಗಿದ ಕೂಡಲೇ ಅವ್ರು ಏನ್ ಮಾಡುತ್ತಾರೆ ಅಂದ್ರೆ, ತಮ್ಮ ಬಳಿಗೆ ಬಂದವರಲ್ಲಿ 12 ಜನರನ್ನು ಏನ್ ಮಾಡುತ್ತಾರೆ? ಆರಿಸಿಕೊಳ್ಳುತ್ತಾರೆ. ಅವರು ಹಾಗೆ ಕರೆಯುತ್ತಾರೆ. ಆ ರೀತಿ ಇರುವಾಗ ಎಲ್ಲರ ಮೇಲೆ ಆತನ ಉದ್ದೇಶ ಇದೆಯಾ? ಎಲ್ಲರ ಮೇಲೆ ಆತನ ಚಿತ್ತ ಇದೆಯಾ ಅಂದ್ರೆ ಇಲ್ಲ. ವಾಕ್ಯ ಏನ್ ಹೇಳುತ್ತದಂದ್ರೆ, ತಮಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು. ಹಾಗಾದ್ರೆ ತಮಗೆ ಬೇಕಾದವರು ಎನ್ನುವಂಥದ್ದನ್ನು ದೇವರು ಯಾವ ಕ್ರೈಟೀರಿಯಾದಲ್ಲಿ ಅದನ್ನು ನೋಡುವಾಗ ದೇವರು ಕೆಲವು ಕಾರ್ಯಗಳನ್ನು ತಿಳಿಸಿದ್ರು. ಆ ರೀತಿ ತಿಳಿಸುವಾಗ ದೇವರು ಕೊಟ್ಟಂತ ಕೆಲವು ಮಾತುಗಳನ್ನೇ ನಾವು ನೋಡುತ್ತೇವೆ. ಈಗ ದೇವರು ತಮ್ಮ ಬಳಿಗೆ ಬಂದವರಲ್ಲಿ ತಮಗೆ ಬೇಕಾದವರನ್ನು ಆರಿಸಿಕೊಂಡರು ಎಂಬುದಾಗಿದೆ ಅಲ್ವಾ? ಈಗ ನೀವು ದೇವರು ಕರೆಯುವಾಗ ಅಥವಾ ದೇವರು ಕರೆಯುವಾಗ ಈಗ ಬಂದವರಲ್ಲಿ ದೇವರ ಕರೆಯುವಿಕೆ ಇದೆಯಾ ಎನ್ನುವಂಥದ್ದೇ ಮುಖ್ಯ. ನಾವು ಆ ಕರೆಯುವಿಕೆಯಲ್ಲಿ ಬಂದಿದ್ದೇವಾ? ಕರೆಯುವಿಕೆ ಇದೆಯಾ ಅಂತ ಅಲ್ಲ, ಆ ಕರೆಯುವಿಕೆಗೆ ನಾವು ಯೋಗ್ಯರಾಗಿ ಇದ್ದೇವಾ ಎನ್ನುವಂಥದ್ದೇ ಇಂಪಾರ್ಟೆಂಟ್, ಬಹಳ ಮುಖ್ಯ. ಆ ರೀತಿ ಇರುವಾಗ
ಈಗ ದೇವರು ಮೊದಲನೆಯದಾಗಿ ಒಂದು ಕರೆಯುವಿಕೆಯನ್ನು ಕೊಡುತ್ತಾರೆ. ಒಂದು ಕರೆ ಕೊಡುವಾಗ ಅದರಲ್ಲಿ ಜನರು ಯಾವ ರೀತಿ ಇದ್ದಾರೆ ಅಂತ ನೋಡಿ. ಓದಿರಿ 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 5ನೇ ವಾಕ್ಯ. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ದೇವರು ಏನ್ ಮಾಡುತ್ತಾರೆ, ಒಂದು 100 ವರ್ಷ ಒಂದು ಕರೆಯುವಿಕೆ ಕೊಡುತ್ತಾರೆ. 100 ವರ್ಷ ಒಂದು ಕರೆಯುವಿಕೆ. ಈ ಕರೆಯುವಿಕೆ ಎಂತದ್ದಾಗಿದೆ ಅಂದ್ರೆ ಮುಂದಿನ ಜನರೇಷನ್, ಈಗ ಲೋಕ ನಾಶವಾಗಿ ಮುಂದಿನ ಒಂದು ಜನರೇಷನ್ ಆರಂಭಿಸಲಿದ್ದಾರೆ. ಆ ಜನರೇಷನ್ ಅವರನ್ನು ಈಗ ಕರೆಯುತ್ತಿದ್ದಾರೆ. ದೇವರು ನೋಹನನ್ನು ಕರೆದು ಆ ಕರೆಯುವಿಕೆಯನ್ನು ಕೊಟ್ಟಿದ್ದು ಯಾತಕ್ಕಾಗಿ ಅಂದ್ರೆ ಆ ನಾವೇ ಈ ಜಲಪ್ರಳಯವಾದ ನಂತರ ಅರಾರಾತ್ ಬೆಟ್ಟದ ಮೇಲೆ ಅದು ಬಂದು ನಿಂತು ಬಹು ಸಂತಾನವುಳ್ಳವರಾಗಿ ಅಭಿವೃದ್ಧಿಪಡಿಸಿ ನೆಕ್ಸ್ಟ್ ಜನರೇಷನ್ ರೂಪಿಸುತ್ತದೆ. ಇನ್ನು ಹೇಳಬೇಕಂದ್ರೆ ಮುಂದಿನ ಯುಗವನ್ನು ತರುತ್ತದೆ. ಆ ರೀತಿ ಭಯಂಕರವಾದ ಒಂದು ಮಾಸ್ಟರ್ ಪ್ಲಾನ್ ಇದೆ. ಆ ಮಾಸ್ಟರ್ ಪ್ಲಾನ್ಗೆ ದೇವರು ಕರೆಯುತ್ತಿದ್ದಾರೆ. ಮಾಸ್ಟರ್ ಪ್ಲಾನ್ಗೆ ದೇವರು ಏನ್ ಮಾಡುತ್ತಿದ್ದಾರೆ, ಕರೆಯುತ್ತಿದ್ದಾರೆ. ಕರೆಯುವಾಗ ವಾಕ್ಯ ಹೇಳುತ್ತದೆ 8 ಜನರು ಮಾತ್ರ ಎಂಬುದಾಗಿ. ಅದರಲ್ಲಿ ಅವನ ಕುಟುಂಬ ಎಂಬುದಾಗಿ ನೀವು ನೋಡಬಾರದು. ಕುಟುಂಬದಲ್ಲಿಯೇ ಕರೆಯುವಿಕೆಗೆ ಬರದೇ ಇರುವಂತವ್ರು ಇದ್ದಾರೆ ಅಲ್ವಾ. ಅವನ ಮಕ್ಕಳು ಅಂದ್ಕೊಂಡಿದ್ರೆ ಏನ್ ಮಾಡಬಹುದಾಗಿತ್ತು, ಆ ಕರೆಯುವಿಕೆಗೆ ಬರದೆ ಹೋಗ್ಬೋದಾಗಿತ್ತು. ಮಕ್ಕಳು ಆಗಲ್ಲ ಅಂತ ಹೇಳ್ಬಹುದಾಗಿತ್ತು. ಎಲ್ಲ ಮದುವೆಯಾದಂತ ಯವನಸ್ಥ ಮಕ್ಕಳು ಅವ್ರು ಅಂದ್ಕೊಂಡಿದ್ರೆ ಆಗ ಮಾಡಬಹುದಾಗಿತ್ತು. ಇನ್ನು ಹೇಳಬೇಕಂದ್ರೆ ದಾವಿದನ ಕರೆಯುವಿಕೆಯನ್ನು ಅಬ್ಷಲೋಮನು ತಿಳಿದುಕೊಳ್ಳಿಲ್ಲ. ಆರೋನನ ಕರೆಯುವಿಕೆಯನ್ನು ನಾದಾಬ್ ಅಬೀಹು ಅರ್ಥ ಮಾಡಿಕೊಳ್ಳಿಲ್ಲ. ಸಮುವೇಲನ ಕರೆಯುವಿಕೆಯನ್ನು ಆತನ ಮಕ್ಕಳು ಅರ್ಥ ಮಾಡಿಕೊಳ್ಳಿಲ್ಲ. ಅದೇ ರೀತಿ ನಿಮಗೆ ಹೇಳುತ್ತೇನೆ, ಆ ಕರೆಯುವಿಕೆಯನ್ನು ತಿಳಿದುಕೊಂಡವರು ಎಷ್ಟು ಜನ ಎಂಬುದಾಗಿ ಕೇಳುವುದಾದ್ರೆ ಒಂದು 6 ಜನ. ಇನ್ನು ಹೇಳಬೇಕಂದ್ರೆ 7 ಜನ ನೋಹನ ಕರೆಯುವಿಕೆಯನ್ನು ತಿಳಿದುಕೊಂಡವರು. ಯಾಕಂದ್ರೆ ಕೆಲವು ಸಮಯದಲ್ಲಿ ಹೆಂಡತಿಯು ಅರ್ಥ ಮಾಡಿಕೊಳ್ಳದೇ ಇರಬಹುದು. ಯೋಬನ ಕರೆಯುವಿಕೆಯನ್ನು ಆತನ ಹೆಂಡತಿ ಅರ್ಥ ಮಾಡಿಕೊಳ್ಳಲಿಲ್ಲ ನೋಡಿ. ಹಾಗಾದ್ರೆ ಹೆಂಡತಿ ಕೂಡ ಅರ್ಥ ಮಾಡಿಕೊಳ್ಳದೇ ಇರಬಹುದು. ಆದರೆ ಇವರಿಂದ ಏನ್ ಮಾಡಕ್ಕಾಯ್ತು ಈ 100 ವರ್ಷದ ಪ್ರಸಂಗದಲ್ಲಿ? ಯಾಕಂದ್ರೆ 500 ವರ್ಷದಲ್ಲೇ ದೇವರು ಮಾತನಾಡುತ್ತಾರೆ. ಹಾಗಾದ್ರೆ ಚೆನ್ನಾಗಿ ಗಮನಿಸಿ, 500ನೇ ವರ್ಷದಲ್ಲೇ ದೇವರು ಮಾತನಾಡುತ್ತಾರೆ. 600ನೇ ವರ್ಷದಲ್ಲೇ ಜಲಪ್ರಳಯ ಬರುತ್ತದೆ. 7ನೇ ಅಧ್ಯಾಯದಲ್ಲಿದೆ 11ನೇ ವಾಕ್ಯದಲ್ಲಿ. ಹಾಗಾದ್ರೆ ಈ 100 ವರ್ಷ ದೇವರು ನೋಹನ ಮೂಲಕವಾಗಿ ಮಾತನಾಡುತ್ತಾರೆ. ಒಂದು 7 ಜನರನ್ನೇ ಅವನಿಂದ ಏನ್ ಮಾಡುವುದಕ್ಕೆ ಆಯಿತು, ಆದಾಯ ಮಾಡುವುದಕ್ಕೆ ಆಯಿತು. ಆದರೆ ಕರೆಯುವಿಕೆಯು ಭೂಮಿಯ ಮೇಲೆ ಇದ್ದಂತ ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿತು. ಎಲ್ಲರಿಗೂ ಸುನೀತಿಯನ್ನು ಸಾರುವವನಾಗಿದ್ದ ನೋಹನು. ಇನ್ನು ನೀವು ಒಂದು ವಾಕ್ಯವನ್ನು ಓದಿರಿ, 1 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 19-20 ವಾಕ್ಯ ಓದಿರಿ. ಇದಲ್ಲದೆ ಆತನು ಆತ್ಮಾರೂಪವಾಗಿ ಸೆರೆಯಲ್ಲಿದ್ದ ಆತ್ಮಗಳ ಬಳಿಗೆ, ಅಂದರೆ ಪೂರ್ವ ಕಾಲದಲ್ಲಿ ನೋಹನು ನಾವೆಯನ್ನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ, ಹಾಗಾದ್ರೆ ಈ 100 ವರ್ಷವೂ ಕೂಡ ದೇವರು ದೀರ್ಘ ಶಾಂತಿಯಾಗಿದ್ದೇ ಆ ಸಂದೇಶವನ್ನು ನೋಹನಿಗೆ ಕೊಟ್ಟಿದ್ದಾರೆ. 100 ವರ್ಷ ನೋಹನು ಪ್ರಸಂಗ ಮಾಡುವಾಗ ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾರೆ. ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ, ಏನು ವಿಧೇಯರಾಗದೆ ಹೋದ್ರು? ಅವರು ಅವಿಧೇಯರಾಗುವುದಕ್ಕೇನ್ ಕಾರಣ? ನೋಹನ ಕಾಲದಲ್ಲಿ ಆ 100 ವರ್ಷ ಪ್ರಸಂಗ ಮಾಡುತ್ತಾ ಮಾಡುತ್ತಾ ಆ 7 ಜನರನ್ನು ಹೊರತುಪಡಿಸಿ ಬೇರೆ ಯಾರು ವಿಧೇಯರಾಗಲಿಲ್ಲ. ಏನು ವಿಧೇಯರಾಗಲಿಲ್ಲ ಅಂದ್ರೆ ಮತ್ತಾಯ 24:37-38ನೇ ವಾಕ್ಯ ಹೇಳುತ್ತದೆ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದು. ಹೇಗೆಂದರೆ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ. ಅವರು ಅವಿಧೇಯರಾಗಿದ್ದಕ್ಕೆ ಕಾರಣ ಏನಂದ್ರೆ ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾಡಿಕೊಡುತ್ತಾ. ಮದುವೆ ಮಾಡಿಕೊಳ್ಳುತ್ತಾ ಅಂದ್ರೆ ಏನೆಂದು ಕೇಳುವುದಾದರೆ ನೀವು 6ನೇ ಅಧ್ಯಾಯದಲ್ಲಿ ಓದಬಹುದು. ಆದಿಕಾಂಡದಲ್ಲಿ ದೇವಪುತ್ರರು ಮನುಷ್ಯ ಪೌತ್ರಿಯರೊಂದಿಗೆ ಏನ್ ಮಾಡಿದ್ರು, ಸಂಬಂಧ ಬೆಳೆಸಿಕೊಂಡರು. ಮದುವೆಯಾಗುವುದು ತಪ್ಪಲ್ಲ. ಅವರು ಹೇಳುತ್ತಾರೆ, ನನ್ನ ಆತ್ಮವು ಮನುಷ್ಯನೊಂದಿಗೆ ಹೋರಾಡುವುದಿಲ್ಲ. ಹಾಗಾದ್ರೆ ವಿಶ್ವಾಸಿ ಅವಿಶ್ವಾಸಿಯೊಂದಿಗೆ ಮದುವೆ, ಉಣ್ಣುತ್ತಾ ಕುಡಿಯುತ್ತಾ, ಇವರೆಲ್ಲ ಇದಕ್ಕೆ ವಿಧೇಯರಾಗಿದ್ದಾರೆ. ಲೋಕ ಪ್ರಕಾರವಾದ ಕಾರ್ಯಗಳಿಗೆ ವಿಧೇಯರಾಗಿದ್ದಾರೆ. ಪರ್ಫೆಕ್ಟ್. ಇಲ್ಲಿ ಯಾರು ಕೂಡ ಇಬ್ಬರು ಹೆಂಡತಿ ಎಂಬುದಾಗಿ ಹೇಳಿಲ್ಲ. ಯಾರು ಕೂಡ ಭಯಂಕರವಾಗಿದ್ದಾರೆಂದು ಅದನ್ನು ಹೇಳುತ್ತಿಲ್ಲ. ಅವರೆಲ್ಲರೂ ಅವಿಧೇಯರಾದಂಥವರು. ಯಾವುದಕ್ಕೆ ಅವಿಧೇಯರಾದರು? ಲೋಕದ ಪ್ರಮಾಣಕ್ಕೆ ವಿಧೇಯರಾದವರು. ದೇವರ ಪ್ರಮಾಣಕ್ಕೆ, ಮಹಾದೊಡ್ಡ ಯೋಜನೆಗೆ ವಿಧೇಯರಾಗದೇ ಇರುವಂತವರು. ಇವರಿಗೆ ಆ ದರ್ಶನ ಇಲ್ಲ. ಇವರ ಪ್ರಕಾರವಾಗಿ ಏನಿರಬೇಕು? ಇಲ್ಲಿ ಪರ್ಫೆಕ್ಟ್, ಇಲ್ಲಿ ಕರೆಕ್ಟ್ ಆಗಿ ಕೂಡ ಇರಬಹುದು, ಸೂಪರ್ ಆಗಿರಬಹುದು, ಏನ್ ಸಮಸ್ಯೆನೂ ಇಲ್ಲ. ಎಲ್ಲರ ಹಾಗೆ ನಾನು ಕೇಳುತ್ತೇನೆ, ಏನೂ ಇಲ್ಲ. ಹಾಗಾದ್ರೆ ಕರ್ತನು ಕರೆಯುವಂತ ಕರೆಯುವಿಕೆಯಲ್ಲಿ ಇರುವಂತವರಿಗೆ ಭವಿಷ್ಯದ ಕುರಿತಾಗಿರುವಂತ ಪ್ಲಾನ್, ವಿಷನ್ ಇರಬೇಕು. ಅದುವೇ ಕರ್ತನು ಕರೆಯುವಂತ ಕರೆಯುವಿಕೆ. ಮೊದಲನೆಯದಾಗಿ ದೇವರು ಕರೆಯುವಾಗ ಒಂದು ದೊಡ್ಡ ಗುಂಪಿಗೆ ಆ ವಿಷನ್ನೇ ಓಪನ್ ಆಗ್ಲಿಲ್ಲ. ಕರ್ತನು ಯಾತಕ್ಕಾಗಿ ಕರೆಯುತ್ತಿದ್ದಾರೆ ಅಂತಾನೆ ಗೊತ್ತಿಲ್ಲ. ಯೋಚನೆ ಮಾಡಿ ನೋಡಿ. ಅರಾರಾತ್ ಬೆಟ್ಟದ ಹತ್ರ ನಾವೇ ನಿಂತ ಕೂಡಲೇ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ. ಇದಕ್ಕಾಗಿಯೇ ದೇವರು ಕರೆದರ. ಕರೆಯುವಿಕೆಯ ಉದ್ದೇಶ ಏನು? ನಿಮ್ಮನ್ನು ಕಾಪಾಡುವುದಲ್ಲ. ನೋಹನ ಪ್ರಕಾರ ಏನಿರುತ್ತದೆ, ದೇವರು ನಮ್ಮನ್ನು ಕಾಪಾಡಿದ್ರು, ನಾವೇ ಒಳಗೆ ಇಟ್ಟಿದ್ದಾರೆ. ನಮ್ಮ ಪ್ರಕಾರವಾಗಿ ಈಗ ಏನು? ಪೋಷಿಸುತ್ತಿದ್ದಾರೆ, ಎಲ್ಲ ಮಾಡುತ್ತಿದ್ದಾರೆ. ಕರ್ತನು ಕಾಪಾಡುತ್ತಿದ್ದಾರೆ, ಪಾಪ ಇಲ್ಲದೆ ನೋಡಿಕೊಳ್ಳುತ್ತಿದ್ದಾರೆ. ದೇವರು ಈ ಉಪದ್ರವದ ನಡುವೆ ಇಟ್ಟುಕೊಂಡಿದ್ದಾರೆ. ಇದು ಮಾತ್ರವಲ್ಲ, ಇದರ ಹಿಂದೆ ನಿಮ್ಮ ಮೂಲಕವಾಗಿ ಹೆವೆನ್ಲಿ ಪ್ಲಾನ್ ಒಂದು ಇದೆ. ಆ ಪ್ಲಾನ್ಗೆ ವಿಧೇಯರಾದಂಥವರು ಇದರಲ್ಲಿ ಬರುವುದಕ್ಕೆ ಸಾಧ್ಯ. ಅವರ ಹತ್ತಿರ ಬರುವಂತವರು ಆ ಪ್ಲಾನ್ ಉಳ್ಳವರಾಗಿರಬೇಕು. ಯಾವ ಪ್ಲಾನು? ಆ ನಂತರ ಬಹು ಸಂತಾನ ಉಳ್ಳವನಾಗಿ ಭೂಮಿ ತುಂಬಿಸುತ್ತೇನೆ. ಒಂದು ದಿನ ದೇವರು ಇದನ್ನು ಓದುತ್ತಿರುವಾಗ ಒಂದು ಕಂಪ್ಯಾರಿಸನ್ ಹೇಳಿಕೊಟ್ರು. ಆಶ್ಚರ್ಯವಾಗಿ ಇತ್ತು. ಈಗ ನೋಹ ನಾವೇನು ಎಷ್ಟು ವರ್ಷ ಸಿದ್ಧ ಮಾಡಿದ್ರು?
ಎಷ್ಟು ವರ್ಷ ಸಿದ್ಧ ಮಾಡಿದ್ರು? 100 ವರ್ಷ ಸಿದ್ಧ ಮಾಡಿದ್ರು. ಎಷ್ಟು ವರ್ಷ ಆ ನಾವೇ ಸೇವೆ ಮಾಡಿತು? ಎಷ್ಟು ವರ್ಷ ನಾವೇ ಸೇವೆ ಮಾಡಿತು? 1 ವರ್ಷವೇ ಸೇವೆ ಮಾಡಿತು. ಹಾಗಾದರೆ 1 ವರ್ಷಕ್ಕೆ ಎಷ್ಟು ವರ್ಷ ಸಿದ್ಧತೆ? 100 ವರ್ಷ. ಈ ರೇಷೋ ನಿಮ್ಮಿಂದ ಒಪ್ಪಿಕೊಳ್ಳಕ್ ಸಾಧ್ಯನಾ? 1 ವರ್ಷ ಸೇವೆ ಮಾಡುವುದಕ್ಕೆ ಎಷ್ಟು ವರ್ಷ ರೆಡಿ ಆಗಬೇಕು? 100 ವರ್ಷ. ಸರಿ, ಈಗ ನೋಡಿ, ಮೋಶೆ ಎಷ್ಟು ವರ್ಷ ಸೇವೆ ಮಾಡಿದ್ರು? ಎಷ್ಟು ವರ್ಷ? 40 ವರ್ಷ ಸೇವೆ ಮಾಡಿದ್ರು. ಎಷ್ಟು ವರ್ಷ ರೆಡಿ ಆದ್ರು? 40 ವರ್ಷ ರೆಡಿ ಆದ್ರು. ಐಗುಪ್ತದ ಜೀವಿತವನ್ನು ಸೇರಿಸಿದ್ರೆ 80 ವರ್ಷ ರೆಡಿ ಆದ್ರು. ಹಾಗಾದ್ರೆ 40 ವರ್ಷ ಸೇವೆಗೆ ಎಷ್ಟು ವರ್ಷ ರೆಡಿ ಆಗಬೇಕು? 80 ವರ್ಷ ರೆಡಿ ಆಗಬೇಕು. ಸರಿ, ಈಗ ಬನ್ನಿ, ಯೇಸು ಕ್ರಿಸ್ತನು ಎಷ್ಟು ವರ್ಷ ಸೇವೆ ಮಾಡಿದ್ರು? 3.5 ವರ್ಷ. ಎಷ್ಟು ವರ್ಷ ರೆಡಿ ಆದ್ರು? ಈ ರೇಷೋ ನಿಮ್ಮಿಂದ ಒಪ್ಪಿಕೊಳ್ಳಕ್ ಸಾಧ್ಯನಾ? 30 ವರ್ಷ ರೆಡಿಯಾಗಿ 3.5 ವರ್ಷ ಸೇವೆ, 80 ವರ್ಷ ರೆಡಿಯಾಗಿ 40 ವರ್ಷ ಸೇವೆ, 100 ವರ್ಷ ರೆಡಿಯಾಗಿ 1 ವರ್ಷ ಸೇವೆ. ಇದನ್ನು ನಿಮ್ಮಿಂದ ಒಪ್ಪಿಕೊಳ್ಳಕ್ ಸಾಧ್ಯನಾ? ಇವತ್ತು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಾ? 3 ವರ್ಷ ಬೈಬಲ್ ಕಾಲೇಜ್ ಮುಗಿಸಿದ್ರೆ ತಾನು ಸೇವೆ ಮಾಡಿ, ಮಕ್ಕಳು ಸೇವೆ ಮಾಡಿ, ಮೊಮ್ಮಕ್ಕಳು ಸೇವೆ ಮಾಡಿ ಸೆಟ್ಲ್ ಆಗ್ಬೇಕಂತ ಅನ್ಕೊಂತೇವೆ. ಓನ್ಲಿ 3 ಇಯರ್ಸ್ ಬೈಬಲ್ ಕಾಲೇಜ್ ಮುಗಿಸಿದ್ರು ಅಂದ್ರೆ ಅಲ್ವಾ? ಒಂದು 18 ವರ್ಷದಿಂದ 29 ವರ್ಷದ ತನಕ ನನಗೆ ದೇವರು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಟ್ರು. ಹೇಗೆ? ಒಂದು 11-12 ವರ್ಷಗಳ ಕಾಲ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. 30ನೇ ವರ್ಷದಲ್ಲಿ ನಾನು ಸೇವೆಗೆ ಬಂದೆ. ಈ 30 ವರ್ಷದಲ್ಲಿ ಒಟ್ಟಾಗಿ 12 ವರ್ಷವೇ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾದ್ರೆ 12 ವರ್ಷವಾದ ನಂತರ ನಾನಿನ್ ಎದುರು ನೋಡುತ್ತೇನೆ, ಕಡೆಯ ತನಕ ಸ್ಥಿರವಾಗಿರಬೇಕು ಅಂದುಕೊಳ್ಳುತ್ತೇನೆ. ಈಗ ರೇಷ್ಯೋ ಕಮ್ಮಿ ಆಯ್ತು ನೋಡಿ, ಅವರ ರೇಷ್ಯೋ ಈ ರೇಷ್ಯೋ ಕಂಪೇರ್ ಮಾಡುವಾಗ. ಆದರೆ ಚೆನ್ನಾಗಿ ಗಮನಿಸಿರಿ, ಇದನ್ನು ಹೇಳಿ ದೇವರೊಂದಿಗೆ ಮಾತಾಡುವಾಗ ಇದು ನ್ಯಾಯವಾಗಿದೆಯಾ ನಿನಗೆ ಅಂತ ದೇವರಾತ್ಮನು ತಿಳಿಸಿದ್ರು. 100 ವರ್ಷ ರೆಡಿಯಾಗಿ 1 ವರ್ಷವೇ ಸೇವೆ ಮಾಡಿದೆ. 100 ವರ್ಷಗಳ ಕಾಲ ಸಿದ್ಧತೆ, 1 ವರ್ಷ ಸೇವೆ. ಇದು ಬಂದು ಈ ರೇಷೋ ನ್ಯಾಯವಾಗಿದೆಯಾ ಎಂಬುದಾಗಿ ಯೋಚಿಸುವಾಗ ಶಾರೀರಿಕವಾಗಿ ಅದು ಸರಿ ಅನ್ನಿಸಲಿಲ್ಲ. ಆದರೆ ದೇವರು ಹೇಳಿದ್ರು ಅದು 1 ವರ್ಷ ಮಾತ್ರ ಸೇವೆ ಮಾಡಿತು ಎಂಬುದಾಗಿ ನೋಡಬಾರದು. ಆ ಸೇವೆಯ ಎಫೆಕ್ಟು ಮುಂದಿನ 4,000 ವರ್ಷ ಇದೆ. ಅದರೊಳಗಿಂದ ಬಂದಂತವರೇ ಇವತ್ತಿನ ತನಕ ಬಹು ಸಂತಾನವುಳ್ಳವರಾಗಿ ಅಭಿವೃದ್ಧಿ ಆಗಿದ್ದಾರೆ. 40 ವರ್ಷವೇ ಮೋಶೆ ಸೇವೆ ಮಾಡಿದ್ರು. 80 ವರ್ಷಗಳ ಕಾಲ ರೆಡಿ ಆದ್ರು. ಆದರೆ ಅವರು ಬೆಟ್ಟದ ಮೇಲೆ ಹೋಗಿ ಧರ್ಮಶಾಸ್ತ್ರವನ್ನು ಪಡೆದು ಕೊಟ್ರಲ್ಲ, ಅದು ಮುಂದಿನ 2,000 ವರ್ಷಗಳ ಕಾಲ ಇತ್ತು. ಯೇಸು ಕ್ರಿಸ್ತನು 3.5 ವರ್ಷ ಸೇವೆ ಮಾಡಿದ್ರು, 30 ವರ್ಷ ರೆಡಿ ಆದ್ರು. ಆದರೆ ಮುಂದಿನ 2,000 ವರ್ಷ ಇಂದಿನ ತನಕ ಪಾಪ ಕ್ಷಮಾಪಣೆ ಭೂಮಿಯಲ್ಲಿದೆ. ಹಾಗಾದ್ರೆ ನೀವು ಎಷ್ಟು ಸೇವೆ ಮಾಡುತ್ತೀರಾ ಎನ್ನುವಂಥದ್ದು ಮುಖ್ಯವಲ್ಲ, ನೀವು ಹೋದ ನಂತರವಾಗಿ ನಿಮ್ಮ ಸೇವೆ ಎಷ್ಟೊಂದು ಪ್ರಭಾವ ಬೀರುತ್ತದೆ. ಆ ಒಂದು ವಿಷನ್ ಇರಬೇಕು, ಭವಿಷ್ಯದ ಕುರಿತ ವಿಷನ್ ಇರಬೇಕು. ಯೋಚನೆ ಮಾಡಿ ನೋಡಿ, ಎಲ್ಲ ಒಂದು ಸೆರೆಮನೆಯಲ್ಲಿ ಎಫೆಸಾಗೆ ಒಂದು ಪತ್ರ ಬರೆಯುತ್ತಾರೆ, ಲೆಟರ್ ಬರೆಯುತ್ತಾರೆ ಎಫೆಸದವರಿಗೆ ಎಂಬುದಾಗಿ ಬರೆಯುತ್ತಾರೆ. ಪೌಲನಿಗೆ ಗೊತ್ತಾಯಿತು ನಾನು ಬರೆಯುತ್ತಿರೋದು ಎಫೆಸದವರಿಗೆ ಮಾತ್ರ ಎಂಬುದಾಗಿ. ಇಲ್ಲ, ಅವರೇ ಹೇಳುತ್ತಾರೆ ಇದನ್ನು ಓದಿ ಬೇರೆ ಸಭೆಗಳಲ್ಲಿ ಓದಿರಿ ಎಂಬುದಾಗಿ. ಹಾಗಂದ್ರೆ ಏನರ್ಥ? ಅವತ್ತು 2 ವರ್ಷ ನಾನು ಜೈಲಿನಲ್ಲಿದ್ದು ಲೆಟರ್ ಬರೆದೆ. 2,000 ವರ್ಷದಿಂದ ಎಷ್ಟೋ ಜನರನ್ನು ಅದು ಜೈಲಿನಿಂದ ಬಿಡುಗಡೆಗೊಳಿಸ್ತಿದೆ. ಎಷ್ಟೋ ಜನರನ್ನು ಆತ್ಮಿಕವಾಗಿ ಅದು ಬಿಡುಗಡೆ ಮಾಡುತ್ತಲೇ ಇದೆ. ಹಾಗಂದ್ರೆ ಸೇವೆ ಅಂದ್ರೆ ನಾನು ಈಗ ಏನು ಮಾಡುತ್ತಾ ಇದ್ದೇನೆಂದು ಅಲ್ಲ, ಫ್ಯೂಚರ್ ವಿಷನ್. ಫ್ಯೂಚರ್ ವಿಷನ್ ಅಂದ್ರೆ ಸ್ಪಿರಿಚುವಲ್ ಆಗಿ ಕರ್ತನು ನನಗೇನಿಟ್ಟಿದ್ದಾನೆ ಈಗಲೂ ಹೇಳುತ್ತೇನೆ. ಈ ಭೂಮಿಯಲ್ಲಿ ನೀವು ಮಾಡುವಂತದ್ದೆಲ್ಲವೂ ಕೂಡ ಕೇವಲ ಸಿದ್ಧತೆ ಮಾತ್ರವೇ. ಎಲ್ಲವೂ ಕೂಡ ರೆಡಿಯಾಗುವುದಕ್ಕೋಸ್ಕರ. ಯಾಕೆ ಗೊತ್ತಾ? ನಿತ್ಯತ್ವದಲ್ಲಿ ನಮಗೆ ಒಂದು ಕರೆಯುವಿಕೆ ಇದೆ. ಆ ಕರೆಯುವಿಕೆಯಲ್ಲಿ ನಾವು ಪಾಲುಗಾರರಾಗಿರಬೇಕೆಂದು ದೇವರು ಕರೆಯುತ್ತಿದ್ದಾರೆ. ಈಗ ಯೇಸು ಕ್ರಿಸ್ತನು ಪಾಡನ್ನು ಅನುಭವಿಸಿದರು 3.5 ವರ್ಷ. ಕಡೆಯದಾಗಿ 3 ದಿನಗಳು ಬಹಳ ಪಾಡನ್ನು ಅನುಭವಿಸಿದರು. ಯೋಚನೆ ಮಾಡಿ ನೋಡಿ, ಆ ಪಾಡು ಎಷ್ಟು 1000 ವರ್ಷಗಳಿಂದ ಪಾಪಿಯನ್ನು ವಿಮೋಚಿಸುತ್ತಿದೆ, ಎಷ್ಟು ಸಾವಿರಾರು ಜನರನ್ನು ಬಿದ್ದವರನ್ನು ಮೇಲೆ ತರುತ್ತಿದೆ, ಸಾವಿರಾರು ಹಿಂಜಾರಿ ಹೋದವರನ್ನು ತರುತ್ತಾ ಇದೆ, ಇನ್ನು ಎಷ್ಟು ಲಕ್ಷ ಜನರನ್ನು ತರುತ್ತದೆ. ಅದೇ ವಿಷನ್, ಅದುವೇ ನಿಮ್ಮ ಸೇವೆಯ ದರ್ಶನವಾಗಿ, ನಿಮ್ಮ ಸೇವೆಯ ವಿಷನ್ ಆಗಿ ಇರಬೇಕು. ನಮ್ಮನ್ನು ದೇವರು ಯಾಕೆ ಕರೆಯುತ್ತಾರೆ ಗೊತ್ತಾ? ನೋಹನಿಗೆ ಒಂದು ವಿಷನ್ ಇತ್ತು, ಇದಲ್ಲ, ಇದು 1 ವರ್ಷವೇ, ಆನಂತರ ನಾನು ಬಹು ಸಂತಾನವುಳ್ಳವನಾಗಿ ಭೂಮಿಯನ್ನು ತುಂಬಿಸುತ್ತೇನೆ. ಆ ಮೃಗಗಳಿಗೆಲ್ಲ ಇತ್ತು ಜೋಡಿ ಜೋಡಿಯಾಗಿ ಹೋಗಿ. ಯಾಕೆ? ಬರಲಿಕ್ಕಿರುವಂತ ಈ ಜಲಪ್ರಳಯದಿಂದ ಸಂರಕ್ಷಿಸುವುದಕ್ಕೋಸ್ಕರವಾಗಿ ಮಾತ್ರವಲ್ಲ, ಇದರ ಹಿಂದೆ ನನಗೆ ಒಂದು ಸೇವೆ ಇದೆ, ಅದುವೇ ಮುಂದೆ ಮಾಡುವಂಥದ್ದು. ಆ ಒಂದು ದರ್ಶನವೇ ನಿಮಗೂ ನನಗೂ ಇರಬೇಕು. ಇಬ್ರಿಯದಲ್ಲಿ 11ನೇ ಅಧ್ಯಾಯದಲ್ಲಿ ನೀವು ಓದುವಂತಹ ಅವರೆಲ್ಲರಲ್ಲೂ ಕೂಡ ಎಟರ್ನಲ್ ವಿಷನ್ ಇತ್ತು. ಅವರು ಅದನ್ನಲ್ಲ, ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವವರಾಗಿದ್ದರು. ಅವರಿಗೆ ಆ ಎಟರ್ನಲ್ ವಿಷನ್ ಇತ್ತು. ಯೋಬನು, ನನ್ನ ವಿಮೋಚಕನು ಜೀವಂತವಾಗಿದ್ದಾರೆ, ಅನ್ಯ ಕಣ್ಣುಗಳಲ್ಲ, ನನ್ನ ಸ್ವಂತ ಕಣ್ಣೇ ಅದನ್ನು ಕಾಣುತ್ತದೆ. ಆ ವಿಷನ್ ಯಾಕೋಬನಿಗೆ ಎಟರ್ನಲ್ ವಿಷನ್ ಇತ್ತು, ಪ್ರತಿಯೊಬ್ಬರಿಗೂ ಇತ್ತು. ಯೋಸೆಫನಿಗೆ ಇತ್ತು, ನನ್ನ ಎಲುಬುಗಳನ್ನು ತೆಗೆದುಕೊಂಡು ಹೋಗಿ. ಆ ಎಟರ್ನಲ್ ವಿಷನ್ ನಮಗೆ ಬರಬೇಕು. ಅದೇ ದೇವರು ಕರೆಯುವಂತಹ ಗುಂಪಿನಲ್ಲಿ ದೇವರು ಆರಿಸಿಕೊಳ್ಳಲ್ಪಡುವಂತವರು ಬರುತ್ತಾರೆ. ಕೆಲವರು ನೋಹನ ಹತ್ರ ಬರುವುದೇ ಇಲ್ಲ. ಫಸ್ಟ್ ಒಂದು ಗುಂಪು ಕರೆಯಲ್ಪಟ್ಟಿತು, ಎಷ್ಟೋ ಜನರಿಗೆ ಕರೆಯುವಿಕೆ ಕೊಡಲಾಯಿತು. ಆದರೆ ಇವರು ಯಾರು ಕೂಡ ಬರಲೇ ಇಲ್ಲ. ಯಾಕಂದ್ರೆ ಇವರೆಲ್ಲರೂ ಕೂಡ ಆ ಎಟರ್ನಲ್ ವಿಷನ್ ಅನ್ನು ಹೊಂದಿರಲಿಲ್ಲ. 8 ಜನರಿಗೆ ಮಾತ್ರ ಇತ್ತು.
ಅದರಲ್ಲಿ ನನಗೆ ಬಹಳ ಆಶ್ಚರ್ಯ ಏನಂದ್ರೆ ಆ ಯೌವನಸ್ಥ ಮಕ್ಕಳು ಅವರ ಹೆಂಡತಿಯರು ಇವತ್ತು ಅದು ಸಾಧ್ಯವಾ ಅಂದ್ರೆ ನಮಗೆ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನೇ ನಮ್ಮ ವಿಷನ್ ಅಲ್ಲಿ ನಾವು ತರುವುದಕ್ಕೆ ಸಾಧ್ಯವಾ? ನಮ್ಮ ಮಕ್ಕಳ ಅವರ ಹೆಂಡತಿಯರನ್ನು ಆ ವಿಷನ್ ಅಲ್ಲಿ ತರುವುದಕ್ಕೆ ಸಾಧ್ಯವಾ? ಇವತ್ತು ಅಷ್ಟೊಂದು ಕಷ್ಟವಾಗಿದೆ. ಸೇವಕರಾಗಿರಬಹುದು, ಆತ್ಮಿಕವುಳ್ಳವರಾಗಿರಬಹುದು, ತಮ್ಮ ವಿಷನ್ ಅನ್ನು ತಮ್ಮ ಮಕ್ಕಳ ಒಳಗೆ ಹಾಕುವುದಕ್ಕೆ ಬಹಳಷ್ಟು ಕಷ್ಟಪಡುತ್ತಾರೆ. ಎಷ್ಟೊಂದು ವಿರೋಧತ್ವ, ಎಷ್ಟೊಂದು ಎದುರು ಮಾತುಗಳು. ಯಾಕೆ? ದೇವರನ್ನು ನೋಡಿ ಏನ್ ಕೇಳಬಾರ್ದಂತೆ? ವೈ ಎಂಬುದಾಗಿ ಕೇಳಬಾರ್ದಂತೆ. ಕರ್ತನು ಒಂದನ್ನು ಹೇಳಿದ್ರೆ ಎಸ್ಸೆ ವೈ ಇಲ್ಲ, ಯಾಕೆ ಎಂಬುದಾಗೇ ಇಲ್ಲ. ಓಕೆ ದೇವರೇ, ಆ ಒಂದು ವಿಧೇಯತೆ ಇದೆಯಲ್ಲ, ಪ್ರಶ್ನೆ ಇಲ್ಲದೆ ವಿಧೇಯರಾಗುವಂಥದ್ದು, ಅದುವೇ ನಂಬಿಕೆಯ ಸ್ಟಾರ್ಟಿಂಗ್. ಟ್ರಸ್ಟ್. ನಾನು ಏನು ಕೇಳದೆ ಹಾಗೆಯೇ ವಿಧೇಯನಾಗುತ್ತೇನೆ. ಈಗ ರೆಬೆಕಾಳನ್ನು ಕರೆದು ಕೇಳುತ್ತಾರೆ, ಈ ಮನುಷ್ಯನೊಂದಿಗೆ ನೀನು ಹೋಗುತ್ತೀಯಾ ಅಂತ ಕೇಳುತ್ತಾರೆ. ಈಸಾಕನನ್ನು ನೋಡಿಲ್ಲ, ಯಾರು ಏನೆಂದು ಗೊತ್ತಿಲ್ಲ, ಈಸಾಕನ ಕಲರ್ ಗೊತ್ತಿಲ್ಲ, ನೋ ವಾಟ್ಸಪ್, ನೋ ಫೇಸ್ಬುಕ್, ಟ್ವಿಟರ್ ಇಲ್ಲ, ಏನು ಗೊತ್ತಿಲ್ಲ. ಈಸಾಕ್ ಕಲರ್ ಗೊತ್ತಿಲ್ಲ, ಈಸಾಕನ ಸ್ಪಿರಿಚುಯಾಲಿಟಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದೇ ಒಂದು ಕರೆದು ಕೇಳುತ್ತಾರೆ, ನಾನು ಹೋಗುತ್ತೇನೆ. ಇದೇ ಫೇತ್, ಇದುವೇ ನಂಬಿ ನಡೆಯುವಂಥದ್ದು. ಒಂದು ನನಗೆ ಗೊತ್ತಿಲ್ಲ, ಇವತ್ತು ಎಲ್ಲವನ್ನು ನೋಡಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನೋಡಿದ ನಂತರವೂ ಒಂದು ನಂಬಿಕೆ ಬರುತ್ತಾ ಇಲ್ವಲ್ಲ. ಅದಕ್ಕೆ ಕಾರಣ ಏನಂದ್ರೆ ನನ್ನಲ್ಲಿರುವಂತ ವೈ. ಯಾಕೆ, ಹೇಗೆ, ಯಾವುದರಿಂದ ಸಾಧ್ಯವಾಗುತ್ತಾ? ಈ ಕ್ವಶನ್ನೇ ಬೇಡ. ದೇವರು ಸೇವೆಗೆ ನನ್ನನ್ನು ಕರೆದಾಗ 2004ರಲ್ಲಿ ದೇವರಾತ್ಮನು ಒಂದು ವಿಷಯವನ್ನು ಸ್ಟ್ರಾಂಗ್ ಆಗಿ ನನ್ನಲ್ಲಿ ಇನ್ಸಿಸ್ಟ್ ಮಾಡುತ್ತಾ ಇದ್ದರು. 2003 ಏಪ್ರಿಲ್ ಅಲ್ಲಿ ದೇವರು ಸೇವೆಗೆ ಬಾ ಅಂತ ಕರೆದ್ರು, ಮಿನಿಸ್ಟ್ರಿಗೆ ಬಾ ಅಂತ. ಆ ಸೇವೆಗೆ ಕರೆದಂತ ಆ ದಿನದಿಂದ ನಾನು ಹೋಗಿ ಏನ್ ಮಾಡುತ್ತೇನೆ, ಹೇಗೆ ಮಿನಿಸ್ಟ್ರಿ ಮಾಡುತ್ತೇನೆ ಅನ್ನುವಂಥ ಕ್ವಶನ್ ನನ್ನಲ್ಲಿ ಬರಲೇ ಇಲ್ಲ. ನನಗೆ ಬ್ಯಾಕ್ಗ್ರೌಂಡೇ ಇಲ್ಲ, ನನಗೆ ಸೇವೆ ಬ್ಯಾಕ್ಗ್ರೌಂಡ್ ಇಲ್ಲ, ಬೈಬಲ್ ಕಾಲೇಜ್ ಓದಿ ಮುಗಿಸಿಲ್ಲ, ಯಾರನ್ನು ಹೋಗಿ ನೋಡ್ಬೇಕಂತ ಗೊತ್ತಿಲ್ಲ, ಯಾರ ಹತ್ರ ಅಸಿಸ್ಟೆಂಟ್ ಆಗ್ಬೇಕಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾಕಂದ್ರೆ ನನಗೆ ಬೋಧಕರ ಕರೆಯುವಿಕೆ ಅಂದರೆ ಕುರುಬನ ಕರೆಯುವಿಕೆ ಇಲ್ಲ. ಹಾಗಾಗಿ ನಾನು ಪಾಸ್ಟರ್ ಹತ್ರ ಹೋಗಿ ಸೇರೋಕ್ಕಾಗಲ್ಲ, ಏನೂ ಇಲ್ಲ, ಬ್ಲ್ಯಾಂಕ್ ಆಗಿದೆ. ಆದ್ರೆ ನನಗೆ ಯಾವ ಕ್ವಶನ್ ಬರಲಿಲ್ಲ, ಆ ಪ್ರಶ್ನೆಯೇ ನನಗೆ ಬರಲಿಲ್ಲ, ಮುಂದೆ ಏನ್ ಮಾಡೋದು ಎಂಬುದಾಗಿ. ಬ್ಲ್ಯಾಂಕ್ ಆಗಿ ಇತ್ತು. ಇನ್ನು ಹೇಳಬೇಕಂದ್ರೆ ನೆನ್ನೆನೂ ಮಾತನಾಡುತ್ತಿದ್ದೆ, ನಾನು ಬರುತ್ತೇನೆ ಎನ್ನುವಂಥದ್ದನ್ನು ನನ್ನ ಹೆಂಡತಿಗೆ ಸೇವೆಗೆ ಬರುತ್ತೇನೆ ಎಂಬುದಾಗಿ ನಾನು ಇಂಡಿಯಾಗೆ ಬರುವ ತನಕ ಹೇಳಲೇ ಇಲ್ಲ. ಯಾಕಂದ್ರೆ ಡಿಸ್ಕರೇಜ್ ಮಾಡುತ್ತಾರೆ ಎನ್ನುವಂತ ಭಯ ನನ್ನಲ್ಲಿತ್ತು. ನನಗೆ ಟ್ರಾನ್ಸಿಟ್ ಟು ಬೆಹರೈನ್, ಆ ಬೆಹರೈನ್ಗೆ ಬಂದ ನಂತರ ಫೋನ್ ಮಾಡಿ ಹೇಳಿದೆ, ಇನ್ನು 4 ತಾಸುಗಳಲ್ಲಿ ಇಂಡಿಯಾಗೆ ಬರುತ್ತೇನೆ ಅಂತ. ಯಾಕೆ, ಏನಾಯ್ತು ಅಂದ್ರೆ ಏನಿಲ್ಲ, ಲೀವ್ ಬರುತ್ತೇನೆ ಅಂದೆ. ಇಳಿದ ಕೂಡಲೇ ನನ್ನನ್ನು ಕೇಳಿದ್ರು, ಯಾವಾಗಪ್ಪ ರಿಟರ್ನ್ ಟಿಕೆಟ್ ಹಾಕಿದ್ಯಾ ಅಂತ ಕೇಳಿದ್ರು. ಮನೆಗೆ ಹೋಗಿ ಹೇಳುತ್ತೇನೆ ಅಂದೆ. ಮನೆಗೆ ಬಂದ ನಂತರವಾಗಿ ಹೇಳಿದೆ, ನಾನು ಸೇವೆಗೆ ಬಂದಿದ್ದೆ, ನಿನ್ ಮುಂದೆ ಹೋಗಲ್ಲ ಅಂತ. ಯಾರತ್ರನೂ ಹೇಳಿಲ್ಲ, ಮನೆಗೂ ಹೇಳಿಲ್ಲ. ಯಾಕೆ ನಿಮಗೆ ಹೇಳುತ್ತಿದ್ದೇನೆ, ನನಗೆ ಒಂದು ಭಯ ಇತ್ತು, ಇವರೆಲ್ಲರೂ ಕೂಡ ಸೇರಿ ನಿಲ್ಲಿಸುತ್ತಾರೋ ಎಂಬುದಾಗಿ. ನನ್ನ ಟ್ರಸ್ಟು ಪರಿಪೂರ್ಣವಾಗಿ ವರ್ಡ್ ಆಫ್ ಗಾಡ್ ಮೇಲೆ ಮಾತ್ರ ಇತ್ತು. ಕರೆದಾತನು ನಂಬಿಗಸ್ತನು, ಕಡೆಯ ತನಕ ನಡೆಸುವುದಕ್ಕೆ ಅವರು ಶಕ್ತನಾಗಿದ್ದಾರೆ. ಈಗಲೂ ಹೇಳುತ್ತೇನೆ, ನಿಮಗೆ ಆ ಎಟರ್ನಲ್ ವಿಷನ್ ಬರಬೇಕು, ಆಗಲೇ ಫೇತ್ ಬರುತ್ತದೆ. ಫೇತ್ ನಿಮಗೆ ಯಾವಾಗ ಹೋಗುತ್ತದೆ ಗೊತ್ತಾ? ಕೆಲವು ಸಮಯದಲ್ಲಿ ಎಟರ್ನಲ್ ವಿಷನ್ ಇಲ್ಲದೆ ಇರುವಾಗ. ನನ್ನನ್ನು ಕರೆದಿದ್ದಾರೆ, ಯಾವುದೋ ಒಂದು ಉದ್ದೇಶಕ್ಕಾಗಿಯೇ ಕರೆದಿದ್ದಾರೆ. ಅದು ಈಗ ನಡೆಯುವಂಥದ್ದಲ್ಲ, ಇನ್ನು ಮುಂದೆ ನಡೆಯುವಂಥದ್ದಾಗಿದೆ. ಯೇಸು ಕ್ರಿಸ್ತ ನೋಡಿ, ನಿಮ್ಮನ್ನು ನಾನು ರಕ್ಷಿಸಿದ್ದಾಯ್ತು, ಪರಲೋಕ ಇದೆ, ಅಲ್ಲಿಗೆ ಬಿಡಬೇಕಾಗಿತ್ತಾನೆ. ನಿಮ್ಮನ್ನು ಒಂದು ದಿನ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳ್ಬಹುದಾಗಿತ್ತಲ್ಲ. ಅವ್ರು ಮತ್ತೆ ಹೇಳುತ್ತಾರೆ, ನಿಮಗೆ ಒಂದು ಬೀಡಾರವನ್ನು ನಾನು ಸಿದ್ಧ ಮಾಡುವುದಕ್ಕಾಗಿ ಹೋಗುತ್ತಿದ್ದೇನೆ. ನನ್ನ ತಂದೆಗೆ ಅನೇಕ ಇದೆ, ಆದರೆ ನಾನು ಹೋಗಿ ಏನ್ ಮಾಡುತ್ತೇನೆ, ರೆಡಿ ಮಾಡುತ್ತೇನೆ ಎನ್ನುತ್ತಾರೆ. ಹಾಗಂದ್ರೆ ಏನು, ಈಗಾಗಲೇ ಭೂಮಿ ಇದೆ, ಆ ಭೂಮಿ ಕ್ರಮವಿಲ್ಲದಾಗಿಯೂ ಬರಿದಾಗಿಯೂ ಇತ್ತು, ಅದನ್ನು ರೆಡಿ ಮಾಡಿ ಆದಾಮನ ಕೈಗೆ ಕೊಟ್ಟರು ನೋಡಿ. ಆ ರೀತಿಯಾಗಿ ನಿಮಗೂ ನನಗೂ ದೇವರು ರೆಡಿ ಮಾಡುತ್ತಿದ್ದಾರೆ. ಈ ಭೂಮಿಯಲ್ಲಿ ಬಾಳುವುದಕ್ಕೆ ಮಣ್ಣಿರಬೇಕು, ಮಣ್ಣಿದ್ದರೆ ಆದಾಮನನ್ನು ಮಾಡುವುದಕ್ಕೆ ಸಾಧ್ಯ. ಹಾಗಾದ್ರೆ ನಾವು ಹೋಗುವಂತದ್ದು ಸ್ಪಿರಿಟ್ ವರ್ಲ್ಡ್. ಆ ಸ್ಪಿರಿಟ್ಗೆ ಬೇಕಾದ ಕಾರ್ಯವನ್ನೆಲ್ಲ ರೆಡಿ ಮಾಡುತ್ತಿದ್ದಾರೆ. ಒಂದು ದಿನ ಸಿದ್ಧ ಮಾಡಿದ ಭೂಮಿ ಹೇಗಿದೆ ಅಂದ್ರೆ 2000 ವರ್ಷದಿಂದ ಸಿದ್ಧ ಮಾಡುತ್ತಿದ್ದಾರೆ. ಹೇಗಿರುತ್ತದೆ? ಈ ವಿಷನ್ ಬರಬೇಕು. ನಾಶವಾಗುವಂತ ಇದು ನಾಶವಾಗದೇ ಇರುವಂತದನ್ನು, ಸಾಯುವಂತ ಇದು ಸಾಯದೇ ಇರುವಂತದನ್ನು ಧರಿಸಿಕೊಳ್ಳುತ್ತದೆ. ಆ ವಿಷನ್ ಇರಬೇಕು. ನನಗೆ ಒಂದು ನೇಮಿಸಲ್ಪಟ್ಟಿದೆ, ಆ ವಿಷನ್ ಬರಬೇಕು. ಅದು ನನ್ನ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಿಸಿಕೊಳ್ಳಲಿಲ್ಲ, ಆತ್ಮದಲ್ಲಿ ದೇವರು ಪ್ರಕಟಪಡಿಸುತ್ತಾರೆ. ಆ ವಿಷನ್ ಇರಬೇಕು. ಆ ಭೂಮಿ ಹೇಗಿದೆ, ಆ ಆಕಾಶ ಹೇಗಿದೆ, ದೇವರು ಪರಲೋಕದಲ್ಲಿ ನನಗೆ ಸಿದ್ಧ ಮಾಡುತ್ತಿರುವಂಥದ್ದು ಹೇಗಿದೆ, ಆ ವಿಷನ್, ಅದುವೇ ಎಟರ್ನಲ್. ಈ ನಿತ್ಯತ್ವದ ದರ್ಶನವನ್ನು ಹೊಂದಿದ್ದರಿಂದಲೇ ಅಬ್ರಹಾಮನಿಂದ ಹೋಗಲು ಸಾಧ್ಯವಾಯಿತು. ಅದು ಇಲ್ಲದೆ ಇರುವುದರಿಂದಲೇ ನೋಹನ ಕಾಲದಲ್ಲಿ ಯಾರಿಂದಲೂ ಬರಕಾಗ್ಲಿಲ್ಲ. ಅವರೆಲ್ಲರೂ ಕೂಡ ಭೂಮಿಯಲ್ಲಿ ಅವರು ಹೇಗಿದ್ದರೆ ಎಂಬುದಾಗಿ ಗೊತ್ತಿಲ್ಲ. ಅವರಲ್ಲಿ ಕ್ರಮವಿಲ್ಲದೆ ಇರುವುದು, ಅನ್ಯಾಯ ಎಲ್ಲ ಇದೆ. ಆದರೆ ಅವರೆಲ್ಲರಿಗೂ ಕೂಡ ದೇವರು ಒಂದೇ ಮಾತಿನಲ್ಲಿ ಮುಗಿಸುತ್ತಾರೆ, ವಿಧೇಯರಾಗದೇ ಇರುವಂತವರು. ಯಾಕೆ, ಯಾವುದಕ್ಕೆ ಅವರು ವಿಧೇಯರಾಗಲಿಲ್ಲ? ಎಟರ್ನಲ್ ವಿಷನ್, ಎಟರ್ನಲ್ ಕಾಲಿಂಗ್ ಅವರು ವಿಧೇಯರಾಗಲಿಲ್ಲ. ದೇವರು ನಿಮ್ಮನ್ನು ಕರೆಯುವಾಗ ದಯವಿಟ್ಟು ಇಂತಹ ಕಾರ್ಯಗಳನ್ನು ಎದುರು ನೋಡಬೇಡಿ. ನಿಮ್ಮ ವಿಷನ್ ಎಟರ್ನಲ್ ಆಗಿರಲಿ. ಧೈರ್ಯವಾಗಿ ದೇವರನ್ನು ನಂಬಿ ಕಾಲಿಡಿ ಎಟರ್ನಲ್ ವಿಷನ್ ಅಲ್ಲಿ. ಎರಡನೆಯದಾಗಿ, ಯೇಸು ಕ್ರಿಸ್ತನಲ್ಲಿ ಬಂದವರಲ್ಲಿ ಓದಿರಿ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯವನ್ನು. ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುವುದರಿಂದಲೇ. ಹಾಗಾದ್ರೆ ಇವರೆಲ್ಲ ಯಾವುದಕ್ಕೋಸ್ಕರ ದೇವರನ್ನು ಹುಡುಕಿದವರು?
ಈಗ ಸಿಂಪಲ್ ಆಗಿ ನೀವು ರೊಟ್ಟಿಗಾಗಿ ಊಟಕ್ಕಾಗಿ ಹುಡುಕಿದ್ರೆ ಎಂಬುದಾಗಿ ಹೇಳಿ ಮುಗ್ಸಕ್ಕಾಗಲ್ಲ. ಆಗ ನಾವು ಸ್ಪಿರಿಚುವಲ್ ಒಳಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ರೊಟ್ಟಿಗೋಸ್ಕರವಾಗಿ ಎಲ್ಲರೂ ಹುಡುಕುತ್ತಾರೆ. ಆದರೆ ಇವರ ಕುರಿತಾಗಿ ದೇವರು ಹೇಳುವಾಗ, ನೀವು ರೊಟ್ಟಿಗಾಗಿ ನನ್ನನ್ನು ಹುಡುಕುತ್ತಾ ಇದ್ದೀರಿ. ಒಂದು ಲೌಕಿಕವಾಗಿ ದೇವರನ್ನು ಹುಡುಕುವವರಿದ್ದಾರೆ. ಅವಶ್ಯಕತೆಗಳು, ವರ್ಲ್ಡ್ಲಿ ನೀಡ್ಸ್. ಆಕ್ಚುಲ್ ಆಗಿ ಇವ್ರು ಯೇಸುವಿನ ಬಳಿಗೆ ಬಂದಂತವ್ರು ಯಾರು ಗೊತ್ತಾ? ಯೇಸು ಹೇಳುತ್ತಾರೆ ಅಲ್ವಾ 6ನೇ ಅಧ್ಯಾಯದಲ್ಲಿ, ಯೇಸು ಕ್ರಿಸ್ತನು ಇದಕ್ಕೂ ಮುನ್ನ 6ನೇ ಅಧ್ಯಾಯದಲ್ಲಿ ಅಂದುಕೊಳ್ಳುತ್ತೇನೆ 5,000 ಜನರಿಗೆ ಪೋಷಿಸಿರುತ್ತಾರೆ. ತಮ್ಮ ಬಳಿಗೆ ಬಂದಂತ ಎಲ್ಲರನ್ನು ಕೂಡ ಅವ್ರು ನೋಡಿದ್ರು. 5,000 ಜನರಿಗೆ ಆಹಾರ ಕೊಡಕ್ಕೆ ಹೇಳಿದ್ರು, ಕೊಟ್ರು. ಈಗ ಇವ್ರು ಯಾರಂದ್ರೆ, ಮುಂದಿನ ಮೀಟಿಂಗ್ಗೆ ಯೇಸು ಕ್ರಿಸ್ತನಿಗೆ ಸ್ಕೆಡ್ಯೂಲ್ ಅನ್ನು ಇವನು ರೆಡಿ ಮಾಡ್ದ. ಅವನೇನ್ ಹೇಳ್ದ, ಮನೆಯಲ್ಲಿ ವೈಫ್ ಹತ್ರ ಕಲ್ಪನೆಗೆ ಹೇಳುತ್ತಾನೆ. ಅವನು ಹೇಳ್ದ, ಅಡಿಗೆಯಲ್ಲಿ ಏನ್ ಮಾಡ್ಬೇಡ, ಏನ್ ಮಾಡ್ತಿದ್ಯಾ, ಅನ್ನಕ್ಕೆ ಇಡಬೇಡ, ಯೇಸು ಸ್ವಾಮಿ ಮೀಟಿಂಗ್ ಎಲ್ಲಿ ಅಂತ ನೋಡು. ಏನ್ರಿ, ಬೆಳಗ್ಗೆನೆ ಎದ್ದು ಹೋಗಿ ಮೀಟಿಂಗ್ ಅನ್ನು ಕೇಳಿದಾಗಾಯ್ತು. ಮುಗಿಯುವಾಗ ಊಟನೂ ಹಾಕುತ್ತಾರೆ, ಉಳಿದ್ರೆ ನಾವು ಮನೆಗೂ ಪಾರ್ಸಲ್ ತಗೊಂಡ್ಬರ್ಬೋದು. ಅವ್ರು ಅದನ್ನೇ ತಾನು ಹೇಳ್ತಾರೆ, ಉಳಿದದನ್ನು 12 ಪುಟ್ಟಿಯಲ್ಲಿ ತುಂಬಿಸಿರಿ, ಎಷ್ಟು ಬೇಕಾದರೂ ತಿನ್ನಬಹುದು, ಅನ್ಲಿಮಿಟೆಡ್ ಮೀಲ್ಸ್. ಅದು ಏನಂತೆ, ನಾನ್ ವೆಜಿಟೇರಿಯನ್. ರೊಟ್ಟಿಯನ್ನು ಕೊಡುತ್ತಾರೆ, ಮೀನನ್ನು ಕೊಡುತ್ತಾರೆ. ಈಗ ಇವರೆಲ್ಲ ಏನ್ ತೀರ್ಮಾನ ಮಾಡಿದ್ರು, ಬೆಳಗ್ಗೆನೆ ಎದ್ರು ಗೊತ್ತಿರುವವರ ಬಳಿ ಕೇಳುತ್ತಾನೆ, ಇವತ್ತೆಲ್ಲಿ ಯೇಸು ಸ್ವಾಮಿ ಮೀಟಿಂಗು. ಅವರು ಗಲಿಲಾಯಕ್ಕೆ ಬರುತ್ತಾರೆ, ರೈಟ್, ಅಲ್ಲಿ ಹೋಗೋಣ. ಬೆಳಗ್ಗೆನೆ ಎದ್ದು ಎಲ್ಲಿ ಮೀಟಿಂಗ್ ನೋಡು, ಯೇಸು ನೋಡಿದ್ರು ಮರುದಿನ, ಎಲ್ಲಿ ಬಂದ್ ಇಷ್ಟು ಜನ, ಅವರಿಗೆ ಆಶ್ಚರ್ಯ, ಏನು ಇಷ್ಟು ಜನ ಬಂದಿದ್ದಾರೆ. ಸೊ ಇವರೆಲ್ಲ ಯಾತಕ್ಕಾಗಿ ಬಂದವರು? ಇಸ್ರಾಯೇಲ್ ಜನರಿಗೂ ಇವ್ರಿಗೂ ಏನ್ ಡಿಫ್ರೆನ್ಸ್? ಇಸ್ರಾಯೇಲ್ ಜನರು ಹಿಂಬಾಲಿಸಿ ಬಂದ್ರಲ್ವಾ, ಅವರಿಗೂ ಇವರಿಗೂ ಏನ್ ಡಿಫ್ರೆನ್ಸ್? ಅವನು ಇವನು ಆಹಾರಕ್ಕಾಗಿ ಹಿಂಬಾಲಿಸಿದ್ರು. ಅದೇ ಗುಂಪೆ, ಅದೇ ದೇವರೇ. ವರ್ಷನ್ ಬೇರೆ, 2,000 ವರ್ಷ ಆದ ನಂತರ ನಡೆಯುತ್ತಿದೆ. ಅದೇ ದೇವರೇ ಕರ್ಕೊಂಡು ಬರುತ್ತಾರೆ, ಅದೇ ದೇವರೇ ಮನ್ನಾ ಕೊಡುತ್ತಾರೆ. ಅಲ್ಲೂ ಕೂಡ ದೇವರನ್ನು ನೋಡಿ ಹೇಳುತ್ತಾರೆ, ಇದೇ ಮನ್ನಾನ. ಈಗ ಇವ್ರೇನ್ ಮಾಡಿದ್ರು, ರೊಟ್ಟಿಗಾಗಿ ಹಿಂಬಾಲಿಸುವುದಕ್ಕೆ ಆರಂಭಿಸಿದ್ರು. ಸ್ಟಾರ್ಟಿಂಗ್ ಮರುದಿನವೇ ಸ್ಟಾರ್ಟ್ ಆಯ್ತು. ಓಕೆ, ರೈಟು, ದೇವರು ರೊಟ್ಟಿ ಕೊಡುತ್ತಾರೆ, ಮೀನ್ ಕೊಡುತ್ತಾರೆ, ಅಲ್ಲಿ ರೊಟ್ಟಿಯು ಲಾವಕ್ಕಿ ಬರುತ್ತದೆ. ವೆಜ್ಜು, ನಾನ್ ವೆಜ್, ಇಲ್ಲೂ ರೊಟ್ಟಿಯು ಮೀನು. ಓಕೆ, ರೈಟ್, ಲೆಟ್ಸ್ ಗೋ. ಆಗಂದ್ರು. ಈಗ ದೇವ್ರು ಹೇಳಿದ್ರು, ನೀವು ನನ್ನನ್ನು ಯಾಕೆ ಹುಡುಕುತ್ತಾ ಇದ್ದೀರಾ? ಆಹಾರ, ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕಾಗಿ ಹುಡುಕುತ್ತಾ ಇದ್ದೀರಾ, ನೀವು ಬೇಕಾಗಿಲ್ಲ ಅಂತ ಹೇಳಿದ್ರು ದೇವರು. ಇವರ ಮೂಲಕ ದೇವರಿಂದ ಏನ್ ಮಾಡಕ್ಕಾಗಲ್ಲ, ತಮ್ಮ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಆಗಲ್ಲ. ಅಷ್ಟೇನೆ, ಇದೇ ಗುಂಪಿನಲ್ಲಿ 12 ಜನ ಇದ್ದರು. ಅವರನ್ನು ನೋಡಿ ದೇವರು ಹೇಳುತ್ತಾರೆ, ತಮ್ಮ ಬಳಿಗೆ ಬಂದವರಲ್ಲಿ 12 ಜನರನ್ನು ಆರಿಸಿಕೊಂಡರು. ಹಾಗಾದ್ರೆ ಇವರನ್ನು ಯಾಕೆ ಸೆಲೆಕ್ಟ್ ಮಾಡಿದ್ರು, ಇವರನ್ನು ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ, ಇವರು ಎಲ್ಲವನ್ನು ಬಿಟ್ಟು ಬಂದವರು, ರೊಟ್ಟಿಗಾಗಿ ಬಂದವರಲ್ಲ. ಇವರು ರೊಟ್ಟಿಗೋಸ್ಕರವಾಗಿ ಬಂದವರಲ್ಲ, ಕರ್ತನಿಗೋಸ್ಕರವಾಗಿ ಬಂದವರು. ಈಗ ನೀವು ಯಾತಕ್ಕಾಗಿ ಅವರು ಹಿಂಬಾಲಿಸುತ್ತಾ ಇದ್ದೀರಾ? ಇದನ್ನು ಹಾಗೆ ಸ್ಪಿರಿಚುವಲ್ ಆಗಿ ತೆಗೆದುಕೊಳ್ಳಿ. ಒಂದು ಗ್ರೂಪ್ ಇದೆ, ಅದು ಎಂತಹ ಗ್ರೂಪ್ ಗೊತ್ತಾ? ಚೆನ್ನಾಗಿ ವಾಕ್ಯ ಕೇಳುತ್ತಾರೆ, ಚೆನ್ನಾಗಿ ತೃಪ್ತಿಯಾಗಿ ವಾಕ್ಯ ಕೇಳುತ್ತಾರೆ. ಆನಂತರ ಎಲ್ಲೇ ವಾಕ್ಯ ಹೇಳಿದ್ರು ಕೂಡ ಕೇಳುವುದಕ್ಕೆ ಹೋಗುತ್ತಾರೆ. ವಾಕ್ಯಕ್ಕಾಗಿಯೇ ಹೋಗುತ್ತಾ ಇದ್ದೇವೆ. ನಾವೇನಾದ್ರೂ ತಪ್ಪಾಗಿ ಹೋಗ್ತಿದ್ದೇವಾ? ಯಾರಾದ್ರೂ ತಪ್ಪಾಗಿ ಹೋಗುತ್ತೇವಾ? ಇಲ್ಲ. ವಾಕ್ಯಕ್ಕಾಗಿ ಹೋಗುತ್ತೇವೆ, ಚೆನ್ನಾಗಿ ಕೇಳುತ್ತೇವೆ. ಆನಂತರ ಏನ್ ಮಾಡುತ್ತೀರಾ? ಚೆನ್ನಾಗಿ ವಾಕ್ಯವನ್ನು ಕೇಳಿ ತೃಪ್ತಿಯಾಗಿ ಊಟ ಮಾಡಿ, ಆನಂತರ ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರು ಕೇಳುತ್ತಾರೆ, ನೀನು ಯಾತಕ್ಕಾಗಿ ಫಾಲೋ ಮಾಡ್ತಾ ಇದೀಯಾ? ರೊಟ್ಟಿಗಾಗಿ ಫಾಲೋ ಮಾಡ್ತಿದೀಯಾ? ಹಾಗಾದ್ರೆ ರೊಟ್ಟಿ ಕೇಳಬಾರ್ದ, ವಾಕ್ಯವನ್ನು ಕೇಳಬಾರ್ದ? ಬರೀ ಕೇಳುವಂತವರಾಗಿ ಮಾತ್ರವಲ್ಲ, ಆತನ ಚಿತ್ತವನ್ನು ಮಾಡುವಂತವರಾಗಿ ಮಾರ್ಪಡಬೇಕು. ಈ ರೊಟ್ಟಿಯನ್ನು ತಿಂದವರಲ್ಲಿ 12 ಜನರು ಇದ್ದಾರೆ. ಆ 12 ಜನರು ಆ ರೊಟ್ಟಿಯನ್ನು ತಿಂದ್ಬಂದ್ರು. ಆದರೆ ಅವರಿಗೆ ಮತ್ತೆ ರೊಟ್ಟಿಯನ್ನು ಕಿತ್ತು ಕೊಡುತ್ತಾರೆ. ಅದೇ ಅಪೊಸ್ತಲರಿಗೆ ದೇವರು ಮತ್ತೇನ್ ಮಾಡ್ತಾರೆ, ರೊಟ್ಟಿಯನ್ನು ತೆಗೆದುಕೊಂಡು ಕಿತ್ತು ಕೊಡುತ್ತಾರೆ. 13ನೇ ಅಧ್ಯಾಯದಲ್ಲಿ ಸಮಯ ಬಂತು ಎಂಬುದಾಗಿ ಹೇಳಿ ರೊಟ್ಟಿಯನ್ನು ಕಿತ್ತು ಕೊಡುತ್ತಾರೆ. ಅವರಿಗೆ ಕೊಟ್ಟರೆ ಅದು ಕಮ್ಯೂನಿಯನ್, ಇವರಿಗೆ ಕೊಟ್ಟರೆ ಅದು ಆಹಾರ. ಇವನು ತಿಂದು ತೃಪ್ತಿಯಾಗಿ ಹೋಗುತ್ತಾನೆ, ಮನೆಗೆ ಹೋಗಿ ಮತ್ತೆ ನಾಳೆ ಬರುತ್ತಾನೆ ಊಟಕ್ಕಾಗಿ. ಆದರೆ ಇವರು ತಿಂದು ಹೋಗುವುದಿಲ್ಲ, ದೇವರೊಂದಿಗೆ ಇರುತ್ತಾರೆ. ಬೇರೆ ಯಾರ ಬಳಿಗೆ ಹೋಗುವುದು? ಜೊತೆಯಲ್ಲೇ ಇರುತ್ತಾನೆ. ಈಗ ಕರ್ತನಿಗೆ ಬೇಕಾಗಿರುವುದು ರೊಟ್ಟಿಯನ್ನು ತಿಂದು ತೃಪ್ತಿಯಾಗಿ ಮನೆಗೆ ಹೋಗುವಂತ ಗುಂಪಲ್ಲ, ಅವರೊಂದಿಗೆ ಇದ್ದು ಆತನ ಚಿತ್ತವನ್ನು ಮಾಡುವಂತ ಗುಂಪು. ಇವತ್ತು ಯೋಚನೆ ಮಾಡಿ ನೋಡಿ, ಎಷ್ಟು ಸಭೆಗಳಿದೆ, ಎಷ್ಟು ಡಿನಾಮಿನೇಷನ್, ಎಷ್ಟು ವಿಶ್ವಾಸಿ. ಈಗ ನೀವಿದ್ದೀರಾ, ನಾನಿದ್ದೇನೆ, ಎಲ್ಲ ಇದ್ದೇವೆ. ಎಲ್ಲರೂ ಕೂಡ ಆತನಿಂದ ವಾಕ್ಯವನ್ನು ಪಡೆಯುತ್ತೇವೆ, ತಿನ್ನುತ್ತೇವೆ, ಆತ್ಮದಲ್ಲಿ ತೃಪ್ತಿಯಾಗುತ್ತೇವೆ, ಸಂತೋಷವಾಗಿದೆ. ಒಂದು ಕಾಲದಲ್ಲಿ ರೊಟ್ಟಿಗಾಗಿ ಬರದೇ ಇರುವಂತ ಗ್ರೂಪ್. ಯಾವಾಗ ನನ್ನ ಲೆಕ್ಕಾಚಾರದಲ್ಲಿ ಹೇಳುತ್ತೇನೆ, ಒಂದು ಕಾಲದಲ್ಲಿ ವಾಕ್ಯಕ್ಕೋಸ್ಕರವಾಗಿ ಸಭೆ ಇತ್ತು. ಆನಂತರವಾಗಿ ಸ್ವಲ್ಪ ಸ್ವಲ್ಪವಾಗಿ ಏನೇ ಕರೆದ್ರು ಬರುವುದಿಲ್ಲ, ವಾಕ್ಯ ಅಂದ್ರೆ ಬರುವುದಿಲ್ಲ. ನೋಹ ಕರೆದ ಹಾಗೆ ಬರುವುದಿಲ್ಲ. ಅದ್ಭುತ ಸೂಚಕ ಕಾರ್ಯ ಅಂದ್ರೆ ಬರುತ್ತಾರೆ, ಬೇರೆ ಯಾವುದಕ್ಕೂ ಬರುವುದಿಲ್ಲ. ಈಗ ಕೊರೋನಾ ಕಾಲವಾದ ನಂತರ ವಾಕ್ಯಕ್ಕೆ ನೇರವಾಗಿ ಸಭೆಗಳೆಲ್ಲ ಚೆನ್ನಾಗಿ ತಿರುಗಿದೆ. ಅನೇಕ ಸಭೆಗಳು ವಾಕ್ಯಕ್ಕೆ ನೇರವಾಗಿ ತಿರುಗಿದೆ. ಆದರೆ ಈ ರೀತಿ ಬರುವಂತ ಗುಂಪಿನಲ್ಲಿ ಇನ್ನೊಂದು ಗುಂಪಿದೆ. ಇದ್ಯಾವ ಗ್ರೂಪ್ ಗೊತ್ತಾ? ವಾಕ್ಯವನ್ನು ಚೆನ್ನಾಗಿ ಕೇಳುತ್ತಾರೆ, ವಾಕ್ಯವನ್ನು ಚೆನ್ನಾಗಿ ತಿನ್ನುತ್ತಾರೆ, ಪೋಷಿಸಲ್ಪಡುತ್ತಾರೆ, ಅದರಲ್ಲಿ ಚೆನ್ನಾಗಿ ತೃಪ್ತಿಯಾಗಿ ತಿನ್ನುತ್ತಾರೆ, ಚೆನ್ನಾಗಿ ತುರಿ, ಬಹಳ ಒಳ್ಳೆಯ ಸಾಕ್ಷಿ ಕೂಡ ಕೊಡುತ್ತಾರೆ. ವಾಟ್ಸ್ ದ ರಿಸಲ್ಟ್? ಇದರ ಫಲ ಏನು? ಏನ್ ಮಾಡುತ್ತೀರಿ? ಇಷ್ಟೆಲ್ಲ ತಿಂದು ಏನ್ ಮಾಡುತ್ತೀರಾ?
ಅದೇ ಪ್ರಶ್ನೆ ನಿಮಗೆ ಗೊತ್ತು ತಾನೆ? ಎಲ್ಲ ಚೆನ್ನಾಗಿ ತಿಂದು ಎಕ್ಸರ್ಸೈಸ್ ಮಾಡದೇ ಇದ್ರೆ ಬಾಡಿ ಏನಾಗುತ್ತೆ? ಒಬೆಸಿಟಿ ಬರುತ್ತದೆ. ಏನ್ ಬರುತ್ತದೆ? ಅಷ್ಟೇನೆ, ಒಂದು ವಿಧವಾದ ಆ ಒಬೆಸಿಟಿಯ ಅಂತ್ಯ ಏನ್ ಗೊತ್ತಾ? ಮರಣ. ಪೌಲನು ಹೇಳುತ್ತಾರಲ್ವಾ ಕಮ್ಯುನಿಯನ್ ಕುರಿತಾಗಿ ಹೇಳುವಾಗ, ಅಪಾತ್ರವಾಗಿ ಭೋಜನ ಮಾಡುವಂತವರು ಎಂಬುದಾಗಿ ಹೇಳಿ, ನಿಮ್ಮಲ್ಲಿ ಕೆಲವರು ವ್ಯಾಧಿಯಸ್ಥರಾಗಿದ್ದಾರೆ, ಕೆಲವರು ಮರಣ ಹೊಂದಿದ್ದಾರೆ. ಇದನ್ನು ಸಾಮಾನ್ಯವಾಗಿ ನಾವು ಹೇಗೆ ತೆಗೆದುಕೊಳ್ಳುತ್ತೇವೆ ಅಂದ್ರೆ, ಕಮ್ಯುನಿಯನ್ ತೆಗೆದುಕೊಳ್ಳುವಾಗ ಅಪಾತ್ರವಾಗಿ ಭೋಜನ ಮಾಡಬಾರದು ಎಂಬುದಾಗಿ ಅಂದುಕೊಳ್ಳುತ್ತೇವೆ. ಈಗ ಈ ರೀತಿ ತೆಗೆದುಕೊಳ್ಳಿ, 3.5 ವರ್ಷ ಯೂದನು ದೇವರೊಂದಿಗೆ ರೊಟ್ಟಿಯನ್ನು ತಿಂದಿದ್ದಾನೆ ಅಲ್ವಾ? ಆದರೆ ಅವನು ತಿನ್ನುವಾಗ ಆ ವಾಕ್ಯವು ಅವನ ಒಳಗೆ ಹೋಗಲೇ ಇಲ್ಲ. ಕರ್ತನು ಅವನನ್ನು ತಮಗೆ ಬೇಕಾದವರನ್ನು ಆರಿಸಿಕೊಂಡರು. 12 ಜನರಲ್ಲಿ ಅವನು ಇದ್ದಾನೆ. ಚೆನ್ನಾಗಿ ವಾಕ್ಯ ಕೇಳುತ್ತಾನೆ, ಜೊತೆಗೆ ಇದ್ದಾನೆ, ಯೇಸುವಿನೊಂದಿಗೆ ಟ್ರಾವೆಲ್. ಎಲ್ಲಿ ಹೋದ್ರೂ ಕೂಡ. ಇನ್ನೂ ಹೇಳಬೇಕಂದ್ರೆ ಭಯಂಕರವಾದ ಟ್ಯಾಲೆಂಟೆಡ್ ಫೆಲೋ. ಎಲ್ಲ ಹೇಳುತ್ತಾರೆ ಇಸ್ಕರಿಯೋತ್ ಅಲ್ಲದೇ ಇರುವಂತ ಯೂದ, ಇಸ್ಕರಿಯೋತ್ ಯೂದ ಇಬ್ಬರಿದ್ದಾರೆ. ಆ ಇಸ್ಕರಿಯೋತ್ ಯೂದ ಇರುವುದರಲ್ಲಿಯೇ ಭಯಂಕರವಾದ ಟ್ಯಾಲೆಂಟೆಡ್ ಫೆಲೋ. ಆ ಇಸ್ಕರಿಯೋತ್ ಎನ್ನುವಂಥದ್ದು ಅಷ್ಟೊಂದು ಮುಖ್ಯವಾದದಂತೆ. ಅವನು ಅಷ್ಟೊಂದು ಕಾರ್ಯಗಳನ್ನು ಮಾಡುತ್ತಾನಂತೆ. ಆದರೆ ಅವನ ಕುರಿತಾಗಿ ವಾಕ್ಯ ಹೇಳುತ್ತದೆ, 3.5 ವರ್ಷ ಜೊತೆ ಇದ್ದಾನೆ, ಚೆನ್ನಾಗಿ ವಾಕ್ಯ ಕೇಳಿದ್ದಾನೆ, ಯೇಸು ಮಾಡಿರುವಂತ ಅದ್ಭುತಗಳನ್ನು ನೋಡಿದ್ದಾನೆ. ಇನ್ನೂ ಹೇಳಬೇಕಂದ್ರೆ ಯೇಸು ಅದ್ಭುತಕ್ಕಾಗಿ ಕಳುಹಿಸುತ್ತಾರೆ, ಹೋಗಿ ಮಾಡಿ ಬರುತ್ತಾನೆ. ಎಲ್ಲ ಇದೆ, ಮಿನಿಸ್ಟ್ರಿ ಇದೆ. ಬಟ್ ಅವನ ಒಳಗೆ ಕರ್ತನ ವಿಷನ್ ಇಲ್ಲ, ದೇವರ ದರ್ಶನ ಇಲ್ಲ. ಅವನ ದರ್ಶನ ಬೇರೆ ಇದೆ. ಚೆನ್ನಾಗಿ ತಿಂದಂತಹ ಗ್ರೂಪ್, ಕರೆಯಲ್ಪಟ್ಟವರಲ್ಲಿ ತಿಂದಂತಹ ಗ್ರೂಪು. ಹಾಗಾದ್ರೆ ಇಂತಹ ಒಂದು ಗ್ರೂಪ್ ಇದೆ ಇವತ್ತು. ಇವರು ಚೆನ್ನಾಗಿ ವಾಕ್ಯವನ್ನು ಕೇಳುತ್ತಾರೆ. ಇನ್ನೂ ಹೇಳಬೇಕಂದ್ರೆ ಆ ಸಮಯದಲ್ಲಿ ಅವರಂತಹ ವ್ಯಕ್ತಿಗಳನ್ನು ನೀವು ನೋಡುವುದಕ್ಕೆ ಆಗಲ್ಲ. ಕೆಲವರಿಗೆ ಆ ವಾಕ್ಯವನ್ನು ಕೇಳುವಾಗ, ಸಂದೇಶವನ್ನು ಕೇಳುವಾಗ ಒಂದು ಉತ್ತೇಜನ ಬರುತ್ತದೆ, ಅಥವಾ ದೇವರಾತ್ಮನು ಅವರೊಂದಿಗೆ ನಿಜವಾಗಿ ಮಾತನಾಡುತ್ತಾರೆ. ಆದರೆ ಆ ನಂತರವಾಗಿ ಮುಂದುವರೆದು ಕ್ರಿಯೆ ಮಾಡುತ್ತದಾ ಎನ್ನುವುದೇ ಪ್ರಶ್ನೆ. ಮುಂದುವರೆದು ಕ್ರಿಯೆ ಮಾಡುತ್ತದಾ ಅಂದ್ರೆ ಇಲ್ಲ. ಅವರು ಎಲ್ಲಿ ಕೇಳುತ್ತಾರೋ ಅಲ್ಲಿ ಅದನ್ನು ಬಿಟ್ಟು ಹೋಗುತ್ತಾರೆ. ಯೇಸು ಸ್ವಾಮಿಯೊಂದಿಗೆ ರಾತ್ರಿ ಹಗಲು ಜೊತೆಯಲ್ಲಿದ್ದು ಅರಣ್ಯದಲ್ಲಿ ರೊಟ್ಟಿ ತಿಂದವರು ಇದ್ದಾರೆ, ಜೊತೆಗೆ ಇದ್ದು ರೊಟ್ಟಿ ತಿಂದವರು ಇದ್ದಾರೆ. ಇಬ್ಬರಿಗೂ ಕೂಡ ಡಿಫರೆನ್ಸ್ ಇದೆ. ಆ ಡಿಫರೆನ್ಸ್ ಅಲ್ಲಿ ಜೊತೆಗೆ ಇದ್ದು 10 ದಿನ ಇದ್ದು ರೊಟ್ಟಿ ತಿಂದವರಲ್ಲಿ ಒಬ್ಬ ಹಿಡಿದುಕೊಡುವವನಾಗಿದ್ದಾನೆ, ಒಬ್ಬ ತಿರಸ್ಕರಿಸುವವನಾಗಿದ್ದಾನೆ, ಒಬ್ಬ ಶಿಲುಬೆಯವರೆಗೂ ಜೊತೆ ಬರುವವನಾಗಿದ್ದಾನೆ. ಎಲ್ಲರೂ ಕೂಡ ಓಡಿ ಹೋಗುವಂತವರೇ. ವಸ್ತ್ರವನ್ನ ಬಿಟ್ಟು ಓಡಿ ಹೋದವಂತವನೊಬ್ಬ ಇದ್ದಾನೆ, ಹಿಡಿದುಕೊಡುವವನೊಬ್ಬ ಇದ್ದಾನೆ, ತಿರಸ್ಕರಿಸಿದವನೊಬ್ಬ ಇದ್ದಾನೆ, ಆದರೆ ಒಬ್ಬ ಶಿಲುಬೆಯ ತನಕ ಬಂದು ಜೊತೆಯಲ್ಲಿ ನಿಲ್ಲುವವನು ಇದ್ದಾನೆ. ಎಲ್ಲರಿಗೂ ಯೇಸು ಒಂದೇ ರೀತಿಯಲ್ಲೇ ಪೋಷಿಸಿದರು, ಎಲ್ಲರಿಗೂ ಒಂದೇ ಆಹಾರವನ್ನು ಕೊಟ್ಟರು. ಹಾಗಾದ್ರೆ ಇವರೆಲ್ಲರ ಮೇಲೂ ಕೂಡ ದೇವರಿಗೊಂದು ಉದ್ದೇಶ ಇತ್ತು. ಕರೆಯಲ್ಪಟ್ಟವರು ಇವರೆಲ್ಲ. ವಸ್ತ್ರವನ್ನು ಬಿಟ್ಟು ಓಡಿ ಹೋದವನೊಬ್ಬ, ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕಿದವನೊಬ್ಬ, ಜೊತೆಗೆ ಇದ್ದು ಸಮಯ ಬಂದಾಗ ತಿರಸ್ಕರಿಸಿ ಅಯ್ಯೋ ನನಗೆ ಅವ್ರು ಗೊತ್ತಿಲ್ಲ ಎಂಬುದಾಗಿ ಹೇಳಿ ಹೋದವನೊಬ್ಬ, ಒಬ್ಬ ಏನೇ ನಡೆದರೂ ನಿಮ್ಮ ಜೊತೆಯಲ್ಲೇ ಬರುತ್ತೇನೆ ಅಂದ. ಅವನು ಶಿಲುಬೆಯ ತನಕ ಬಂದು ನಿಲ್ಲುತ್ತಾನೆ. ಅವನೇ ದೇವರ ಉದ್ದೇಶಗಳನ್ನು ಪಡೆದುಕೊಳ್ಳುತ್ತಾನೆ. ಹಾಗಾದ್ರೆ ನೀವು ನಾನು ಈ ಕರೆಯಲ್ಪಟ್ಟವರ ಗುಂಪಿನಲ್ಲಿ ರೊಟ್ಟಿಯನ್ನು ತಿಂದು ಹೋಗುತ್ತೇವಾ, ಅಥವಾ ರೊಟ್ಟಿಯನ್ನು ಕೊಟ್ಟರೂ ಕೊಡದೇ ಇದ್ದರೂ ಜೊತೆಗೆ ಇದ್ದೇವಾ? ಅದೇ ಇಲ್ಲಿ ಬಹಳ ಇಂಪಾರ್ಟೆಂಟ್. ಇದು 2ನೆಯ ಗುಂಪು. ಈ ಗುಂಪನ್ನೇ ದೇವರು ಎದುರು ನೋಡುತ್ತಾರೆ. ಇದು ದೇವರು ಎದುರು ನೋಡುವಂತಹ ಗುಂಪು. ಆದರೆ ಇವರು ಯಾತಕ್ಕಾಗಿ ಬರುತ್ತಾರೆ ಗೊತ್ತಾ? ಇದರಲ್ಲಿ ಬಹುತೇಕ ಜನರು ರೊಟ್ಟಿಗೋಸ್ಕರ ಬರುವಂತವರು. ನಾನು ಅದೇ ಯೋಚನೆ ಮಾಡಿ ನೋಡಿದೆ. 2 ಸಮುವೇಲನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಸಭೆಯಾಗಿ ನೆರೆದು ಬಂದಿರುವ ಇಸ್ರಾಯೇಲರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನು, 1 ತುಂಡು ಮಾಂಸವನ್ನು, ದ್ರಾಕ್ಷಿ ಹಣ್ಣಿನ ಉಂಡೆಯನ್ನು ಕೊಡಿಸಿದನು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಕಮ್ಯುನಿಯನ್ ಅನ್ನು ತೆಗೆದುಕೊಂಡ. ಇದು ಒಂದು ಕಮ್ಯುನಿಯನ್. ಯೇಸು ಕೊಡಲಿಕ್ಕಿರುವಂತ ಕಮ್ಯುನಿಯನ್ನ ನೆರಳು ಇದು. ರೊಟ್ಟಿ, ದ್ರಾಕ್ಷಾರಸ. ಯೇಸು ಕೊಡುವಾಗ ಏನ್ ಹೇಳಿದ್ರು? ಇದು ನನ್ನ ಮಾಂಸವಾಗಿದೆ. ಅವನೇನ್ ಹೇಳುತ್ತಾನೆ? 1 ತುಂಡು ಮಾಂಸವನ್ನು ಕೊಡುತ್ತಾನೆ. ಯಾಕಂದ್ರೆ ದಾವಿದನು ಶಿಲುಬೆಯನ್ನು ಹೊರುವುದಕ್ಕೆ ಆಗಲ್ಲ, ಯೇಸು ಹೊರಬೇಕು. ಅದರ ನೆರಳಾಗಿ ಹೇಳುತ್ತಾನೆ, 1 ರೊಟ್ಟಿ, ದ್ರಾಕ್ಷಾರಸ, 1 ತುಂಡು ಮಾಂಸ, 3 ಕೊಡುತ್ತಾನೆ. ಒಂದು ಗುಂಪು ತೆಗೆದುಕೊಂಡು ಎಲ್ಲಿ ಹೋಯಿತು? ಮನೆಗೆ ಹೋಯಿತು. ಇದೇ ಇವತ್ತು ಇರುವಂತ ಗುಂಪು. ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಳ್ಳುತ್ತಾರೆ, ದೇವರ ಹತ್ರ ಒಡಂಬಡಿಕೆ ಇದೆ, ವಾಕ್ಯ ಇದೆ, ಪಡೆಯುತ್ತಾರೆ, ಅವರ ವಾಕ್ಯವನ್ನು ಪಡೆದುಕೊಳ್ಳುತ್ತಾರೆ. ಆದ್ರೆ ಎಷ್ಟು ಜನ ಸ್ಟೇ ವಿತ್ ದ ಗಾಡ್? ಸ್ಟೇಸ್ ವಿತ್ ದ ಗಾಡ್ ಅಂದ್ರೆ ದರ್ಶನದಲ್ಲಿ ಯೇಸುವಿನ ಜೊತೆಯಲ್ಲಿ. ಅಂದ್ರೆ ಅವರು ಸಾಯುವಾಗ ಸಾಯಬೇಕೆಂದು ಹೇಳುತ್ತಿಲ್ಲ, ಅದಲ್ಲ. ವಾಕ್ಯ ಹೇಳುತ್ತದೆ ಅವರ ದರ್ಶನದಲ್ಲಿ ನೆಲೆಯಾಗಿ ನಿಲ್ಲುವವರು. ಇವತ್ತು ತೆಗೆದುಕೊಂಡು ತಿಂದು ಒಂದು ಹಂತ ಬಂದ ಕೂಡಲೇ ಮನೆಗೆ ಹಿಂತಿರುಗಿ ಹೋದರು ಒಂದು ಗ್ರೂಪ್. ಒಬ್ಬ ಓಡಿ ಹೋದ. ಪೇತ್ರ ಹೇಳುತ್ತಾನೆ, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆ. ಯಾಕೆ? ಕೊಡುವವರು ಇರುವ ತನಕ ತಿಂದು ಅಪ್ಪ, ಈಗ ಕೊಡುವವರು ಇಲ್ಲ, ಲೆಟ್ಸ್ ಗೋ. ಒಬ್ಬ ಹಿಡಿದುಕೊಟ್ಟು ಇವರ ಹಿಂದೆಯೇ ಹೋಗುತ್ತಾ ಇದ್ದೇವೆ. ಸರಿ, ಇವರನ್ನು ಇಟ್ಟುಕೊಂಡು ಏನ್ ಫಲ ಇದೆ? ಏನ್ ಸಂಪಾದನೆ ಮಾಡೋಕ್ ಸಾಧ್ಯ? ಏನ್ ರೆವೆನ್ಯೂ ಇದೆ? ಒಂದು 30 ಬೆಳ್ಳಿಕಾಸು ಸಿಗುತ್ತದೆ. ರೈಟ್, ಓಕೆ, 30 ಬೆಳ್ಳಿಕಾಸು ತೆಗೆದುಕೊಂಡು ಹಿಡಿದುಕೊಡೋಣ. ಹಾಗಾದ್ರೆ ಯೇಸು ಅವ್ರು ಹೇಗೋ ತಪ್ಪಿಸಿಕೊಳ್ಳುತ್ತಾರೆ, ಇದುವರೆಗೂ ತಪ್ಪಿಸಿಕೊಂಡಿದ್ದಾರೆ ಎಂಬುದಾಗಿ ಹೇಳಿ ಹೋದ. ಒಂದು ಗ್ರೂಪ್ ಯೇಸುವನ್ನಿಟ್ಟು ಸಂಪಾದನೆ ಮಾಡುತ್ತಿದೆ. ಯಾರು? ರೊಟ್ಟಿ ದ್ರಾಕ್ಷಸ ತಿಂದಂತ ಗ್ರೂಪ್. ಒಂದು ಗ್ರೂಪ್ ಯೇಸುವನ್ನು ಬಿಟ್ಟು ಓಡುತ್ತಾ ಇದೆ. ಒಂದು ಗ್ರೂಪ್ ತಿರಸ್ಕರಿಸುತ್ತದೆ. ಒಂದು ಗ್ರೂಪ್ ಮನೆಗೆ ಹೋಗುತ್ತದೆ. ಆದ್ರೆ ಒಂದು ಗ್ರೂಪ್ ಮಾತ್ರ ಕಡೆಯ ತನಕ ನಿಲ್ಲುತ್ತದೆ.
ಅದೇ ವಾಕ್ಯ ಹೇಳುತ್ತದೆ, ದರ್ಶನವನ್ನು ಹಿಡಿದು ನಡೆಯುವಂತವರು, ಇವರು ಜೊತೆಗೆ ಟ್ರಾವೆಲ್ ಮಾಡುವಂತವರು. ಇದನ್ನೇ ದೇವರು ಎದುರು ನೋಡುತ್ತಿದ್ದಾರೆ. ಈಗ ಎರಡನೇ ಗುಂಪು ಬಂತು, ರೊಟ್ಟಿಗೋಸ್ಕರವಾಗಿ ಹಿಂಬಾಲಿಸಿದಂತ ಗುಂಪು. ಆ ಗುಂಪಲ್ಲೂ ನೀವು ನಾನು ಇರಬಾರದು. ಮೊದಲನೆಯದಾಗಿ ದರ್ಶನ ಇಲ್ಲದೆ ಇರುವಂತ ಗುಂಪು, ಇವರು ದರ್ಶನದೊಂದಿಗೆ ಬಂದರು, ಆದರೆ ಇವರು ರೊಟ್ಟಿಗೋಸ್ಕರವಾಗಿ ಬಂದವರು. ಮೂರನೆಯದಾಗಿ ಓದಿರಿ, ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5, 6 ಹಾಗೂ 7ನೇ ವಾಕ್ಯವನ್ನು ಓದಿರಿ. ಆಗ ಯೆರೂಸಲೇಮು, ಎಲ್ಲ ಯೂದಾಯು, ಯೋರ್ದಾನ್ ಹೊಳೆಯ ಸುತ್ತಲಿರುವ ಎಲ್ಲಾ ಸೀಮೆಯು ಅವನ ಬಳಿಗೆ ಹೊರಟು ಹೋಗಿ, ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಯೋರ್ದಾನ್ ಹೊಳೆಯಲ್ಲಿ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಆದರೆ ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು. ಈಗ ಕ್ರೌಡನ್ನು ಯೋಚನೆ ಮಾಡಿ ನೋಡಿ. ಇವನು ಹೇಳುತ್ತಾ ಇರುವುದು ಅರಣ್ಯದಲ್ಲಿ. ಇವನು ಊರೊಳಗೆ ಬಂದು ಹೇಳ್ತಿಲ್ಲ. ಇವನು ನದಿಯ ಒಂದು ದಡದಿಂದಲೇ ನಿಂತು ಪ್ರಸಂಗ ಮಾಡುತ್ತಿದ್ದಾನೆ. ಆಚೆ ದಡದಿಂದ ಯೇಸು ಪ್ರಸಂಗ ಮಾಡುತ್ತಿದ್ದಾರೆ, ಅಲ್ಲಿಗೆ ಇವನು ಬರಬಾರದು. ಅದರಲ್ಲಿ ಒಂದು ಸತ್ಯ ಇದೆ. ಏನೆಂದು ಕೇಳುವುದಾದರೆ, ಯೋರ್ದಾನ್ ಆಚೆ ದಡದಲ್ಲಿ ದೀಕ್ಷಾಸ್ನಾನ ಕೊಡುತ್ತಿರುತ್ತಾನೆ, ಯೇಸು ಈ ಕಡೆ ದೀಕ್ಷಾಸ್ನಾನ ಕೊಡುತ್ತಿರುತ್ತಾರೆ. ಇಬ್ಬರು ಕೂಡ ಒಂದೊಂದು ದಡದಲ್ಲಿ ದೀಕ್ಷಾಸ್ನಾನ ಕೊಡುತ್ತಿರುತ್ತಾರೆ. ಅವನು ಈ ದಡಕ್ಕೆ ಬರುವುದಿಲ್ಲ, ಇವರು ಆ ದಡಕ್ಕೆ ಹೋಗುವುದಿಲ್ಲ. ಇದು ಗಾಡ್ಸ್ ಪ್ಲಾನ್ ಅಲ್ಲಿ ಇದೆ. ಸೊ ಇವನು ಊರೊಳಗೆ ಬರುವುದಿಲ್ಲ, ಸಿಟಿಯೊಳಗೆ ಬರುವುದಿಲ್ಲ, ಅರಣ್ಯದಿಂದ ದೇವರ ಶಬ್ದ. ಆದರೆ ಇವ್ರ ಹತ್ರ ಕ್ರೌಡ್ ಹೋಗುತ್ತದೆ. ಕ್ರೌಡ್ ಎಲ್ಲಿಂದ ಬರುತ್ತಿದ್ದಾರೆ? ಯೆರೂಸಲೇಮ್ ಸಿಟಿ ಕ್ಯಾಪಿಟಲ್ ಇಂದ ಬರುತ್ತಿದ್ದಾರೆ. ಎಲ್ಲಿಂದ ಬರುತ್ತಿದ್ದಾರೆ? ಇದು ದೇವರು ಪ್ರವಾದನೆಯಾಗಿ ಹೇಳುತ್ತಿರುವಂತ ಮಾತು. ಗಮನಿಸಿರಿ, ನನಗೆ ಈಗ ದೇವರಾತ್ಮನು ತಿಳಿಸುತ್ತಿರುವುದು. ಇವನು ಇರುವಂತದ್ದು ಅರಣ್ಯದಲ್ಲಿ, ಆದರೆ ಕ್ಯಾಪಿಟಲ್ ಸಿಟಿಯಿಂದ ಜನರು ಬರುತ್ತಾರೆ. ಅದು ಕರ್ನಾಟಕ ಕ್ಯಾಪಿಟಲ್, ಇಂಡಿಯಾ ಕ್ಯಾಪಿಟಲ್ ಅಂತ ಗೊತ್ತಿಲ್ಲ, ಆದ್ರೆ ಬರುತ್ತಾರೆ. ಒಂದು ಗ್ರೂಪ್ ಬರುತ್ತದೆ, ಈ ಸ್ಥಳಕ್ಕೆ ಬರುತ್ತದೆ. ಕರ್ತನು ಹೇಳಿದ್ದು, ಇದು ಅರಣ್ಯ, ಬೆಟ್ಟದ ಮೇಲೆ ಯಾರು ಬರಲಿಕ್ಕಾಗದೇ ಇರುವಂತಹ ಸ್ಥಳ, ಆದ್ರೆ ಈ ಸ್ಥಳಕ್ಕೆ ಕ್ಯಾಪಿಟಲ್ ಇಂದ ಜನರು ಬರುತ್ತಾರೆ. ಇದನ್ನು ಕರ್ತನು ಮಾಡುತ್ತಾರೆ. ಹಾಗಾದ್ರೆ ಇವ್ರ ಹತ್ರ ಜನರು ಬರುತ್ತಾರೆ. ಸ್ನಾನಿಕನಾದ ಯೋಹಾನನಿಗೆ ಬಂದ ಹಾಗೆ ಬರುತ್ತಾರೆ. ಎಲ್ಲಿಂದ? ಯೂದಾಯದಿಂದ, ಆ ಕಡೆಯಿಂದ, ಓನ್ ಸಿಟಿಯಿಂದಲೂ ಬರುತ್ತಾರೆ, ಫಾರಿನಿಂದಲೂ ಬರುತ್ತಾರೆ, ಯೋರ್ದಾನಿನ ಆಚೆ ದಡದಿಂದ, ಹೊರಗಿನಿಂದಲೂ ಬರುತ್ತಾರೆ. ಎಲ್ಲಾ ಕಡೆಯಿಂದಲೂ ಕೂಡ ಜನರು ಇಲ್ಲಿಗೆ ಬರುತ್ತಾರೆ. ಆದರೆ ಬರುವಂತವರಲ್ಲಿ ಬಹುತೇಕ ಜನರು ಹೇಗಿರುತ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮುಂದೆ ಓದಿರಿ. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪ ಜಾತಿಯವರೇ, ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಸರ್ಪ ಜಾತಿಯವರೇ, ಹಾಗಂದ್ರೆ ಸೈತಾನನ ಮಕ್ಕಳೆಂಬುದಾಗಿ ಅರ್ಥನಾ? ಸರ್ಪ ಅಂದ್ರೆ ಸೈತಾನನು, ಸರ್ಪದ ಮರಿ ಅಂದ್ರೆ ಹಾಗಾದ್ರೆ ಇಲ್ಲಿ ಬರುವಂತವರೆಲ್ಲರೂ ಕೂಡ ಸೈತಾನನ ಮಕ್ಕಳ ಅಂದ್ರೆ ಇಲ್ಲ. ಅವನು ಅದಕ್ಕೆ ಅರ್ಥವನ್ನು ಕೊಡುತ್ತಾನೆ ನೋಡಿ. ಸರ್ಪ ಜಾತಿಯವರೇ, ಮುಂದೆ ಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವವರು ಯಾರು? ಈಗ ನೋಡಿ, ಅನೇಕರು ಇಲ್ಲಿಗೆ ಬರುವಾಗ ಕರ್ತನು ಪ್ರಾಫಿಟಿಕಲ್ ಆಗಿ ಹೇಳುತ್ತಾರೆ, ನನಗೆ ಮಾತನಾಡುತ್ತಿದ್ದಾರೆ, ಅದನ್ನೇ ಹೇಳುತ್ತೇನೆ. ನಿಮಗೂ ಅದರಲ್ಲಿ ದೇವರು ಹೇಳುತ್ತಾರ ಅಂತ ಗೊತ್ತಿಲ್ಲ. ಈ ಸ್ಥಳದಲ್ಲಿ ಬರುವಂತವರೆಲ್ಲರೂ ಕೂಡ ದೇವರ ಬರೋಣದಲ್ಲಿ ಹೋಗಬೇಕು, ಹೇಗಾದ್ರೂ ದೇವರ ಬರೋಣದಲ್ಲಿ ಹೋಗಬೇಕು, ಉಪದ್ರವದಿಂದ ತಪ್ಪಿಸಿಕೊಳ್ಳಬೇಕೆನ್ನುವಂತ ಮೈಂಡ್ ಇದೆ ಇಲ್ಲಿ ಬರುವಂತವರಲ್ಲಿ. ಆ ರೀತಿ ಬರುವಂತ ಅನೇಕರಲ್ಲಿ ಇದೆ. ಸಂದೇಶ ಕೇಳುವಂತ ಬಹುತೇಕ ಜನರಲ್ಲಿದೆ. ಈ ಸಂದೇಶ ಅಲ್ಲ, ನಮ್ಮ ಸಂದೇಶಗಳಲ್ಲಿ ಅನೇಕ ಸಂದೇಶಗಳು ಬರುವಿಕೆಯ ಸಂದೇಶ, ಬರುವಂತ ಕೋಪದಿಂದ ತಪ್ಪಿಸಿಕೊಳ್ಳುವುದು, ಬರುವಂತ ನಾಶನದಿಂದ ತಪ್ಪಿಸಿಕೊಳ್ಳಬೇಕು. ಏನ್ ಮಾಡಬೇಕು? ಆ ರೀತಿಯಾದ ಥಾಟ್ ಅಲ್ಲೇ ಬರುತ್ತಾರೆ. ಮುಂದೆ ಕಾಣಬರುವ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದ್ರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಇವರು ಯಾರಂದ್ರೆ ಫರಿಸಾಯರು, ಸೇವಕರು, ದೇವರನ್ನು ಅರಿಯದೇ ಇರುವವರಲ್ಲ. ಇವರು ಯಾರಂದ್ರೆ ಯೆರೂಸಲೇಮ್ ಕ್ಯಾಪಿಟಲ್ ಸಿಟಿಯಲ್ಲಿದ್ದಾರೆ, ದೇವರ ಮಕ್ಕಳು, ಮಹಾ ಅರಸನ ನಗರದಿಂದ ಬರುತ್ತಾರೆ. ಫಾರಿನ್ನಿಂದ ದೇವರ ಮಕ್ಕಳು ಬರುತ್ತಾರೆ. ಇವರೆಲ್ಲರೂ ಯಾತಕ್ಕಾಗಿ ಬರುತ್ತಾರೆ ಅಂದ್ರೆ ದೇವರ ಕಡೆಗೆ ಮನಸ್ಸು ತಿರುಗಿತೆನ್ನುವಂತ ಫಲದಿಂದ ಬರುವುದಿಲ್ಲ. ಇವ್ರು ಹೇಗಂದ್ರೆ, ಹೇಗೂ ದೀಕ್ಷಾಸ್ನಾನ ತೆಗೆದುಕೊಳ್ಳೋಣ, ಸುಮ್ನೆ ಯಾಕೆ ಮೀಟಿಂಗ್ ಅಟೆಂಡ್ ಮಾಡೋಣ, ಸುಮ್ನೆ ಯಾಕೆ ಬೇಕು ಸಂದೇಶ ಕೇಳೋಣ, ಆ ರೀತಿ ಬರುವಂತ ಒಬ್ಬ ವ್ಯಕ್ತಿ ಕೂಡ ಈ ಬರುವಿಕೆಯಲ್ಲಿ ಹೋಗುವುದಿಲ್ಲ. ಕಾರಣ ವಾಕ್ಯ ಹೇಳುತ್ತದೆ, ಇವ್ರ ಹತ್ರ ಮಾನಸಾಂತರಕ್ಕೆ ತಕ್ಕ ಫಲ ಇಲ್ಲ. ಸ್ಪಷ್ಟವಾಗಿ ಹೇಳುತ್ತದೆ, ದೇವರ ಕಡೆಗೆ ಮನಸ್ಸು ತಿರುಗಿತೆಂದು ತಕ್ಕ ಫಲದಿಂದ ತೋರಿಸಿರಿ. ಮಾನಸಾಂತರಕ್ಕೆ ತಕ್ಕ ಫಲ ಅಂದ್ರೆ ಏನು? ಫಲ ಇಲ್ಲದೆ ಇರುವಂತ ಮರ ಇದೆ, ನಮ್ಮೆಲ್ಲರಿಗೂ ಗೊತ್ತು. ಯೇಸು ಶಪಿಸುತ್ತಾರೆ ಅಲ್ವಾ? ಅಂಜೂರದ ಮರವನ್ನು ನೋಡಿ, ಅದ್ರಲ್ಲಿ ಏನಿಲ್ಲ, ಫಲ ಇಲ್ಲ. ಹಾಗಾದ್ರೆ ಮಾನಸಾಂತರಕ್ಕೆ ತಕ್ಕ ಫಲ ಅಂದ್ರೆ ಏನು? ಯೆಶಾಯನ ಪುಸ್ತಕ 5ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಹೇಳುತ್ತದೆ, ಅವನು ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆಯ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಇದು ಒಳ್ಳೆಯ ಫಲವನ್ನು ಕೊಟ್ಟಿತು, ಅದೋ ಹೊಲಸಾದ ಹಣ್ಣನ್ನು ಕೊಟ್ಟಿತು. ಅವ್ರು ಹೇಳುತ್ತಾರೆ, ಮಾನಸಾಂತರಕ್ಕೆ ತಕ್ಕ ಫಲವನ್ನು ಕೊಡಿರಿ. ಮತ್ತೆ ಈಗ ಅದೇ ದೇವರು ಹೇಳುತ್ತಾರೆ, ಹೊಲಸಾದ ಹಣ್ಣನ್ನು ಕೊಟ್ಟಿತು. ಹೊಲಸಾದ ಹಣ್ಣಂದ್ರೆ ಏನು? ಒಳ್ಳೆಯ ಹಣ್ಣಂದ್ರೆ ಏನು? ಅದನ್ನು ದೇವರು ಮತ್ತೆ ಹೇಳುತ್ತಾರೆ. ಓದಿರಿ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು, 7ನೇ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲ್ಯರ ಮನೆತನ, ಯೆಹೂದ ಜನವು ಆತನಿಗೆ ಇಷ್ಟವಾದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ಆಹಾ
ದೊರಕಿದ್ದು ಅರಚಾಟವೇ. ಹಾಗಾದರೆ ನೀತಿ ನ್ಯಾಯ ಎನ್ನುವಂಥದ್ದೇ ಒಳ್ಳೆಯ ಫಲ, ನರಹತ್ಯೆ ಅರಚಾಟ ಎನ್ನುವಂಥದ್ದೇ ಹೊಲಸಾದ ಹಣ್ಣು. ನ್ಯಾಯ ಎನ್ನುವಂಥದ್ದು ಎಲ್ಲಿದೆ? ಪರಿಶುದ್ಧಾತ್ಮನ ಉಪದೇಶದಲ್ಲಿದೆ. ಅವರು ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತಿರುವಿಕೆ ಕುರಿತು. ಹಾಗಾದರೆ ನಿಮ್ಮಲ್ಲಿ ಪರಿಶುದ್ಧಾತ್ಮನ ಫಲ ಇರಬೇಕು. ಯಾವ ಫಲ ಇರಬೇಕು? ಪರಿಶುದ್ಧಾತ್ಮನ ಫಲ ಇರಬೇಕು. ಶಾರೀರಿಕವಾದ ಫಲ ಇದೆ ಅನೇಕರ ಹತ್ರ. ಶಾರೀರಿಕವಾಗಿ ಅವರು ಗುಡ್ಡು. ಕೆಲವರು ಹೇಳುತ್ತಾರೆ ಅಲ್ವಾ, ನಿಮಗೋಸ್ಕರ ನಾನು ಏನ್ ಮಾಡುತ್ತೇನೆ. ಈಗ ನೀವು ಹೇಳಿ, ನೀವು ಯಾರನ್ನು ಒಳ್ಳೆಯವನಂತ ಹೇಳುತ್ತೀರಾ? ನಿಮಗೋಸ್ಕರ ಪ್ರಾಣವನ್ನೇ ಕೊಡುತ್ತೇನೆ. ಅವನು ಒಳ್ಳೆಯವನ ಕೆಟ್ಟವನ? ಸತ್ಯವಾಗಿ ಹೇಳುತ್ತಾನೆ, ಒಳ್ಳೆಯವನ ಕೆಟ್ಟವನ? ಕರೆಕ್ಟ್ ತಾನೆ? ನಿಮಗೆ ಒಂದು ಆಪತ್ತು ಬರುತ್ತದೆ, ಅಯ್ಯೋ ಇದು ನಡೆಯಬಾರದು, ನೀವು ಸಾಯಬಾರದು. ಅವನು ಒಳ್ಳೆಯವನ ಕೆಟ್ಟವನ? ಒಳ್ಳೆಯವನು ತಾನೆ. ದೇವರು ಹೇಳಿದ್ರು, ತೊಲಗು ಸೈತಾನನೇ. ಈಗ ಯಾವುದು ಕರೆಕ್ಟ್ ಆಗಿದೆ? ಶಾರೀರಿಕವಾದ ಫಲದಲ್ಲಿ ಅವನು ಪರ್ಫೆಕ್ಟ್. ಅಯ್ಯೋ ನಮ್ಮ ನಾಯಕರಿಗೆ ಈಗ ಆಗ್ಬಾರ್ದು, ನಮ್ಮ ಬೋಧಕರಿಗೆ ಈಗ ಆಗ್ಬಾರ್ದು. ಏನ್ ನೀವು ಈ ರೀತಿ ಮಾತಾಡ್ತಿದ್ದೀರಾ? ನಿಮಗೆ ಗೊತ್ತಾಗ್ತಿಲ್ಲ. ನಿಮ್ಮನ್ನು ಕೊಲ್ಲುತ್ತೇವೆ ಅಂತ ಹೇಳುತ್ತಿದ್ದಾರೆ, ನೀವು ಹೇಳುತ್ತಿದ್ದೀರಾ? ಅವ್ರು ಹೇಳಿದ್ರು ತೊಲಗು. ಯೇಸು ಒಬ್ಬ ಮನುಷ್ಯನನ್ನು ನೋಡಿ ಸೈತಾನನೆಂಬುದಾಗಿ ಹೇಳಿದ್ದು ಅವನೊಬ್ಬನ ಮಾತ್ರ. ಯಾರು? ತಮಗೆ ಬೇಕಾದವರನ್ನು ಕರೆದಂಥವರನ್ನು ನೋಡಿ. ಇವನು ಹಿಂದೆ ಬಂದಂಥವನು. ಯೇಸು ಸೈತಾನ್ ಹಿಡಿದವನನ್ನು ಕೂಡ ಸೈತಾನ್ ಅಂತ ಹೇಳಿಲ್ಲ. ಇವನನ್ನು ನೋಡಿ ದೇವರು ಹೇಳುತ್ತಾರೆ ತೊಲಗು. ಹಾಗಾದ್ರೆ ಇವನೇನ್ ಮಾಡುತ್ತಿದ್ದಾನಂದ್ರೆ ಒಳ್ಳೆಯ ಫಲವನ್ನು ಕೊಡುತ್ತಿದ್ದಾನೆ, ಆದರೆ ಶಾರೀರಿಕವಾದ ಫಲ, ಆ ಫಲ ದೇವರ ದೃಷ್ಟಿಯಲ್ಲಿ ಹೊಲಸು. ಕರ್ತನು ಎದುರು ನೋಡುತ್ತಾ ಇರುವಂಥದ್ದು ಆತ್ಮನ ಫಲ. ಈಗ ಹೇಳಿ, ದೇವರು ತನ್ನ ಒಬ್ಬನೇ ಪ್ರಿಯ ಮಗನನ್ನು ಕೊಟ್ಟು ಲೋಕದಲ್ಲಿ ಆತನ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಯಾತಕ್ಕಾಗಿ? ಶಿಲುಬೆಯಲ್ಲಿ ಹಾಕಲ್ಪಡುವುದಕ್ಕಾಗಿ. ತಂದೆ ಈಗ ಮಗನನ್ನು ಸಾಯುವುದಕ್ಕಾಗಿ ಕೊಡುತ್ತಿದ್ದಾರೆ. ಇದು ಒಳ್ಳೆಯ ಫಲವ, ಕೆಟ್ಟ ಫಲವ? ಲೌಕಿಕವಾಗಿ ಹೊಲಸಾದ ಹಣ್ಣು. ದಯೆ ಕರುಣೆ ಇಲ್ಲದೆ ಇರುವಂತ ಅಪ್ಪ. ಮಗ ಸಾಯುತ್ತೇನನ್ನುತ್ತಿದ್ದಾನೆ, ಅವನನ್ನು ಕಳಿಸಿ ಕೊಡುತ್ತಿದ್ದೀರಾ? ಅದನ್ನೇ ದೇವರು ಹೇಳಿದ್ರು ಒಂದು ದಿನ. ಅಬ್ರಹಾಮನು ಈಸಾಕನನ್ನು ಕೆಳಗೆ ಮಲಗಿಸಿ ಕತ್ತಿಯನ್ನು ಮೇಲೆ ಎತ್ತಿದ. ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನು. ಅವ್ರೇನ್ ಮಾಡಿದ್ರು? ನನಗೋಸ್ಕರವಾಗಿ ಕತ್ತಿಯನ್ನು ಮೇಲೆತ್ತಿದ್ಯಾ? ಕೆಳಗೆ ಮಲಗಿಕೊಂಡು ಒಬ್ಬ ನೋಡ್ತಿದ್ದಾನಲ್ಲ, ಅವನಿಗೆ ಇವನು ಹೇಗೆ? ಕೈಯನ್ನು ಕಟ್ಟಿ, ಕಾಲನ್ನು ಕಟ್ಟಿ, ಕಟ್ಟಿಗೆಯ ಮೇಲೆ ಮಲಗಿಸಿ ಇವನು ನೋಡ್ತಾ ಇದ್ದಾನೆ, ಅಪ್ಪ ಕತ್ತಿ ಮೇಲೆತ್ತಿದ್ದಾರೆ. 3 ದಿನದ ಹಿಂದೆ ಕರೆದ್ರು, ಬೆಳಗ್ಗೆ ಹೋಗೋಣ ಅಂತ. ಎಲ್ಲಿಗೆ ಅಪ್ಪ? ಬೆಳಗ್ಗೆನೆ ಎದ್ದು ಸಿದ್ಧವಾಗು. ಮಗ ಎಕ್ಸ್ಕರ್ಷನ್ಗಾಗಿ ಹೋದ. ಜಾಲಿಯಾಗಿ ಇಬ್ಬರನ್ನು ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಕತ್ತೆ ಮೇಲೆ ಕೂತಿದ್ದಾನೆ, ಜಾಲಿಯಾಗಿ ಹೋಗ್ತಾ ಇದ್ದಾನೆ. ಚೆನ್ನಾಗಿದೆ. ಕತ್ತೆ ಎನ್ನುವಂಥದ್ದು ಅವತ್ತು ಇದ್ದಂಥ ಬೆನ್ಸ್ ಕಾರು. ಅವತ್ತು ಕತ್ತೆನೇ ಇರುವುದರಲ್ಲಿ ಬಹಳ ದುಬಾರಿ. ಅದರ ಮೇಲೆ ಕೂರಿಸಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಒಂದು ಕಡೆ ನಿಲ್ಲಿಸಿ ಕಟ್ಟಿಗೆಯನ್ನು ಮೇಲೆ ಹೊತ್ಕೊ ಅಂತ ಹೇಳಿದ್ರು. ಏನಪ್ಪ ಇಲ್ಲಿಯ ತನಕ ಕರ್ಕೊಂಡು ಬಂದು ಕಟ್ಟಿಗೆ ಹೊತ್ಕೊಂತಿದ್ದೀರಾ? ಸರಿ, ಅಪ್ಪನಿಗೆ ವಯಸ್ಸಾಗಿದೆ, ಅಪ್ಪನಿಗೆ 110, 115 ವರ್ಷ ಆಗಿದೆ, ಅಪ್ಪನಿಂದ ಹೊತ್ಕೊಳಕ್ಕಾಗಲ್ಲ, ನನಗೆ ಹೊರುವುದಕ್ಕೆ ಹೇಳುತ್ತಿದ್ದಾರೆ. ಓಕೆ ಅಪ್ಪ ಓಕೆ ಅಂತ ಕಟ್ಟಿಗೆ ಹೊತ್ಕೊಂಡು ಬರ್ತಿದ್ದಾನೆ. ಹಾಗೆ ಬೆಟ್ಟದ ಮೇಲೆ ತೆಗೆದುಕೊಂಡು ಬಂದ್ರೆ ಹೇಳುತ್ತಾರೆ, ಮಲ್ಕೊಳ್ಳಪ್ಪ. ಏನಪ್ಪ ಹೇಳ್ತಿದ್ದೀರಾ? ಕೈಕಾಲು ಕಟ್ಟಿ ಮಲಗಿಸಿ ಕತ್ತಿಯನ್ನು ಮೇಲೆತ್ತುತ್ತಿದ್ದಾನೆ. ಅವನ ದೃಷ್ಟಿಯಲ್ಲಿ ಅವ್ರು ಹೇಗಿದ್ದಾರೆ? ಈಗ ಅವನ ದೃಷ್ಟಿಯಲ್ಲಿ ಹೇಗಿದ್ದಾರೆ? ಹೊಲಸಾದ ಹಣ್ಣು. ಏನಪ್ಪ ನನ್ನನ್ನು ಕರ್ಕೊಂಡು ಹೋಗಿ ಒಬ್ಬನೇ ಮಗ ಅನ್ನುತ್ತೀರಾ, ಬಹಳ ಇಷ್ಟ ಅನ್ನುತ್ತೀರಾ, ನನ್ನನ್ನು ಕತ್ತರಿಸುತ್ತಾ ಇದ್ದೀರಾ? 15, 16 ವರ್ಷ ಚೆನ್ನಾಗಿ ಬೆಳೆಸಿ, ಹಾಗೆ ಹಾಲು ಜೇನನ್ನೆಲ್ಲ ಉಣಿಸಿ, ಯಾರೂ ಇಲ್ಲ ಎಂಬುದಾಗಿ ಒಂದು ದಿನ ಬೆಳಗ್ಗೆ ಎಬ್ಬಿಸಿ, ಒಂದು ತಿತ್ತಿ ನೀರನ್ನು ಅಮ್ಮನಿಗೆ ಕೊಟ್ಟು ಇಬ್ಬರು ಕೂಡ ಹೋಗ್ರಿ, ಇನ್ಮುಂದೆ ಇಲ್ಲಿ ಇರಬೇಡಿ ಅಂದ್ರೆ ಆ ಮಗನಿಗೆ ಹೇಗಿರುತ್ತದೆ? ತಿಳುವಳಿಕೆ ಇಲ್ಲದೆ ಇರುವಂತ ಮಗ ಅಲ್ಲ, 16 ವರ್ಷದ ಮಗ. ಅವ್ರು ಹೇಳುತ್ತಾರೆ, ಇಬ್ಬರು ಕೂಡ ಹೊರಟು ಹೋಗ್ರಿ, ತಿತ್ತಿ ನೀರನ್ನು ತೆಗೆದುಕೊಂಡು ಹೋಗ್ತಲೇ ಇರ್ರಿ. ಎಲ್ಲೋಗೋ ಕೇಳ್ತಿದ್ದೀರಾ? ಅದೇ ಬೇರ್ಷೆಬ ಅರಣ್ಯ ಇದೆಯಲ್ಲ, ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ನಾನು ಏನ್ರಿ ಮಾಡೋದು? 16 ವರ್ಷದ ಮಗನನ್ನು ಕೈಲಿಡ್ಕೊಂಡು ಒಂದು ತಿತ್ತಿ ನೀರು ಕೊಟ್ಟಿದ್ದೀರಾ, ಆಸ್ತಿ ಇಲ್ಲ, ಏನ್ ಮಾಡೋದು? ಕಳಿಸ್ತಾ ಇದ್ದೀರಾ, ನಾನು ಏನ್ ಮಾಡೋದು? ಈ ಒಂದು ತಿತ್ತಿ ನೀರು ಅರಣ್ಯದಲ್ಲಿ 1 ತಾಸು ಕೂಡ ಸಾಕಾಗಲ್ಲ. ಮಗ ಸತ್ತು ಹೋಗುತ್ತಾನಲ್ಲ, ಅದೆಲ್ಲ ಇಲ್ಲ, ಹೋಗ್ರಿ ಹೋಗ್ರಿ, ಬೆಳಗ್ಗೆನೆ ಎದ್ದು ಹೋಗ್ರಿ. ಇವನ ದೃಷ್ಟಿಯಲ್ಲಿ ಅಬ್ರಹಾಮನು ಯಾರು? ಹೊಲಸಾದ ಹಣ್ಣು. ಇವನೊಬ್ಬ ಅಪ್ಪನ? ಇವನನ್ನಿಟ್ಟು ಏನ್ ಮಾಡೋದು? 16 ವರ್ಷ ಪ್ರೀತಿಯಿಂದ ಬೆಳೆಸಿದ್ದೇನೆ ಅನ್ನುತ್ತಾನೆ, ಅರಣ್ಯದಲ್ಲಿ ಸಾಯುವಂತೆ ಮಾಡುತ್ತಿದ್ದಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಅದುವೇ ಒಳ್ಳೆಯ ಫಲ, ಗಾಡ್ಸ್ ಪ್ಲಾನ್. ಕರ್ತನು ನಿನ್ನನ್ನು ಕರೆದ ಕರುವಿಕೆ ಅದೇ. ನೀನು ಶಾರೀರಿಕವಾಗಿ ಯೋಚನೆ ಮಾಡ್ತಿದ್ದೀಯಾ? ಕರ್ತನು ನಿನ್ನನ್ನು ಕರೆದದ್ದು ಯಾತಕ್ಕಾಗಿ ಗೊತ್ತಾ? ಶಾರೀರಿಕವಾಗಿ ಚಿಂತಿಸುವುದಕ್ಕಾಗಿ ಅಲ್ಲ, ಆತ್ಮನ ಫಲ ಕೊಡುವುದಕ್ಕಾಗಿ. ಆತ್ಮನ ಫಲ ಯಾವಾಗಲೂ ಕೂಡ ಸ್ಪಿರಿಟ್ ವರ್ಲ್ಡ್ ಇಂದ ನೋಡಬೇಕು. ಕರ್ತನು ಕರೆದದ್ದು ಅದಕ್ಕೇನೆ. ಇವರೆಲ್ಲ ಯಾತಕ್ಕೋಸ್ಕರವಾಗಿ ನಿಂತಿದ್ದಾರೆ ಗೊತ್ತಾ? ಶಾರೀರಿಕವಾದ ಫಲ. ಪರಿಸಾಯರು, ಸದ್ದುಕಾಯರು, ಹಾಗೆ ದೇವಜನರು, ಕ್ಯಾಪಿಟಲ್ ಸಿಟಿ ಎಲ್ಲ ಬರುತ್ತಿದ್ದಾರೆ. ಯಾತಕ್ಕಾಗಿ? ಅಲ್ಲಿ ಹೋದ್ರೆ ಚೆನ್ನಾಗಿ ವಾಕ್ಯ ಇದೆ, ಎಲ್ಲ ಇದೆ. ಸ್ನಾನಿಕನಾದ ಯೋಹಾನ ಬರುವಿಕೆ ಬರುತ್ತದೆ, ಲೋಕ ಅಂತ್ಯವಾಗುತ್ತದೆ ಅನ್ನುತ್ತಿದ್ದಾನೆ. ಸುಮ್ನೆ ಯಾಕ್ಬೇಕು? ದೀಕ್ಷಾಸ್ನಾನ ಮಾಡಿಸ್ಕೊಳ್ಳೋಣ. ಸ್ನಾನಿಕನಾದ ಯೋಹಾನನ ಜೊತೆ ಇದ್ರೆ ಸೇಫ್ಟಿ. ಅವನು ಹೇಳುತ್ತಾನೆ, ನೀವೆಲ್ಲ ಸರ್ಪ ಜಾತಿಯವರು,
ನೀವೆಲ್ಲ ಯಾತಕ್ಕಾಗಿ ಬಂದ್ರಿ ಗೊತ್ತಾ? ಬರುವಂತ ದೈವಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವ ರೂಟ್ ಇದೆ? ಹಾಗೆ ಏನೋ ಮಾಡಿ ಹೋಗಿ ಬಿಡೋಣ. ಆದರೆ ಅದರ ನಡುವೆ ಒಬ್ಬರೇ ಒಬ್ಬರು ಬರುತ್ತಾರೆ. ಯೇಸು ಆಚೆಯ ದಡದಲ್ಲಿ ಹೋಗುತ್ತಾ ಇರುವುದನ್ನು ಕಂಡು, ಇಗೋ ಲೋಕದ ಪಾಪವನ್ನು ಹೊತ್ತು ತೀರಿಸುವಂತಹ ದೇವ ಯಜ್ಞದ ಕುರಿ. ಹಾಗಂದ್ರೆ ಏನರ್ಥ? ಇವರೆಲ್ಲ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದಕ್ಕಾಗಿ ಬರುತ್ತಿದ್ದಾರೆ. ಇವರೊಬ್ಬರೇ ಸಾಯುವುದಕ್ಕಾಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದಾರೆ. ಅವರ ಮೇಲೇನೆ ಪರಿಶುದ್ಧಾತ್ಮನು ತಂಗಿದ್ದರು. ಹಾಗಾದ್ರೆ ನಿಮ್ಮ ಮೇಲೆ ಹೋಲಿ ಸ್ಪಿರಿಟ್ನ ಪ್ಲಾನ್ ಇರಬೇಕು. ಆ ಒಂದು ಫಲ ಕೊಡಬೇಕು. ನೀವು ಶಾರೀರಿಕವಾದ ಫಲ ಕೊಡುತ್ತಾ ಇದ್ದೀರಾ. ನಾನು ಲೌಕಿಕವಾಗಿ ಮಾತನಾಡುತ್ತಿಲ್ಲ, ಸಂಪೂರ್ಣವಾಗಿ ಆತ್ಮಿಕವಾಗಿ. ಹಾಗಾದ್ರೆ ಮನುಷ್ಯರನ್ನು ಪ್ರೀತಿಸಬಾರದು ಅದನ್ನು ಹೇಳ್ತಿಲ್ಲ. ಯಾಕೆ? ಮನುಷ್ಯರನ್ನು ಪ್ರೀತಿಸೋದು ಏನ್ ಮಾಡಕ್ ಸಾಧ್ಯ? ಅಪೊಸ್ತಲರು ಯೇಸುವಿಗೆ ಉಪಚಾರ ಮಾಡಿರುವುದಿಲ್ವಾ? ಮಾಡಿದ್ದಾರೆ. ಆದರೆ ಗಾಡ್ಸ್ ಪ್ಲಾನ್ ಬರುವಾಗ ಗಾಡ್ಸ್ ಪ್ಲಾನ್ ಅಲ್ಲಿ ನಿಲ್ಲಬೇಕು. ಸಾಮಾನ್ಯವಾಗಿ ನಾವೊಬ್ಬರನ್ನು ಪ್ರೀತಿಸುವಾಗ ಅದನ್ನು ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡದೆ ಕ್ರಿಯೆಯಲ್ಲಿ ಎಕ್ಸ್ಪ್ರೆಸ್ ಮಾಡುತ್ತೇವೆ. ಮಾತಿನಲ್ಲಿ ಎಕ್ಸ್ಪ್ರೆಸ್ ಮಾಡುವುದು ಇದೆ, ಇಲ್ಲ ಎಂದು ಹೇಳುತ್ತಿಲ್ಲ. ಅವನು ಹೇಳುತ್ತಲೇ ಇರೋದಿಲ್ಲ. ಏನ್ ಹೇಳಕ್ ಬರ್ತಿದ್ದೇನೆ ಅಂದ್ರೆ, ನಿಮ್ಮ ಪ್ರೀತಿ ಬರೀ ಶಾರೀರಿಕವಾಗಿ ಮಾತ್ರ ಇರದೆ ಆತ್ಮಿಕವಾದ ಆಲೋಚನೆಯಲ್ಲಿ ಇರಬೇಕು, ಸ್ಪಿರಿಚುವಲ್ ಆಗಿರಬೇಕು. ಈಗ ಪೌಲನಿಗೆ ಒಂದು ಗ್ರೂಪ್ ಬಂದು ಹೇಳುತ್ತದೆ, ನೀನು ಯೆರೂಸಲೇಮ್ಗೆ ಏನ್ ಮಾಡಬಾರದು, ಯೆರೂಸಲೇಮ್ಗೆ ಹೋಗಲೇಬಾರದು. ಅಲ್ಲಿ ಹೋದ್ರೆ ನಿನ್ನನ್ನು ಹೊಡೆಯುತ್ತಾರೆ, ಸಾಯಿಸುತ್ತಾರೆ. ಅದರಲ್ಲಿ ಒಬ್ಬ ಪ್ರಾಫೆಸಿ ಬೇರೆ ಹೇಳುತ್ತಾನೆ, ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಕಟ್ಟಿ ಹಾಕುತ್ತಾರೆ. ಈಗ ಪೌಲನು ಅವರನ್ನು ನೋಡಿ ಏನ್ ಹೇಳಿದ್ರು? ನೀವು ಯಾಕೆ ನನ್ನನ್ನು ತಡೆಯುತ್ತಾ ಇದ್ದೀರಿ? ಹಾಗೆ ತಾನೇ ಇದೆ. ಅವನು ಹೋಗುವಾಗಲೇ ನಾನು ಯೆರೂಸಲೇಮ್ಗೆ ಹೋಗುತ್ತೇನೆ ಅಂತ ಹೇಳಿದ ಕೂಡಲೇ ಕರ್ತನ ಚಿತ್ತದಂತೆ ಆಗಲಿ, ಧೈರ್ಯವಾಗಿ ಹೋಗ್ಬನ್ನಿ ಅಂತ ತಾನೇ ಹೇಳಬೇಕು. ಇದನ್ನೇ ಪರಲೋಕ ಎಕ್ಸ್ಪೆಕ್ಟ್ ಮಾಡುತ್ತದೆ. ಇದು ಪರಲೋಕದ ಎಕ್ಸ್ಪೆಕ್ಟೇಷನ್. ಭೂಮಿಯ ಎಕ್ಸ್ಪೆಕ್ಟೇಷನ್ ಏನ್ ಗೊತ್ತಾ? ಬಿಡೋದಿಲ್ಲ, ನೀನು ಹೋಗುವುದಕ್ಕೆ ಬಿಡೋದಿಲ್ಲ. ಕಡೆಯದಾಗಿ ಅವನು ಆ ದೇವರ ಚಿತ್ತದಲ್ಲಿ ನಿಲ್ಲುವಾಗ ಕಡೆಯದಾಗಿ ಅವನು ಹೇಳುತ್ತಾನೆ, ದೇವರ ಚಿತ್ತವೇ ಆಗಲಿ. ಇದುವೇ ಇಂದು ನಡೆಯುತ್ತಾ ಇದೆ. ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದವರನ್ನು ನೋಡಿ ಅವನು ಹೇಳುತ್ತಾನೆ, ನೀವು ಶಾರೀರಿಕವಾದ ಫಲ ಕೊಡುತ್ತಾ ಇದ್ದೀರಾ. ಯಾವ ಫಲ ಕೊಡುತ್ತಿಲ್ಲ? ಒಳ್ಳೆಯ ಫಲ ಕೊಡುತ್ತಿಲ್ಲ. ಮಾನಸಾಂತರಕ್ಕೆ ತಕ್ಕ ಫಲ ಕೊಡಿರಿ. ದೇವರು ಹೊಸ ಒಡಂಬಡಿಕೆ ಸಭೆಯಲ್ಲಿ ಎದುರು ನೋಡುತ್ತಿರುವಂತಹ ಫಲ ಏನು? ಪರಿಶುದ್ಧಾತ್ಮನ ಫಲ, ದೇವರಾತ್ಮನ ಚಿತ್ತ. ಅವ್ರು ಏನು ಹೇಳುತ್ತಾರೆ ಅದರ ಪ್ರಕಾರ ಮಾಡಬೇಕು. ಇವತ್ತು ನಾವು ಅನೇಕರು ಯಾವುದನ್ನು ಎದುರು ನೋಡುತ್ತಾ ಕೂತುಕೊಂಡಿದ್ದೇವೆ ಅಂದ್ರೆ, ಈ ಶಾರೀರಿಕವಾದ ಚಿತ್ತವನ್ನು ಎದುರು ನೋಡುತ್ತಾ ಇದ್ದೇವೆ. ಅದನ್ನು ಎದುರು ನೋಡುತ್ತಾ ಇದ್ದೇವೆ, ಬಯಸುತ್ತಾ ಇದ್ದೇವೆ ಹಾಗೆ ಇರಬೇಕೆಂದು. 100% ಸ್ಪಿರಿಟ್ಗೆ ಒಪ್ಪಿಸಿಕೊಡಿ. ಅದು ಏನ್ ಬೇಕಾದ್ರೂ ಆಗಿರಲಿ, ವಾಟ್ ಎವರ್ ಇಟ್ ಈಸ್, ಧೈರ್ಯವಾಗಿ ಹೇಳಿ. ಅವನು ಹೇಳುತ್ತಾನೆ ನೋಡಿ, ದೇವರ ಚಿತ್ತವೇ ಆಗಲಿ. ಸರಿ, ಈಗ ಪೌಲನು ಹೋಗಿದ್ದು ದೇವರ ಚಿತ್ತವೇ ಇಲ್ವಾ? ಯೆರೂಸಲೇಮ್ಗೆ ಪೌಲ್ ಹೋಗಿದ್ದು ದೇವರ ಚಿತ್ತವೇ ಇಲ್ವಾ? ದೇವರ ಚಿತ್ತ. ಯಾಕೆ ಗೊತ್ತಾ? ಮುಂದೆ ಯೆರೂಸಲೇಮಿನಲ್ಲಿ ಪೌಲನ ಹತ್ರ ಮಾತನಾಡುವಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ಯೆರೂಸಲೇಮಿನಲ್ಲಿ ನೀನು ನನ್ನ ಕುರಿತಾಗಿ ಹೇಗೆ ಸಾಕ್ಷಿ ಕೊಟ್ಟಿಯೋ ಅದೇ ರೀತಿ ರೋಮಾಪುರದಲ್ಲೂ ಕೊಡಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದು ದೇವರ ಚಿತ್ತವೇ ಇಲ್ವಾ? ಇದುವೇ ಅವರು ಕಂಪೇರ್ ಮಾಡಿ ಹೇಳುತ್ತಾರೆ. ಇದೇ ರೀತಿ ನೀನು ಹೋಗಲ್ಲಿ ಏನ್ ಮಾಡು. ಹಾಗಾದ್ರೆ ಇಷ್ಟೊತ್ತು ಅವರು 10 ಗೋಳಾಡಿದ್ದು ಯಾವುದನ್ನು ಬೇಸ್ ಮಾಡಿ? ಶರೀರವನ್ನು ಬೇಸ್ ಮಾಡಿ. ಅನೇಕ ಸಮಯದಲ್ಲಿ ಇವರು ಹತ್ತಿದ್ದು ಸರಿ ಶಾರೀರಿಕವಾಗಿ. ಈಗ ಹಾಗೆ ಇಲ್ಲ ಅಂದ್ರೆ ಪೌಲನ್ ಏನ್ ಹೇಳ್ತಾ ಇದ್ರು ಗೊತ್ತಾ? ಈ ರೀತಿ ಅಳಬೇಡಿ, ತಪ್ಪು, ನಾವಾಗ ಮಾಡಬಾರ್ದು ಅಂತ ಹೇಳಿದ್ರೆ ನಿನಗೆ ಕಲ್ಲು ಹೃದಯ. ಅವನ ಹೃದಯವೇ ಕಲ್ಲು ಹೃದಯ. ಅಷ್ಟು ಜನ ಅಳುತ್ತಾ ಹೇಳುತ್ತಿದ್ದಾರೆ, ಹೇಗೆ ಅಳದಿರುವುದು? ನಿನಗೆ ಆತ್ಮದಲ್ಲಿ ಗೊತ್ತಾಗಬೇಕು ಇದು. ದೇವರು ಜೀವಂತವಾಗಿ ಎಬ್ಬಿಸುತ್ತೇನೆ ಅಂತ ಹೇಳಿದ್ರೆ ಎಬ್ಬಿಸುತ್ತಾರೆ, ಕೂರಿಸುತ್ತಾರೆ. ಆ ಸ್ಥಳದಲ್ಲಿ ಶಾರೀರಿಕವಾಗಿ ನೀನು ಕೂಡ ಅತ್ತೆ ಅಂದ್ರೆ ನೀನು ಆ ಶಾರೀರಿಕವಾದ ಪ್ರಮಾಣಕ್ಕೆ ನಿನ್ನನ್ನು ಒಪ್ಪಿಸಿಕೊಟ್ಟಿದ್ಯಾ ಎಂದು ಅರ್ಥ. ನಾನು ಸ್ವೀಕರಿಸುತ್ತೇನೆ ಅಯ್ಯೋ ಎಂಬುದಾಗಿ ಹೇಳಿ. ಇಲ್ಲ, ಆತ್ಮ ಹೇಳುತ್ತಾ ಇದೆ ಅದು ನಡೆಯುವುದಿಲ್ಲ, ಅವ್ರು ಹೇಳುತ್ತಿರೋದು ಏನೂ ನಡೆಯುವುದಿಲ್ಲ. ಅವನು ಎದ್ದೇಳುತ್ತಾನೆ. ಅಷ್ಟೇ, ಎದ್ದನು, ವಾಕ್ಯ ಬಂತು, ದೇವರು ಅವನನ್ನು ಜೀವಂತವಾಗಿ ಕರ್ಕೊಂಡು ಬಂದರು. ಇದನ್ನೇ ನಿಮಗೆ ಹೇಳುತ್ತೇನೆ, ಶಾರೀರಿಕವಾಗಿ ಅಳುವುದು ತಪ್ಪೆಂದು ಹೇಳುತ್ತಿಲ್ಲ. ಆತ್ಮನ ಪ್ರಮಾಣಕ್ಕೆ ವಿರುದ್ಧವಾಗಿ ಅಳಬಾರದು. ಮನುಷ್ಯನಿಗೆ ದೇವರು ಕೊಟ್ಟಿರುವಂತ ಕಣ್ಣೀರು ಒಂದು ರಿಲೀಫ್. ಕೆಲವರನ್ನು ನೋಡುವುದಾದರೆ ಕಣ್ಣೀರಿಡುತ್ತಲೇ ಅವರ ಲೈಫ್ನ ಅರ್ಧ ಸಮಸ್ಯೆಯನ್ನು ಸಾಲ್ವ್ ಮಾಡಿಕೊಂಡಿದ್ದಾರೆ. ಕೆಲವರು ಅಳುತ್ತಲೇ ಪಕ್ಕದಲ್ಲಿರುವವರ ಸಮಸ್ಯೆಯನ್ನು ಕೊಲ್ಲುತ್ತಾನೆ. ಆತ್ಮನಿಗೆ ಅಗೇನ್ಸ್ಟ್ ಆಗಿ ದೇವರ ಚಿತ್ತ ಒಂದು ಇರುವಾಗ ಪೇತ್ರನು ಹೋಗಿ ತಡೆಯುತ್ತಾರೆ ನೋಡಿ, ಜನರು ಹೋಗಿ ತಡೆಯುತ್ತಾರೆ ನೋಡಿ, ಜನರು ಪೌಲನನ್ನು ಅಳುತ್ತಾ ತಡೆಯುತ್ತಾರೆ ನೋಡಿ. ಅದೆಲ್ಲ ಬೇಡ. ಈ ಗುಂಪನ್ನು ದೇವರು ಬಯಸುತ್ತಾ ಇಲ್ಲ. ಇದು ದೇವರ ಚಿತ್ತಕ್ಕೆ ಅಗೇನ್ಸ್ಟ್ ಆಗಿ ಹೋಗುತ್ತಿದೆ. ಈಗ ಯೋಚನೆ ಮಾಡಿ ನೋಡಿ, ಯೇಸು ಪೇತ್ರನ ಮಾತನ್ನು ಕೇಳಿ, ಛೇ, ನಮ್ಮ ಪ್ರಧಾನ ಶಿಷ್ಯನ ಈ ರೀತಿ ಹೇಳುತ್ತಿದ್ದಾನಲ್ಲ, ಸರಿ ಬಿಡಪ್ಪ, ನಿನ್ನನ್ನು ಮೀರಿ ಏನು ಮಾಡೋದಿಲ್ಲ, ನಿನ್ನ ಕಾಲವಾದ ನಂತರ ಮಾಡುತ್ತೇನೆ ಅಂತ ಹೇಳಿದ್ರೆ ಏನಾಗ್ತಿತ್ತು? ಎಲ್ಲಾ ರಕ್ಷಣೆ ವ್ಯರ್ಥವಾಗುತ್ತಿತ್ತು ಅಲ್ವಾ? ಆ ಕಾರ್ಯವನ್ನು ಹೇಳುತ್ತಾರೆ. ಇನ್ನೊಂದು ಕಾರ್ಯವನ್ನು ಓದಿರಿ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಾಕ್ಯ ಓದಿರಿ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸುಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ.
ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಅಂದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರಬುದ್ಧಿಯುಳ್ಳ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಸರಿಯಾದ ರಿವೈವಲ್ ನೋಡಿ, ಕರೆಕ್ಟ್ ಆದ ರಿವೈವಲ್ ಇದೇನೆ, ಚೆನ್ನಾಗಿರುವ ರಿವೈವಲ್, ಪಕ್ಕಾ ರಿವೈವಲ್. ಇವನು ರೊಟ್ಟಿಗಾಗಿ ಬಂದವರಲ್ಲ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಇವನು ಫಸ್ಟು ಬರದೇ ಇರುವಂತ ಗುಂಪಿತ್ತು, ದರ್ಶನದಲ್ಲಿ ಇವರು ಬಂದಿದ್ದಾರೆ. ಎರಡನೆಯದಾಗಿ ರೊಟ್ಟಿಗಾಗಿ ಕೂಡ ಬರಲಿಲ್ಲ. ಮೂರನೆಯದಾಗಿ ಏನೋ ಭಯಪಟ್ಟು ಕೂಡ ಇವರು ಬರಲಿಲ್ಲ. ಆದರೆ ನಿಜವಾಗಿಯೂ ಕೂಡ ಇವರು ಯಾತಕ್ಕಾಗಿ ಬಂದಿದ್ದಾರೆ? ಬಂದು ಮಾನಸಾಂತರ ಹೊಂದಿ ಹೃದಯದಲ್ಲಿ ಅಲಗು ನೆಟ್ಟಂತವರಾಗಿ, ಅಬ್ಬಾ ಸೂಪರ್ ಅಪ್ಪ, ಪರ್ಫೆಕ್ಟ್, ಒಪ್ಪಿಸಿಕೊಡುವಿಕೆ, ರಿವೈವಲ್ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ನಡೆಯುತ್ತಿದೆ. ಆದರೆ ವಾಕ್ಯ ಹೇಳುತ್ತದೆ, ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದಿರಿ. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದುರಿ ಹೋದರು. ಹಾಗಾದ್ರೆ ಇವ್ರು ಯಾರು ಕೂಡ ಅಲ್ಲಿ ಇಲ್ಲ. ಬಂದು ಅದು 1ನೇ ಅಧ್ಯಾಯದಲ್ಲಿ ಏನ್ ನಡೆಯುತ್ತದೆ? ಅನೇಕ ಜನಾಂಗಗಳವರು ಬರುತ್ತಾರೆ, ಆ ರಿವೈವಲ್ಗೆ ಬರುತ್ತಾರೆ. ಬಂದು ರಿವೈವಲ್ ಆಗುತ್ತದೆ. ಹೃದಯದಲ್ಲಿ ಚುಚ್ಚಲ್ಪಟ್ಟರು. ಏನು ಮಾಡಬೇಕೆಂದು ಕೇಳುತ್ತಾರೆ. ಅವನು ಅದಕ್ಕೆ ಅರ್ಥವನ್ನು ಕೊಡುತ್ತಾನೆ. ಇನ್ನು ಹೇಳಬೇಕಂದ್ರೆ ನಮಗಿಂತ ಅವರು ಸೂಪರ್ ಆದ ಗ್ರೂಪ್. ಯಾಕೆ ಗೊತ್ತಾ? ಅವ್ರು ಹೇಳುತ್ತಾರೆ, ಪ್ರತ್ಯೇಕವಾದ ಜೀವಿತ, ವಕ್ರ ಬುದ್ಧಿಯುಳ್ಳ ಸಂತತಿಯವರನ್ನು ಬಿಟ್ಟು ನಿಮ್ಮನ್ನು ತಪ್ಪಿಸಿಕೊಳ್ಳಿರಿ. ಹಾಗೆ ಪ್ರತ್ಯೇಕಿಸಲ್ಪಟ್ಟ ಗುಂಪು, ದೇವರಿಗೋಸ್ಕರವಾಗಿ ನಾನು ಮಾಡುತ್ತೇನೆ, ಹಾಗೆ ಮಾಡುತ್ತೇನೆ, ಸೇವೆಗೆ ಒಪ್ಪಿಸಿಕೊಡುತ್ತೇನೆ ಎಲ್ಲ ಹೇಳಿ ಫುಲ್ ಆಗಿ ಬಂತು ಈ ಗ್ರೂಪು. ಪಕ್ಕ ಅದು ಏನ್ ಮಾಡಿದ್ದಾರೆ? ವಾಕ್ಯ ಹೇಳುತ್ತದೆ, ಅವರು ಸೊಲೊಮೋನನ ಮಂಟಪದಲ್ಲಿ ಹೋಗಿ ತಂಗಿದ್ದರು, ಮನೆಗಳಲ್ಲಿ ರೊಟ್ಟಿ ಮುರಿದರು. ಪರ್ಫೆಕ್ಟ್ ಆದ ಗ್ರೂಪ್ ರೆಡಿ ಆಯಿತು. ಇದೇ ದೇವರು ಎದುರು ನೋಡುತ್ತಾ ಇದ್ದಂತ ಗ್ರೂಪಾ ಎಂದು ಕೇಳುವುದಾದ್ರೆ, ಈ ಗುಂಪಿನಲ್ಲೂ ಕೂಡ ಒಂದು ಸಮಸ್ಯೆ ಇದೆ. ಈ ಗುಂಪಿನಲ್ಲಿ ಏನ್ ಸಮಸ್ಯೆ ಇದೆ? ಓದಿರಿ, 5ನೇ ಅಧ್ಯಾಯ 2ನೇ ವಾಕ್ಯ ಓದಿರಿ. ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಈ ಗುಂಪಿನಲ್ಲಿ ಯಾರಿದ್ದರು? ಅನನ್ಯ ಸಫರಳಿದ್ದಾಳೆ ಈ ಗುಂಪಿನಲ್ಲಿ. 5,000 ಜನ, 3,000 ಜನ, ಒಟ್ಟಾಗಿ 8,000 ಜನ ರಕ್ಷಣೆ ಹೊಂದಿದ್ರಲ್ಲ. ಆ ಬಂದಂತಹ ಗುಂಪಿನಲ್ಲಿ ಯಾರಿದ್ದಾರೆ? ಅನನ್ಯ ಸಫರಳಿದ್ದಾರೆ. ಅವನ್ ಏನ್ ಮಾಡಿದ್ನಂತೆ? ತನ್ನ ಹೆಂಡತಿಯ ಸಮ್ಮತಿಯಿಂದ ವಂಚಿಸುವ ಗುಂಪು ಕೂಡ ಅದರೊಳಗೆ ಇದೆ. ಮಾನಸಾಂತರ ಹೊಂದ, ಪ್ರತ್ಯೇಕಿಸಲ್ಪಟ್ಟ ಜೀವಿತ ಅಂದ, ಎಲ್ಲ ಓಕೆ ಅಂದ, ಎಲ್ಲ ಬಿಟ್ಟೆ ಅಂದ, ಅಪೊಸ್ತಲರ ಹಿಂದೆ ಬಂದೆ ಅಂದ, ಕಮ್ಯುನಿಯನ್ ತೆಗೆದುಕೊಂಡೆ ಅಂದ. ಆದರೆ ಹೃದಯದಲ್ಲಿ ಮಾತ್ರ ವಂಚನೆ ಇದೆ. ಇನ್ನೂ ಒಂದು ಭಾಗ ಉಳಿದಿದೆ. ಲೋಕದಲ್ಲಿ ಇನ್ನೂ ಒಂದು ಭಾಗ ಇದೆ. ಒಂದು, ಕರ್ತನು ದೇವರಾಗಿದ್ದರೆ ಅಲ್ಲಿ ಹೋಗ್ಬೇಕು. ಇವರು ಇಷ್ಟು ದಿವಸ ಇದ್ರಲ್ಲ, ಇವರೆಲ್ಲರ ಹತ್ರ ಒಂದು ಸಮಸ್ಯೆ ಇಲ್ಲ. ಏನ್ ಗೊತ್ತಾ? ಇವರ ಕುರಿತು ಚೆನ್ನಾಗಿ ಆಚೆ ಗೊತ್ತಾಗುತ್ತಿದೆ. ಸರ್ಪದ ಮರಿಗಳು, ರೊಟ್ಟಿಗಾಗಿ ಬಂದವರು, ಅಥವಾ ನೋಹನ ಕಾಲದಲ್ಲಿ ಬರದೇ ಇರುವಂತವರು, ಇವರ ಕುರಿತಾಗಿ ಗೊತ್ತಾಗುತ್ತಿದೆ. ಆದ್ರೆ ಒಬ್ಬ ಇದ್ದಾನೆ ನೋಡಿ, ಇವನೇ ಡೇಂಜರಸ್ ಫೆಲೋ, ವೆರಿ ಡೇಂಜರಸ್ ಫೆಲೋ. ಏನ್ ಗೊತ್ತಾ? ಹಾಗೆ ಒಪ್ಪಿಸಿಕೊಟ್ಟಿದ್ದೇನೆ, ಸೂಪರ್ ಅಂದ, ಎಲ್ಲ ಅಂದ. ಆದರೆ ಹೃದಯದಲ್ಲಿ ಮಾತ್ರ ಲೋಕ ಒಂದು ಪಾರ್ಟ್ ಹಾಗೆ ಇದೆ. ನಾಳೆ ಇಷ್ಟೊತ್ತಿಗೆ ಯೇಸು ಬರಲಿಲ್ಲ ಅಂದ್ರೆ, ಡಿಲೇ ಆಯ್ತು ಅಂದ್ರೆ, ಎಲ್ಲ ಮಾರಿಕೊಟ್ವಿ, ದೇವರು ಪ್ರೇರೇಪಿಸುತ್ತಾ ಇದ್ದಾರೆ. ಒಂದು ವೇಳೆ ವಯಸ್ಸಾಯ್ತು ಅಂದ್ರೆ, ಹಾಗಂತ ಶಾರೀರಿಕವಾದ ಆಲೋಚನೆ ಒಳಗೆ ಓಡುತ್ತಾ ಇರುತ್ತದೆ. ಆದ್ರೆ ಎಲ್ಲಿ ಕೂತಿದ್ದಾನೆ ಗೊತ್ತಾ? ಎಲ್ಲವನ್ನು ಬಿಟ್ಟು ಮಾರಿರುವಂತ ಗುಂಪಿನಲ್ಲಿ ಕೂತಿರುತ್ತಾನೆ. ಎಲ್ಲಿ ಕೂತಿರುತ್ತಾನೆ? ಪ್ರತ್ಯೇಕಿಸಲ್ಪಟ್ಟವರ ಗುಂಪಿನಲ್ಲಿ ಕೂತಿರುತ್ತಾನೆ. ಇವನನ್ನು ಕಂಡುಹಿಡಿಯುವುದೇ ಕಷ್ಟ. ಅದೇ ವಾಕ್ಯ ಹೇಳುತ್ತದೆ ಪರಮಗೀತೆ 2ರಲ್ಲಿ, ಉದ್ಯಾನ ವೃಕ್ಷಗಳಲ್ಲಿ ಸೇಬು ಹೇಗೋ, ಪುರುಷರಲ್ಲಿ ನನ್ನ ಕಾಂತನು ಹಾಗೇ ಇಷ್ಟನು. ಹಾಗಂದ್ರೆ ಏನರ್ಥ? ಎಲ್ಲಾ ಮರ ಕೂಡ ಹೇಗಿದೆಯಂತೆ? ಕಾಡು ಮರ. ಆ ಕಾಡು ಮರಗಳ ಮಧ್ಯದಲ್ಲಿ ಸೇಬು. ಹಾಗಾದ್ರೆ ಅಲ್ಲಿರುವಂತ ಕಾಡು ಮರ ಅಂದ್ರೆ ಮುಳ್ಳುಗಳು. ಅದೇ ಮುಂದಿನ ವಾಕ್ಯ ಹೇಳುತ್ತದೆ, ಮುಳ್ಳುಗಳ ಮಧ್ಯದಲ್ಲಿ ತಾವರೆ. ಹಾಗೆಯೇ ಎಲ್ಲದರ ನಡುವೆ ಇದು ಇರುತ್ತದೆ. ಕಂಡು ಹಿಡಿಯುವುದಕ್ಕೆ ಆಗಲ್ಲ, ನೋಡುವುದಕ್ಕೆ ಒಂದೇ ರೀತಿಯಾಗಿರುತ್ತದೆ. ಎಲ್ಲಾ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕೆ ಬರುತ್ತದೆ ಸರ್ಪದ ಮರಿ, ಅದರ ನಡುವೆ ಕುರಿಮರಿ ಬರುತ್ತದೆ, ಕಂಡಿಡಿಯುವುದಕ್ಕೆ ಆಗಲ್ಲ, ಇರುತ್ತದೆ. ಆದರೆ ಇಲ್ಲಿ ಏನ್ ನಡೆಯುತ್ತದೆ ಅಂದ್ರೆ ಹಾಗೆ ಅಪೋಸಿಟ್. ಇಲ್ಲಿ ಹೇಗಿದೆ? 12 ಅಪೊಸ್ತಲರ ನಡುವೆ ಒಬ್ಬ ಇಸ್ಕರಿಯೋತ ಯೂದ. ಎಲ್ಲರೂ ಕೂಡ ಮಾರಿ ತಂದು ಪಾದದ ಹತ್ರ ಇಟ್ರು. ಆದರೆ ಇವನ್ ಮಾತ್ರ ತೆಗೆದು ಒಂದು ಪಾಲನ್ನು ಮನೆಯಲ್ಲಿ ಇಡುತ್ತಾನೆ. ಪೇತ್ರನಿಗೆ ನೋಡಿ ಸುಂದರವಾಗಿ ಹೇಳುತ್ತಾನೆ, ಅದನ್ನು ಕೊಡುವ ತನಕ ನಿನ್ನ ಹತ್ರ ತಾನೇ ಇತ್ತು, ಕೊಡಬೇಕಾ ಬೇಡ ಅಂತ ನೀನ್ ಡಿಸೈಡ್ ಮಾಡು, ಅದನ್ನು ನೀನೇ ಡಿಸೈಡ್ ಮಾಡು. ಕೊಡಬೇಕೆಂದು ಡಿಸೈಡ್ ಮಾಡಿದ ನಂತರವಾಗಿ ಒಂದು ವಂಚನೆ ಬರುತ್ತದಲ್ವಾ, ಅದನ್ನೇ ದೇವರು ಹೇಳುತ್ತಾರೆ, ನಿನ್ನನ್ನು ಅರ್ಪಿಸಬೇಕೆಂದು ಡಿಸೈಡ್ ಮಾಡಿದ್ರೆ ಸಂಪೂರ್ಣವಾಗಿ ಅರ್ಪಿಸು. ಒಂದು ಪಾರ್ಟ್ ಹೊರಗೆ ವೇಷ ಹಾಕಿಕೊಂಡು ಒಳಗೆ ಎತ್ತಿಟ್ಟುಕೊಂಡು, ಇದನ್ನೇ ದೇವರು ಹಾಗೆ ಮಾಡುತ್ತಾರೆ. ವಂಚಿಸುವವರು ಅಲ್ಲೇ ಹೇಳುತ್ತಾರೆ. 5ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು
ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ. ಸುಳ್ಳು ಹೇಳುವಂತ ಗುಂಪಿದೆ. ಯಾರ ಹತ್ರ ಸುಳ್ಳು ಹೇಳ್ತಿದ್ದಾರೆ? ಸೇವಕರ ಹತ್ರ. ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿರುವಂತ ಸೇವಕರ ಹತ್ರ ಹೇಳುತ್ತಿದ್ದಾನೆ. ಅನೇಕ ಸಮಯದಲ್ಲಿ ಕೆಲವರು ಏನಂದುಕೊಳ್ಳುತ್ತಾರೆ ಗೊತ್ತಾ? ಸೇವಕರು ಕೊರತೆಯುಳ್ಳವನು. ಸೇವಕರ ಹತ್ರ ಒಂದು ವಿಷಯವನ್ನು ನೀವು ಹೇಳುತ್ತೀರಾ, ಹೇಳುವಾಗ ಒಂದು ವಿಷಯವನ್ನು ನೀವು ಮರೆ ಮಾಡುತ್ತೀರಾ ಅಥವಾ ಸುಳ್ಳು ಹೇಳ್ತೀರಾ. ಈಗ ನಿಮ್ಮ ಥಾಟ್ ಏನಂದ್ರೆ, ಸೇವಕರ ಹತ್ರ ನೀವು ಸುಳ್ಳು ಹೇಳ್ತೀರಾ, ಮರೆ ಮಾಡಿದ್ವಿ, ಸೇವಕರಿಗೆ ಗೊತ್ತಿಲ್ಲ. ಆಕ್ಚುಲ್ ಆಗಿ ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಸೇವಕರು ನಿಮ್ಮ ಹತ್ರ ಕೇಳುತ್ತಿರಬಹುದು, ಆದರೆ ಅವರೊಳಗಿಂದ ಕೇಳುತ್ತಿರುವಂಥದ್ದು ದೇವರಾತ್ಮನು. ಈಗ ಸೇವಕರನ್ನು ಗೌರವಿಸುವುದಕ್ಕೆ ಹೇಳುತ್ತಾರೆ. ಯಾಕೆ ಸೇವಕರನ್ನು ಗೌರವಿಸುವುದಕ್ಕೆ ಹೇಳುತ್ತಾರೆ ಅಂದ್ರೆ, ಸೇವಕರನ್ನು ಗೌರವಿಸುವುದಕ್ಕಾಗಿ ಅಲ್ಲ, ಅವರ ಮೇಲಿರುವಂತಹ ಅಭಿಷೇಕವನ್ನು ಗೌರವಿಸುವುದಕ್ಕಾಗಿ ಅಲ್ವಾ. ಸೇವಕರು ಕೊರತೆಯುಳ್ಳವನು, ಸತ್ತು ಹೋಗುತ್ತಾನೆ. ದಾವೀದನು ಸೌಲನನ್ನು ಗೌರವಿಸುವುದ್ನ, ಸೌಲನ ಮೇಲೆ ಇದ್ದ ಅಭಿಷೇಕವನ್ನು ಗೌರವಿಸುವುದ್ನ, ಸೌಲನ ಮೇಲೆ ಇದ್ದ ಅಭಿಷೇಕವನ್ನು ಗೌರವಿಸಿದ. ನಿಜವಾಗಿ ಫಾಲೋ ಮಾಡುವವನು ಏನ್ ಮಾಡುತ್ತಾನಂದ್ರೆ, ಅವನಲ್ಲಿರುವ ಸ್ವಭಾವ ಇವನಲ್ಲಿ ಬರಬೇಕಂದುಕೊಳ್ಳುತ್ತಾನೆ ಅಲ್ವಾ. ಈಗ ಎಲಿಷನನ್ನು ನೋಡಿ, ನಿನ್ನಂತೆ ನಾನು ಆಗಬೇಕಂತ ಕೇಳಿಲ್ಲ, ನಿನ್ನ ಮೇಲೆ ಇರುವಂಥದ್ದು ನನಗೆ 2ರಷ್ಟು ಬೇಕು ಅಂತಾನೆ ಕೇಳ್ದ. ನಿನ್ನ ಮೇಲೆ ಇರುವಂಥದ್ದೇ ನನಗೆ ಬೇಕು. ಅರ್ಥವಾಗುತ್ತಿದೆ ಅವನು ಯಾವುದನ್ನು ಗನಪಡಿಸುತ್ತಿದ್ದಾನೆ? ಎಲಿಯನನ್ನು ಗನಪಡಿಸಲಿಲ್ಲ, ಎಲಿಯನ ಮೇಲಿದ್ದ ಅಭಿಷೇಕವನ್ನು ಗನಪಡಿಸಿದ. ಸಾಮಾನ್ಯವಾಗಿ ನಾವೇನೆಂದುಕೊಳ್ಳುತ್ತೇವೆ, ಇವರಂತೆ ನಾನಾಗಬೇಕು, ಸಿನಿಮಾ ನಟರಂತೆ ಹೇರ್ ಕಟ್ ಮಾಡಿಸೋದು, ರಾಜಕಾರಣಿಗಳಂತೆ ಆಗೋದು. ಅದೇ ರೀತಿ ಆತ್ಮಿಕ ಜೀವಿತದಲ್ಲಿ ಅಂದುಕೊಳ್ಳುತ್ತೇವೆ ಆ ಸೇವಕರಂತೆ ಅಂತ. ಆಗಲ್ಲ. ನಾನು ಯಾವಾಗಲೂ ಹೇಳುತ್ತೇನೆ, ಫಾದರ್ ಬರ್ಕ್ಮನ್ಸ್ ಅವರ ಹಾಗೆ ನೀವು ಆಡುವುದು ಬೇಡ, ಆದರೆ ಅವರ ಹಾಗೆ ಅಭಿಷೇಕದಲ್ಲಿ ಆಡಿ ಅದು ಒಳ್ಳೆಯದು. ಅವರ ಸ್ವರದ ಹಾಗೆ ನಮ್ಮ ಸ್ವರ ಬರಬೇಕು, ಅದೆಲ್ಲ ಬೇಡ. ಅಭಿಷೇಕ ಇಸ್ ಇಂಪಾರ್ಟೆಂಟ್. ಅವರ ಮೇಲೆ ಇರುವಂಥದ್ದು, ಅದನ್ನೇ ಹೇಳುತ್ತೇನೆ. ಒಬ್ಬ ಸೇವಕರ ಹತ್ರ ನೀವು ಮಾತನಾಡುವಾಗ ನೀವು ಏನಂದುಕೊಂಡು ಮಾತನಾಡುತ್ತೀರಾ ಅಂದ್ರೆ, ಇವರಿಗೆ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ರೆ ಓಕೆ ಪರವಾಗಿಲ್ಲ ರೈಟ್ ಅಂದುಕೊಳ್ಳುತ್ತೀರಾ. ಅವರ ಮುಂದೆ ಬಚ್ಚಿಟ್ರಿ, ಆದ್ರೆ ಒಳಗೆ ಇರುವಂತ ಅಭಿಷೇಕ, ಅವನ ಒಳಗೆ ಇರುವಂತ ದೇವರಾತ್ಮನು ಕೇಳುತ್ತಿದ್ದಾರೆ. ಇಲ್ಲಿ ಪೇತ್ರನು ನನಗೆ ವಿರುದ್ಧವಾಗಿ ನೀನು ಸುಳ್ಳು ಹೇಳಿದೆ ಎಂಬುದಾಗಿ ಹೇಳುತ್ತಿಲ್ಲ. ಯಾರಿಗೆ ವಿರುದ್ಧವಾಗಿ? ಸರಿ, ಪೇತ್ರನು ಪರ್ಫೆಕ್ಟಾ? ವಾಕ್ಯ ಹೇಳುತ್ತದೆ ಪೇತ್ರನು ಕಪಟ ಮಾಡಿದನೆಂಬುದಾಗಿ ಪೌಲ ಹೇಳುತ್ತಾರೆ. ಪೇತ್ರನು ಪರ್ಫೆಕ್ಟಾ? ದೇವರಾತ್ಮನು ಹೇಳುತ್ತಾರೆ. ಆ ಜೋಳಿಗೆಯಲ್ಲಿ ಬರುವಾಗ ಪೇತ್ರನು ತಿನ್ನದೇನ್ ಮಾಡಿದ್ರು? ಬಿಟ್ರು. ಜೋಳಿಗೆ ಮೇಲೆ ಹೋಯಿತು, ಅನ್ಯ ಜನರ ಕಾರ್ಯ ಹೋಯಿತು. ಈಗ ಯೋಚನೆ ಮಾಡಿ ನೋಡಿ, ಪೇತ್ರನು ಕೊರತೆಯುಳ್ಳವನೇ, ಅವನ ಮೇಲೆ ಇರುವಂತ ಪವಿತ್ರಾತ್ಮನು ಸಮೃದ್ಧಿಯುಳ್ಳವನು. ಅವ್ರ ಹತ್ರನೇ ನೀವು ನಂಬಿಗಸ್ತರಾಗಿರಬೇಕು. ಅನೇಕರು ಪೇತ್ರನ ಹತ್ರ ನಂಬಿಗಸ್ತನಾಗಿದ್ದಾರೆ, ದೇವರಾತ್ಮನಿಗೆ ಸುಳ್ಳು ಹೇಳುತ್ತಾರೆ. ಯಾಕಂದ್ರೆ ಪೇತ್ರನ ಹತ್ರ ಕೆಟ್ಟ ಹೆಸರು ಪಡೆಯಬಾರದೆಂದು ಪೇತ್ರನ ಹತ್ರ ಮರೆ ಮಾಡ್ದ. ಎಲ್ಲರ ಹತ್ರ ಕೆಟ್ಟ ಹೆಸರು ಬೇಡ, ಮರೆ ಮಾಡೋಣ. ಅವನು ಹೇಳ್ದ, ನೀನು ನನಗೆ ವಿರುದ್ಧವಾಗಿ ಸುಳ್ಳು ಹೇಳ್ತಿಲ್ಲ, ಯಾರ ವಿರುದ್ಧವಾಗಿ ಹೇಳ್ತಿದ್ಯಾ? ಪರಿಶುದ್ಧಾತ್ಮನ ವಿರುದ್ಧವಾಗಿ ಸುಳ್ಳು ಹೇಳ್ತಿದ್ಯಾ? ಹಾಗಾದ್ರೆ ಮಾನಸಾಂತರ ಹೊಂದಿ ಹೃದಯದಲ್ಲಿ ಅಲಗು ನೆಟ್ಟಂತಾಗಿ ಪ್ರತ್ಯೇಕವಾದ ಜೀವಿತ ಜೀವಿಸುವುದಕ್ಕೆ ಎಲ್ಲವನ್ನು ಮಾರಬೇಕೆಂದು ತೀರ್ಮಾನಿಸಿದವನ ಹೃದಯದಲ್ಲಿ ಏನಿದೆ? ಒಂದು ವಂಚನೆ ಇದೆ, ಒಂದು ಸುಳ್ಳು ಹೇಳುವಂತ ಸ್ವಭಾವ ಇದೆ. ಇವರು ಸತ್ತು ಹೋದರು ಎಂಬುದಾಗಿ ಇದೆ. ಹಾಗೆ ತಾನೇ ಇದೆ, ಸತ್ತರು ಎಂಬುದಾಗಿ ಇದೆ. ಕರ್ತನು ನಿಮ್ಮ ಹೃದಯವನ್ನು ನೋಡುತ್ತಾನೆ, ಮನುಷ್ಯರೋ ಮುಖವನ್ನು ನೋಡುತ್ತಾನೆ. ನೀನು ಸ್ಪಿರಿಚುವಲ್ ಆಗಿದ್ಯಾ? ಪ್ರತ್ಯೇಕವಾದ ಜೀವಿತ ಜೀವಿಸ್ತಿದ್ಯಾ? ಲೋಕವನ್ನು ಬಿಟ್ಟೆ ದೇವರ ಬರುವಿಕೆಗೆ ಕಾದಿದ್ಯಾ? ನಾನು ಹೋಗುತ್ತೇನೆ ಎಲ್ಲ ಹೇಳ್ದೆ, ಆದರೆ ನಿನ್ನ ಹೃದಯ ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ಟಿದ್ಯಾ? ಪರ್ಫೆಕ್ಟ್ ಆಗಿ ದೇವರ ಮುಂದೆ ಇದೆಯಾ? ಇದನ್ನೇ ದೇವರು ಕೇಳುತ್ತಿದ್ದಾರೆ. ನೀವು ಸೇವಕರ ಹತ್ರ ಒಳ್ಳೆ ಹೆಸರು ಪಡೆಯುವುದೋ, ಮನೆಯಲ್ಲಿ ಒಳ್ಳೆ ಹೆಸರು ಪಡೆಯುವುದೋ, ಅಥವಾ ನಿಮ್ಮ ಸೇವಕರ ಹತ್ರ ಒಳ್ಳೆ ಹೆಸರು ಪಡೆಯುವುದೋ, ಗಂಡ ಹೆಂಡತಿ ಹತ್ರ ಒಳ್ಳೆ ಹೆಸರು ಪಡೆಯುವುದು ಇಂಪಾರ್ಟೆಂಟ್ ಅಲ್ಲ. ನಾನು ಯಾವಾಗಲೂ ಹೇಳುತ್ತೇನೆ, ನೀವು ದೇವರಿಗೆ ಭಯಪಡುವುದಾದರೆ ಯಾರಿಗೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ದೇವರಿಗೆ ಭಯಪಡಲಿಲ್ಲ ಅಂದ್ರೆ ಎಲ್ಲರಿಗೂ ಭಯಪಡಬೇಕು. ಒಂದು ವೇಳೆ ನಿಮ್ಮ ಬಳಿಯಲ್ಲಿ, ನನಗೆ ಒಬ್ಬ ಹಿರಿಯ ಸೇವಕರು ಹೇಳಿಕೊಟ್ರು, ನಾಗರ್ಕೋಯಿಲಲ್ಲಿ, ಅವರಿಗೆ 73 ವರ್ಷ ಇರುತ್ತದೆ. ಅವ್ರು ಹೇಳಿಕೊಟ್ರು, ನೀನು ಪಾಪ ಉಳ್ಳವನಾಗಿರುವುದಾದರೆ, ನಿನ್ನಲ್ಲಿ ಪಾಪ ಇದ್ದರೆ ದೇವರಿಗೆ ಒಪ್ಪಿಸಿಕೊಟ್ರೆ ಯಾರ ಕುರಿತಾಗಿ ಚಿಂತಿಸಬೇಡ ಅಂದ್ರು. ಕರ್ತನು ನಿನ್ನನ್ನು ಕ್ಷಮಿಸಿದ್ದಾರೆ, ನೀನೇನ್ ಮಾಡಬೇಡ, ಯಾರ ಕುರಿತಾಗಿ ಚಿಂತಿಸಬೇಡ. ಎರಡನೆಯದಾಗಿ, ಒಂದು ವೇಳೆ ಅವರು ನಿನ್ನ ಮೇಲೆ ಹೊರಿಸುತ್ತಾ ಇರುವಂತ ತಪ್ಪೋ ಪಾಪವೋ ನಿನ್ನಲ್ಲಿ ಇಲ್ಲ ಅಂದ್ರೆ ಚಿಂತಿಸಲೇಬೇಡ, ದೇವರು ನಿನಗೋಸ್ಕರ ವ್ಯಾಜ್ಯವಾಡುತ್ತಾರೆ. ಹಾಗಂದ್ರೆ ಎರಡು ಕೂಡ ಒಂದೇ ಹೇಳುತ್ತದೆ, ನೀವು ದೇವರ ಮುಂದೆ ನಂಬಿಗಸ್ತರಾಗಿದ್ದರೆ ಸಾಕು. ಇಲ್ಲಿ ಕೊರತೆಯುಳ್ಳವರು ಅನೇಕ ಇದ್ದಾರೆ. ಪೇತ್ರನು ಕೂಡ ಕೊರತೆಯುಳ್ಳವರಾಗಿ ಇದ್ದರು, ಆದರೂ ದೇವರಾತ್ಮನವರಲ್ಲಿ ಸಮೃದ್ಧಿಯಾಗಿದ್ದರು. ಸೊ ನಾವು ಯಾವಾಗಲೂ ಕೂಡ ದೇವರ ಮುಂದೆ ಪರ್ಫೆಕ್ಟ್ ಆಗಿ ಇದ್ದೇವಾ? ಕರ್ತನ ಮುಂದೆ ನೀನು ನಿಲ್ಲುವುದಾದ್ರೆ ಯಾರ ಕುರಿತಾಗಿ ಚಿಂತಿಸುವಂತ ಅವಶ್ಯಕತೆ? ನಾನು ಯಾವಾಗಲೂ ಹೇಳ್ತೇನೆ, ನಿಮ್ಮ ಕುರಿತು ಯಾರು ಬೇಕಾದ್ರೂ ತಪ್ಪಾಗಿ ಹೇಳಿ, ನಿಮ್ಮಲ್ಲಿರುವಂತ ಪಾಪವನ್ನು ಹೇಳಿ, ಅವರು ಅದಕ್ಕೆ ಲಾಯಕ್ಕಿಲ್ಲ, ಸರಿ ಇಲ್ಲ, ಅವರು ಕೊರತೆಯುಳ್ಳವರು, ಅವರು ಅಂತವರು, ಓದದೇ ಇರುವಂತವರು, ಸರಿ ಇಲ್ಲದೆ ಇರುವವರು, ಏನ್ ಬೇಕಾದ್ರೂ ಹೇಳಲಿ. ನೀನು ಕರ್ತನ ಮುಂದೆ ನಿಂತು ದೇವರು ನಿನ್ನನ್ನು ಚೂಸ್ ಮಾಡಿದ್ದಾರೆ ಅಂದ್ರೆ ನೀನು ಯಾವುದನ್ನು ಯೋಚಿಸುವುದು ಬೇಡ. ಕೆಲವರು ಏನ್ ಮಾಡುತ್ತಾರೆ ಅಂದ್ರೆ, ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಡಿಸ್ಕರೇಜ್ ಆಗ್ತಾರೆ. ಈಗಲೂ ಹೇಳುತ್ತೇನೆ, ನಾವಲ್ಲ, ನಮ್ಮ ಮೇಲಿರುವಂತ ಅಭಿಷೇಕಕ್ಕೆ ಆ ಶಕ್ತಿ ಇದೆ, ಅದು ಅವ್ರದ್ದು. ನೀವು ಯಾವುದಕ್ಕೆ ಭಯಪಡಬೇಕು ಗೊತ್ತಾ? ಆ ಸೇವಕರಿಗೆ ಅಲ್ಲ, ಅವರ ಮೇಲಿರುವಂತ ಅಭಿಷೇಕಕ್ಕೆ. ಇನ್ನೊಂದನ್ನು ಹೇಳುತ್ತೇನೆ, ನಿಮ್ಮ ಮೇಲಿರುವಂತ ಅಭಿಷೇಕಕ್ಕೆ ನೀವು ಮೊದಲು ಭಯಪಡಬೇಕು.
ಅದೇ ಇಂಪಾರ್ಟೆಂಟ್. ಇಲ್ಲಿ ಇವರು ಹೃದಯದಲ್ಲಿ ಅಲಗು ನೆಟ್ಟಂತಾದರು. ಇವರ ಒಳಗೆ ಏನಿದೆ? ವಂಚನೆ ಇದೆ, ಸುಳ್ಳಿದೆ. ಇನ್ನೊಂದು ವಾಕ್ಯದಲ್ಲೂ ಕೂಡ ಇದೆ, ಅದನ್ನು ಓದಿರಿ. 6ನೇ ಅಧ್ಯಾಯ 1ನೇ ವಾಕ್ಯ. ಅಲ್ಲಿ ಏನಾಯಿತು? ಗ್ರೀಕ್ ಭಾಷೆಯವರು ಹಾಗೂ ಇಬ್ರಿಯ ಭಾಷೆಯವರ ನಡುವೆ ಗಲಿಬಿಲಿ ಉಂಟಾಯಿತು. ಇವರೆಲ್ಲ ಒಮ್ಮನಸ್ಸಿನಿಂದ ಬಂದವರು ತಾನೆ. ಆದರೆ ಇವರೊಳಗೆ ಇನ್ನೂ ಕೂಡ ಏನಿದೆ? ಭೇದ ಭಾವ ಇದೆ. ನೀನು ಗ್ರೀಕನು, ಯಹೂದ್ಯನು. ಏನು ಸಭೆಯ ಪ್ರಮಾಣ ಏನು? ನಾನು ಯಹೂದ್ಯನೂ ಅಲ್ಲ, ಗ್ರೀಕನೂ ಇಲ್ಲ. ಅದೇ ತಾನೇ ಪ್ರಮಾಣ. ಆದ್ರೆ ಇವರಲ್ಲಿ ಏನಿದೆ ಈಗ? ನಾನು ಯಹೂದ್ಯನು, ನೀವು ಗ್ರೀಕನು. ಯಹೂದ್ಯರಿಗೆ ಮಾತ್ರ ಗಮನಿಸುತ್ತಾ ಇದ್ದೀರಾ, ಗ್ರೀಕರನ್ನು ಗಮನಿಸುತ್ತಿಲ್ಲ. ವಿಧವೆಯರನ್ನು ಗಮನಿಸುತ್ತಿಲ್ಲ, ಇವರನ್ನು ಗಮನಿಸುತ್ತಿಲ್ಲ ಎಂಬುದಾಗಿ ಅವತ್ತೇ ವಿಧವೆಯರನ್ನು ನೀವು ಪರಾಮರಿಸುತ್ತಿಲ್ಲ. ಇಷ್ಟೊಂದು ಥಾಟ್ನೊಂದಿಗೆ ಪ್ರತ್ಯೇಕವಾಗಿ ಬಂದಿದ್ದಾರೆ. ಇಷ್ಟು ಆಲೋಚನೆಯೊಂದಿಗೆ ಎಲ್ಲವನ್ನು ಮಾರಿ ಬಂದವರಿದ್ದಾರೆ. ಇಂತಹ ಆಲೋಚನೆಯಲ್ಲೇ ಹೃದಯದಲ್ಲಿ ಚುಚ್ಚಲ್ಪಟ್ಟವರಿದ್ದಾರೆ. ಹಾಗಾದ್ರೆ ಹೃದಯದಲ್ಲಿ ಅಲಗು ನೆಟ್ಟಂತಾದಂತ ಇವರಲ್ಲೂ ಕೂಡ ಎಂತಹ ಥಾಟ್ಸ್ ಇದೆ? ಇಂತಹ ಥಾಟ್ಸ್ ಇದೆ. ಕರ್ತನು ಇದನ್ನು ಎದುರು ನೋಡಲಿಲ್ಲ, ಚದುರಿ ಹೋಗುವಂತೆ ಮಾಡಿದ್ರು ಅಂತ ಇದೆ. 8ನೇ ಅಧ್ಯಾಯದಲ್ಲಿ ಏನ್ ಮಾಡಿದ್ರು? ಚದುರಿ ಹೋಗುವಂತೆ ಮಾಡಿದ್ರು. ಕರ್ತನು ಎಕ್ಸ್ಪೆಕ್ಟ್ ಮಾಡುವಂತ ಗುಂಪು ಯಾವುದು? ಅದನ್ನು ಮಾತ್ರ ಹೇಳಿ ಮುಗಿಸುತ್ತೇನೆ, ಓದಿರಿ. ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 68ನೇ ವಾಕ್ಯ. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ಇವರು ಬೇರೆ ಯಾವುದಕ್ಕಾಗಿಯೂ ಬರಲಿಲ್ಲ. ಬಂದಿದ್ದು ಒಂದೇ ಒಂದಕ್ಕಾಗಿ, ವಾಕ್ಯಕ್ಕಾಗಿ ಬರಲಿಲ್ಲ, ನಿತ್ಯ ಜೀವ ವಾಕ್ಯಕ್ಕಾಗಿ ಬಂದ. ಯಾಕಂದ್ರೆ ಫರಿಸಾಯರಲ್ಲಿಯೂ ಕೂಡ ವಾಕ್ಯ ಇತ್ತು. ಮೋಶೆ ಆಸನದ ಮೇಲೆ ಕೂತಿರೋರ ಹತ್ರ ಕೂಡ ವಾಕ್ಯ ಇತ್ತು. ಗಮಾಲಿಯೇಲನ ಬಳಿಯಲ್ಲೂ ಕೂಡ ವಾಕ್ಯ ಇತ್ತು. ಆದರೆ ಇವರ ಹತ್ರ ಮಾತ್ರವೇ ನಿತ್ಯ ಜೀವವುಳ್ಳ ವಾಕ್ಯ ಇತ್ತು. ಎಟರ್ನಲ್ ವರ್ಡ್ ಇವರ ಹತ್ರ ಇತ್ತು. ಧರ್ಮಶಾಸ್ತ್ರ ವರ್ಡ್ ಇತ್ತು, ಅದು ಮರಣವನ್ನು ತಂದಿತು. ಇವರ ಹತ್ರ ಏನಿತ್ತು? ಈಗ ಓದಿರಿ, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯ. ಈಗ ಓದಿರಿ. ಆಮೇಲೆ ಯೇಸು ಬೆಟ್ಟವನ್ನು ಹತ್ತಿ ತನಗೆ ಬೇಕಾದವರನ್ನು ಹತ್ತಿರಕ್ಕೆ ಕರೆಯಲು ಅವರು ಆತನ ಬಳಿಗೆ ಬಂದರು. ಅವರು ಯಾರು? ಈ ನಿತ್ಯ ಜೀವದ ವಾಕ್ಯಕ್ಕಾಗಿ ಬಂದವರು. ಇವರು ಬೇರೆ ಯಾವುದಕ್ಕಾಗಿ ಇವರ ಹಿಂದೆ ಬರಲಿಲ್ಲ. ರೊಟ್ಟಿಗಾಗಿ ಬರಲಿಲ್ಲ. ಹೃದಯದಲ್ಲಿ ಚುಚ್ಚಲ್ಪಟ್ಟು ಆ ಹೂ ಅಂತ ಬಂದು ಇವನ ಒಳಗೆ ಏನೂ ಇಲ್ಲ, ಆನಂತರವಾಗಿ ಏನಿಲ್ಲ. ಇವನು ಎಟರ್ನಲ್ ವಿಷನ್ ಇಲ್ಲದೆ ಇರುವವನಲ್ಲ. ಇವನ ಹತ್ರ ಒಂದೇ ಒಂದು ಮಾತ್ರ ಚೆನ್ನಾಗಿ ಗೊತ್ತಾಗ್ತಿದೆ. ಇದೇ ಪೇತ್ರನೇ ಅಪೋಸ್ತಲರ ಕೃತ್ಯದಲ್ಲಿ ಹೇಳುವಾಗ ಹೇಳುತ್ತಾರೆ, ಆ ಕುಂಟ, ಆ ನಡೆಯಲಿಕ್ಕಾಗದೇ ಇರುವಂತವನವರು ಸ್ವಸ್ಥಪಡಿಸುವಾಗ ಹೇಳುತ್ತಾರೆ, ಬೆಳ್ಳಿ ಬಂಗಾರವು ನನ್ನ ಹತ್ರ ಇಲ್ಲ ಎಂಬುದಾಗಿ ಹೇಳಿ ಅವರನ್ನು ಕರೆದುಕೊಂಡು ಹೋಗುವಾಗ ಅವರು ಹೇಳುತ್ತಾರೆ, ವಿದ್ಯಾಭ್ಯಾಸ ಇಲ್ಲದೆ ಇರುವಂತ ನಮ್ಮನ್ನು ಕರ್ತನು ಈ ರೀತಿಯಾದ ಕಾರ್ಯವನ್ನು ದೇವರು ಮಾಡಿದ್ದಾರೆ. ಹಾಗಾದ್ರೆ ಇವರಿಗೆ ಸ್ಕೂಲಿಂಗ್ ಇಲ್ಲ, ಇಂಗ್ಲಿಷಲ್ಲಿ ಅನ್ಸ್ಕೂಲಿಂಗ್ ಅಂತ ಇದೆ. ಸ್ಕೂಲ್ ಪಕ್ಕನೆ ಹೋಗ್ಲಿಲ್ಲ. ಶಿಕ್ಷಣ ಇಲ್ಲ ಅಂದ್ರೆ ಜ್ಞಾನ ಇಲ್ಲ, ಏನೂ ಇಲ್ಲ. ಸಾಧಾರಣವಾದವರು. ಚೆನ್ನಾಗಿ ಓದಿದ್ರೆ ಬುದ್ಧಿವಂತ, ಓದದೇ ಇರುವಂತವರು ಸಾಧಾರಣ, ಏನೂ ಇಲ್ಲ, ಸುಮ್ಮನೆ ಇರುವಂತ ವ್ಯಕ್ತಿ. ಹೇಗೆ ಇವರು ಇಷ್ಟೊಂದು ಧೈರ್ಯವಾಗಿ ಮಾತನಾಡುತ್ತಾರೆ ಅಂದ್ರೆ, ನಮ್ಮ ಹತ್ರ ವಿದ್ಯಾಭ್ಯಾಸ ಇಲ್ಲ, ನಮ್ಮ ಹತ್ರ ಜ್ಞಾನ ನೀವು ಹೇಳುವಾಗ ಏನೂ ಇಲ್ಲ, ಆದರೆ ಒಂದೇ ಒಂದಿದೆ, ನಿತ್ಯ ಜೀವವುಳ್ಳ ವಾಕ್ಯ ನಮ್ಮಲ್ಲಿದೆ. ಯಾಕಂದ್ರೆ ಅಲ್ಲಿ ಕೇಳುತ್ತಾ ಇರುವಂತವ್ರ ಹತ್ರ ಮೋಶೆಯ ವಾಕ್ಯ ಇದೆ. ಕೂತು ಕೇಳುತ್ತಾ ಇದ್ದಾರಲ್ಲ, ಅವ್ರ ಹತ್ರ ಧರ್ಮಶಾಸ್ತ್ರ ಇದೆ. ಆದರೆ ಇವರ ಹತ್ರ ಧರ್ಮಶಾಸ್ತ್ರ ಇಲ್ಲ, ನಿತ್ಯ ಜೀವವುಳ್ಳ ವಾಕ್ಯ ಇದೆ. ಈ ನಿತ್ಯ ಜೀವದ ವಾಕ್ಯಕ್ಕೋಸ್ಕರವಾಗಿ ಅದನ್ನೇ ಮತ್ತೆ ಹೇಳುತ್ತೇನೆ. ಫಸ್ಟ್ ಪಾಯಿಂಟ್ ಅಲ್ಲಿ ಹೇಳಿದೆ, ಮತ್ತೆ ಹೇಳುತ್ತೇನೆ. ಇವರ ಬಳಿ ನಿತ್ಯತ್ವಕ್ಕೆ ಬೇಕಾಗಿರುವ ವಾಕ್ಯ ಇತ್ತು. ಈಗ ನಿಮ್ಮ ಥಾಟ್, ನಿಮ್ಮ ವಿಷನ್ ನಿತ್ಯತ್ವಕ್ಕೆ ಸಂಬಂಧಪಟ್ಟದಾಗಿದೆಯಾ? ಅದನ್ನೇ ಮತ್ತೆ ಹೇಳಿ ನಾನು ಮುಗಿಸುತ್ತೇನೆ. ನೀವು ರೊಟ್ಟಿಗೋಸ್ಕರ, ಕೇವಲ ಊಟಕ್ಕೋಸ್ಕರವಾಗಿ ಮಾತ್ರ ಬರುವವರಾಗಿದ್ದರೆ ಪ್ರಯೋಜನವಿಲ್ಲ. ವಾಕ್ಯವನ್ನು ಮಾತ್ರ ಪಡೆದುಕೊಂಡು ಫಲ ಕೊಡದವರಾಗಿ ಇದ್ದರೆ ಪ್ರಯೋಜನವಿಲ್ಲ. ಫಲ ಕೊಡುವವರಾಗಿದ್ದು, ಹೃದಯದಲ್ಲಿ ಅಲಗು ನೆಟ್ಟಂತವರಾಗಿದ್ದು, ಎಲ್ಲವನ್ನು ಮಾರಿಕೊಟ್ಟುವಿ, ಒಳಗೆ ಮಾರ್ಪಡದೇ ಇದ್ದರೆ ಪ್ರಯೋಜನವಿಲ್ಲ. ನಿಮ್ಮ ಹತ್ರ ಏನಿರಬೇಕು ಗೊತ್ತಾ? ನಾವು ಬೇರೆ ಯಾರ ಬಳಿಗೆ ಹೋಗುವುದು ದೇವರೇ? ನಾವು ಬೋಟ್ ಬಿಟ್ಟಿದ್ದಾಯಿತು, ಮನೆ ಬಿಟ್ಟಿದ್ದಾಯಿತು, ಮೀನನ್ನು ಬಿಟ್ಟಿದ್ದಾಯಿತು, ಬೇರೆ ಏನ್ ಬಿಡೋದು? ಅಪ್ಪನನ್ನು ಬಿಟ್ಟಾಯಿತು, ಎಲ್ಲವನ್ನು ಬಿಟ್ಟಾಯಿತು ದೇವರೇ. ಅವರ ಬಳಿ ಬೇರೆ ಯಾವುದಕ್ಕಾಗಿಯೂ ನಾವು ಬರಲಿಲ್ಲ. ಅವರ ಬಳಿ ನಿತ್ಯ ಜೀವವುಳ್ಳ ವಾಕ್ಯ ಇದೆ, ಜೀವವುಳ್ಳ ವಾಕ್ಯ ಇದೆ. ಅದಕ್ಕಾಗಿ ಇವರನ್ನು ಹಿಂಬಾಲಿಸುತ್ತೇನೆ. ಅವರ ಬಳಿಯಲ್ಲಿ ಇದ್ದದ್ದು ಎಟರ್ನಲ್ ವಿಷನ್. ಪೇತ್ರನ ಹತ್ರ ಇದ್ದಿದ್ದು ಎಟರ್ನಲ್ ವಿಷನ್, ನಿತ್ಯ ಜೀವವುಳ್ಳ ವಾಕ್ಯ, ನಿತ್ಯತ್ವಕ್ಕೆ ಬೇಕಾಗಿರುವ ಜೀವವುಳ್ಳ ವಾಕ್ಯ. ಅದೇ ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುತ್ತದೆ. ಅಂತಹ ವ್ಯಕ್ತಿಯನ್ನೇ ದೇವರು ಹುಡುಕುತ್ತಿದ್ದಾರೆ. ನೀವು ಯಾರಾಗಿರಬೇಕು ಅಂದ್ರೆ, ನಾನೀಗ ಮಾತನಾಡುತ್ತಿರುವಂಥದ್ದೆಲ್ಲ ಸ್ಪಿರಿಚುವಲ್ ಆಸ್ಪೆಕ್ಟ್, ವರ್ಲ್ಡ್ಲಿಯಾಗಿ ಮಾತನಾಡುತ್ತಿಲ್ಲ. ಒಂದು ಗುಂಪು ಆ ಕರೆಯುವಿಕೆಯನ್ನು, ದರ್ಶನವನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವಂಥವರು. ಒಂದು ಗುಂಪು ಬಂದರು, ಆದರೆ ಅವರ ಹತ್ರ ಏನಿಲ್ಲ. ತಿಂದು ಹೋಗುತ್ತಾರೆ, ಚೆನ್ನಾಗಿ ವಾಕ್ಯ ಕೇಳುತ್ತಾರೆ, ಭಾನುವಾರ ಬರುತ್ತಾರೆ, ಬೈಬಲ್ ಸ್ಟಡಿಗೆ ಬರುತ್ತಾರೆ, ಸ್ಪೆಷಲ್ ಕ್ಲಾಸ್ ಅಂದ್ರೆ ಬರುತ್ತಾರೆ, ಆದರೆ ಅವರಲ್ಲಿ ಬದಲಾವಣೆಯೇ ಇರುವುದಿಲ್ಲ. ಆ ರೀತಿ ಬಂದವರಲ್ಲಿ ಒಂದು ಗ್ರೂಪ್ ಬರುತ್ತದೆ, ಆದರೆ ಅವರಲ್ಲಿ ಫಲ ಇರುವುದಿಲ್ಲ. ಅವರ ಬಳಿಯಿಂದ ಯಾವುದೇ ವಿಧವಾದ ಫಲ ಆಚೆ ಬರುವುದಿಲ್ಲ. ಅವರ ಬಳಿ ನೀತಿಯೋ, ನ್ಯಾಯವೋ, ಪರಿಶುದ್ಧಾತ್ಮನ ಫಲ ಅವರಿಂದ ಏನಾಗಲ್ಲ, ಬರುವುದಿಲ್ಲ. ಒಂದು ಗುಂಪಿಗೆ ಬರುತ್ತದೆ, ಪ್ರತ್ಯೇಕವಾಗಿರುತ್ತಾರೆ.
ಹಾಗೆ ಎಲ್ಲವನ್ನು ಬಿಟ್ಟು ಮಾರಿ ಪರಿಶುದ್ಧಾತ್ಮನ ಫಲ ಬಂತು ಎಂದು ಲೋಕ ತ್ಯಜಿಸಿದ್ದೇನೆ ಎಂದು ಹೇಳಿ ಹೋಗುತ್ತಾರೆ. ಆದರೆ ಒಳಗೆ ಒಂದು ಸೈಡಲ್ಲಿ ವಂಚನೆ ಇರುತ್ತದೆ. ಒಳಗೆ ರಹಸ್ಯವಾದ ಪಾಪ ಅಥವಾ ಒಂದು ಸುಳ್ಳು ಇರುತ್ತದೆ. ಒಳಗೆ ಇನ್ನು ಲೋಕವನ್ನು ತ್ಯಜಿಸದೇ ಇರುವಂತದ್ದು, ನಾನು ಗ್ರೀಕ, ನೀನು ಯಹೂದ್ಯನು, ನಾನು ದೊಡ್ಡವನು. ಇವತ್ತು ನೋಡಿ, ಎಷ್ಟೋ ಜನರ ಹತ್ರ ಇನ್ನೂ ಕೂಡ ಜಾತಿಯ ಭೇದ ಭಾವ ಇದೆ. ಇವತ್ತು ಕೂಡ ಆತ್ಮಿಕ ಉಳ್ಳವರಲ್ಲಿ ಭಾಷೆ ಭೇದ ಭಾವ ಇದೆ. ಇವತ್ತು ಕೂಡ ಆತ್ಮಿಕ ಉಳ್ಳವರಲ್ಲಿ ಎಷ್ಟೋ ಜನರಲ್ಲಿ ದೇಶದ ಭೇದ ಭಾವ ಇದೆ. ಇದೆಲ್ಲ ಒಳಗೆ ಅಂಟಿಕೊಂಡಿರುತ್ತದೆ. ಆದ್ರೆ ಇವ್ರು ಯಾರಂದ್ರೆ ಸ್ಪಿರಿಚುವಲ್ ಪರ್ಸನ್ಸ್. ದೇವರು ಹೇಳುತ್ತಾರೆ, ಏನ್ ಕೇಳುತ್ತಾರೆ? ನನಗೆ ಅಲ್ಲಿ ಗಂಡು ಇಲ್ಲ, ಹೆಣ್ಣು ಇಲ್ಲ, ಅಲ್ಲಿ ಭಾಷೆ ಇಲ್ಲ, ಅಲ್ಲಿ ಬೇರೆ ಯಾವ ಕಾರ್ಯ ಇಲ್ಲ, ಇಲ್ಲಿರುವಂತ ಯಾವುದೂ ಇಲ್ಲ. ಆ ವಾಕ್ಯ ನನಗೆ ಬೇಕು. ಆಗಲೇ ನಿಮ್ಮಿಂದ ಇಲ್ಲಿ ಎಲ್ಲರನ್ನೂ ಕೂಡ ಪ್ರೀತಿಸುವುದಕ್ಕೆ ಸಾಧ್ಯ. ಎಂತವರೇ ಆಗಿದ್ದರೂ ಕೂಡ ನಿಮ್ಮಿಂದ ಪ್ರೀತಿಸುವುದಕ್ಕೆ ಸಾಧ್ಯ. ಯೇಸುವನ್ನು ನೋಡಿ, ಸಕಲ ಪಾಪಿಗಳನ್ನು ಕೂಡ ಪ್ರೀತಿಸುವುದಲ್ವಾ? ಕಾರಣ ಅವರು ಯಾರನ್ನು ಕೂಡ ಇಲ್ಲಿರುವವರನ್ನಾಗಿ ನೋಡ್ಲಿಲ್ಲ, ಅಲ್ಲಿರುವವರನ್ನಾಗಿ ನೋಡಿದ್ರು. ಅವರು ಅಲ್ಲಿರುವವರನ್ನಾಗಿ ನೋಡಿದ್ರು. ಏನೇ ಕೇಳಿದ್ರು ಕೂಡ ಅವರು ಅಲ್ಲೇ ಉತ್ತರ ಕೊಡುತ್ತಾರೆ. ಎಲ್ಲಾ ಬಿಟ್ಟು ಬಂದ್ವಿ ದೇವರೇ, ಏನ್ ಸಿಗುತ್ತದೆ? ನಿತ್ಯತ್ವದಲ್ಲಿ ನೀವು ನ್ಯಾಯ ತೀರಿಸುವವರಾಗಿ ಕಾಣಲ್ಪಡುತ್ತೀರಾ. ದೇವರೇ, ನೀವು ನನ್ನನ್ನು ಬಿಟ್ಟು ಹೋಗ್ತಿದ್ದೀರಲ್ಲ, ಏನ್ ಮಾಡೋದು? ನಿನಗೋಸ್ಕರ ನಾನು ಬೀಡಾರವನ್ನು ಸಿದ್ಧ ಮಾಡುವುದಕ್ಕೆ ಹೋಗ್ತಿದ್ದೇನೆ. ಭೂ ಸಂಬಂಧವಾದ ಕುರಿತಾಗಿ ದೇವರು ಮಾತನಾಡುವುದೇ ಇಲ್ಲ. ನೀನು ನಿತ್ಯತ್ವಕ್ಕೆ ಸಂಬಂಧಪಟ್ಟವನು. ಈ ವಿಷನ್ ನಿಮ್ಮ ಹತ್ರ ಇದ್ರೇನೆ ನಿಮ್ಮ ಓಟ ಕಡೆಯ ತನಕ ಓಡುತ್ತದೆ. ಇಲ್ಲ ಅಂದ್ರೆ ಕಮ್ಯುನಿಯನ್ ತೆಗೆದುಕೊಳ್ಳುತ್ತೀರಾ, ಮನೆಗೆ ಹೋಗುತ್ತೀರಾ, ರೊಟ್ಟಿ ದ್ರಾಕ್ಷಾರಸ ತೆಗೆದುಕೊಂಡು ಹೋಗುತ್ತೀರಾ, ಅಥವಾ ಓಡಿ ಹೋಗುತ್ತೀರಾ, ಎಲ್ಲಾ ಮಾಡುತ್ತೀರಾ. ಕಡೆಯ ತನಕ ಸ್ಥಿರವಾಗಿರುವವನು ಯಾರು ಗೊತ್ತಾ? ನಿತ್ಯ ಜೀವ ವಾಕ್ಯವನ್ನು ಹೊಂದಿರುವವನೇ ಕಡೆಯ ತನಕ ಸ್ಥಿರವಾಗಿ ನಿಲ್ಲುತ್ತಾನೆ. ಕಡೆಯದಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಎಟರ್ನಲ್ ವಿಷನ್ ಇರಬೇಕು. ಎಟರ್ನಲ್ ವಿಷನ್ ಇಲ್ಲದೆ ಈ ಓಟವನ್ನು ಓಡಿ ಮುಗಿಸುವುದಕ್ಕೆ ಪೌಲನು ಹೇಳುತ್ತಾರೆ, ದೇಮನು, ತೋಮ ಅಲ್ಲ, ದೇಮನು ಪ್ರಪಂಚದ ಮೇಲೆ ಆಸೆ ಇಟ್ಟು ನನ್ನನ್ನು ಬಿಟ್ಟು ಅಗಲಿ ಹೋದನು. ಬಂದ ಇದೇ ದೇಮನ ಕುರಿತಾಗಿ ವಾಕ್ಯ ಹೇಳುತ್ತದೆ. ನನಗೋಸ್ಕರ ಅವನು ಹೆಗಲು ಕೊಟ್ಟವನು, ತನ್ನ ಹೆಗಲು ಕೊಟ್ಟವನು, ನನಗೋಸ್ಕರ ಹೆಗಲು ಕೊಟ್ಟವನು. ಅದೇ ತೇಮ ಲೋಕದ ಹಿಂದೆ ಓಡ್ದ. ಯಾಕೆ ಗೊತ್ತಾ? ಅವನಿಗೆ ಪೌಲನ ಮೇಲೆ ಆಸೆ ಇದೆ, ಪೌಲನನ್ನು ಹಿಂಬಾಲಿಸಬೇಕೆಂಬ ವೈರಾಗ್ಯ ಎಲ್ಲ ಇದೆ. ಆದರೆ ಒಳಗೆ ಎಟರ್ನಲ್ ವಿಷನ್ ಇಲ್ಲ. ಅವನು ಒಂದು ವೇಳೆ ಪೌಲನಿಗೋಸ್ಕರ ಹೆಗಲು ಕೊಡದೆ ಇದ್ದಿದ್ದರು, ಎಟರ್ನಲ್ ವಿಷನ್ ಇದ್ದಿದ್ರೆ ಅವನು ಕಡೆಯ ತನಕ ಪೌಲನ ತನಕ ಬರುತ್ತಾ ಇದ್ದ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ನಡೆಯುವಂತ ಯಾವುದು ಕೂಡ, ನಾನು ಹೇಳುತ್ತೇನೆ, ನನ್ನ ಅನುಭವದಿಂದ ಹೇಳುತ್ತೇನೆ, ಆ ವಿಷನ್ ನಿಮ್ಮಲ್ಲಿ ಬಂದ್ರೆ ಇಲ್ಲಿರುವಂತ ಯಾವುದು ಕೂಡ ನಿಮ್ಮನ್ನು ಕದಲಿಸುವುದಿಲ್ಲ, ನಿಮ್ಮ ಮಾರ್ಗವನ್ನು ತಪ್ಪಿಸುವುದಿಲ್ಲ, ದ್ರೋಹ ಮಾಡಿದ್ರೂ ತಪ್ಪಿಸುವುದಿಲ್ಲ, ನಿಮ್ಮನ್ನು ತಿರಸ್ಕರಿಸಿದ್ರೂ ತಪ್ಪುವುದಿಲ್ಲ, ಅಥವಾ ಹಿಡಿದು ಕೊಟ್ಟರು ತಪ್ಪುವುದಿಲ್ಲ, ಅಥವಾ ಬಹಳ ಪ್ರೀತಿಯಿಂದ ಇದ್ರೂ ತಪ್ಪುವುದಿಲ್ಲ, ನಿನಗೋಸ್ಕರ ಜೀವ ಕೊಡುತ್ತೇನೆ ಅಂತ ಹೇಳಿದ್ರು ತಪ್ಪುವುದಿಲ್ಲ. ಯಾವುದು ಕೂಡ ಏನ್ ಮಾಡಲ್ಲ, ತಪ್ಪಿಸುವುದೇ ಇಲ್ಲ. ನೀವು ಓಡುವಂತ ಓಟದಲ್ಲಿ ಓಡುತ್ತಾ ಇರಬೇಕು. ಬಂದರೂ ಸ್ತೋತ್ರ, ಬರದೇ ಇದ್ದರೂ ಕೂಡ ಸ್ತೋತ್ರ, ಇದ್ದರೂ ಸ್ತೋತ್ರ, ಇಲ್ಲದೆ ಇದ್ದರೂ ಸ್ತೋತ್ರ. ಈ ಓಟ ಓಡುತ್ತಲೇ ಇರಬೇಕು. ಈ ಎಟರ್ನಲ್ ವಿಷನ್ ಇರುವ ತನಕ ನಡುವೆ ಏನ್ ಬಂದ್ರೂ ಏನ್ ಮಾಡಕ್ಕಾಗಲ್ಲ, ನಿಮ್ಮನ್ನು ತಪ್ಪಿಸುವುದಕ್ಕೆ ಆಗಲ್ಲ. ಚೆನ್ನಾಗಿ ಗಮನಿಸಿರಿ. ಭಯಂಕರವಾಗಿ ಹೈವೇಯಲ್ಲಿ ನಿಮ್ಮ ಪಕ್ಕದಲ್ಲಿ ಕಾರ್ ಹೋಗ್ತಾ ಇತ್ತು ಅಂದ್ರೆ ಈ ಡೆಸ್ಟಿನೇಷನ್ಗೆ ಹೋಗುವಂತವನು ಚಿಂತಿಸುವುದೇ ಇಲ್ಲ. ಅವನ ಟ್ರ್ಯಾಕಲ್ಲಿ ಅವನು ಏನ್ ಮಾಡ್ತಾನೆ, ಸರಿಯಾಗಿ ಹೋಗ್ತಾ ಇರ್ತಾನೆ. ಈ ವೇಗವಾಗಿ ಬರುವಂತ ಕಾರನ್ನು ನೋಡ್ದ ಅಂದ್ರೆ ಇವನು ಆಗ ಸೈಡಲ್ಲಿ ನಿಧಾನವಾಗಿ ಹೋಗ್ತಾನೆ. ಅದೇ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗದಂತೆ ನಿಮ್ಮ ವಿಷನ್ ಅಲ್ಲಿ ಹೋಗಿರಿ, ಅದನ್ನು ಧರಿಸಿಕೊಳ್ಳಿರಿ. ಅದು ನಿಮ್ಮನ್ನು ಕಡೆಯ ತನಕ ನಡೆಸುವುದಕ್ಕೆ ಸಾಕಾಗಿರುತ್ತದೆ. ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳುವ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸ್ತೋತ್ರ ದೇವರಾತ್ಮನೇ. ಕರ್ತನು ನಿಮ್ಮನ್ನು ನನ್ನನ್ನು ಕರೆದಿರುವಂಥದ್ದು ನಿತ್ಯತ್ವಕ್ಕೆ. ಒಂದು ವೇಳೆ ನನ್ನ ನಿತ್ಯತ್ವದ ಕರೆಯುವಿಕೆ ಏನು, ನಾನು ಯಾವುದನ್ನು ದೃಷ್ಟಿಸಿ ಓಡಬೇಕು, ಆ ರೀತಿ ನೆನೆಸುವುದಾದರೆ ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಒಂದು ಗುಂಪು ಎತ್ತಲ್ಪಟ್ಟು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆ ನಿಂತಿರುವುದನ್ನು ಕಂಡೆನು. ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ? ಇವರು ತಮ್ಮ ವಸ್ತ್ರವನ್ನು ಯಜ್ಞದ ಕುರಿಯಾದಾತನ ರಕ್ತದಿಂದ ಶುಭ್ರ ಮಾಡಿಕೊಂಡವರು, ಬಹಳ ಉಪದ್ರವದಿಂದ ಬಂದಂಥವರು. ಯಜ್ಞದ ಕುರಿಯಾದಾತನು ತಾನೇ ಇವರ ಕಣ್ಣೀರನ್ನೆಲ್ಲ ಒರೆಸುತ್ತಾನೆ, ಜೀವದ ಬುಗ್ಗೆಯ ಕಡೆಗೆ ನಡೆಸುತ್ತಾನೆ. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಕೂಡ ಆತನು ಹಿಂಬಾಲಿಸುವಂಥವರು. ಆ ಗುಂಪೆ ನಮಗೆ ಡೆಸ್ಟಿನೇಷನ್ ಆಗಿರಬೇಕು. ನಾನೊಂದು ಚಿಕ್ಕ ಕಾರ್ಯವನ್ನು ನಿಮಗೆ ಹೇಳುತ್ತೇನೆ. ನಮ್ಮ ಡೆಸ್ಟಿನೇಷನ್ ಯಾವುದಾಗಿರಬೇಕು? ನಾವು ಎಲ್ಲಿಗೆ ಓಡಬೇಕಂದ್ರೆ ಹಾಗೆ ಅಬ್ರಹಾಮನು ಓಡಿದ್ರು, ಅದನ್ನಲ್ಲ, ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವನಾಗಿದ್ದನು. ದೂರದಲ್ಲೇ ಅದನ್ನು ಕಂಡು ನಂಬಿ ಉಲ್ಲಾಸದೊಡನೆ ನಮ್ಮ ದರ್ಶನ ಸಿಂಹಾಸನದ ಮುಂದೆ ಇದೆ. ಅವರೊಂದಿಗೆ ಆಳ್ವಿಕೆ ಮಾಡುವಂಥದ್ದು, ಅವರೊಂದಿಗೆ ಸಿಂಹಾಸನದಲ್ಲಿ ಕೂರುವಂಥದ್ದು, ಇದೆಲ್ಲ ದೇವರು ನಮಗೆ ಮಾಡಿರುವಂಥ ವಾಗ್ದಾನ. ಇಂತಹ ದರ್ಶನವನ್ನು ಇಟ್ಟುಕೊಂಡೇ ನಮ್ಮ ಓಟವನ್ನು ಓಡಬೇಕು. ಒಪ್ಪಿಸಿಕೊಡೋಣ ದೇವರ ಸಮ್ಮುಖದಲ್ಲಿ. 1-2-3 ನಿಮಿಷ. ನಾವು ಕೊರತೆಯುಳ್ಳವರು, ಬಲಹೀನರಾದವರು, ಆದರೂ ಕೂಡ ಪೇತ್ರನ ಮೇಲೆ ಪರಿಶುದ್ಧಾತ್ಮನು ಸಮೃದ್ಧಿಯಾಗಿ ಕಾಣಲ್ಪಟ್ಟರು. ಅದೇ ದೇವರಾತ್ಮನು ನಮ್ಮಲ್ಲೂ ಇದ್ದಾರೆ. ಒಪ್ಪಿಸಿಕೊಡೋಣ. ದೇವರೇ ನೀವು ಬರುವ ತನಕ ಆ ದರ್ಶನದಲ್ಲಿ, ಆ ಎಟರ್ನಲ್ ದರ್ಶನದಲ್ಲಿ,
ಅಪ್ಪ, ಈ ಭೂಮಿಯಲ್ಲಿ ನಡೆಯುವಂತ ಯಾವುದು ನಮ್ಮನ್ನು ಕದಲಿಸಬಾರದು. ನನಗೆ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರೆ ನಾನು ಸೋತು ಹೋಗಿ ಕೂತುಕೊಳ್ಳಬಾರದು. ನನ್ನ ವಿರುದ್ಧವಾಗಿ ಯಾರಾದ್ರೂ ಕೈ ಎತ್ತಿದ್ರೆ ನಾನು ಸೋತು ಹೋಗಿ ಕೂರಬಾರದು. ಒದೆ ತಿಂದ್ರು, ಪಟ್ಟಣದಲ್ಲೆಲ್ಲ ನಾನು ಒಡೆಸಿಕೊಂಡ್ರು, ಏನೇ ಆದರೂ ನನ್ನ ಓಟ ಓಡುತ್ತಲೇ ಇರುತ್ತದೆ. ಯಾಕಂದ್ರೆ ಕ್ರಿಸ್ತನ ಪ್ರೀತಿಯು ನನ್ನನ್ನು ಒತ್ತಾಯಪಡಿಸುತ್ತಾ ಇದೆ. ನನಗೆ ಒಂದು ನೇಮಿಸಲ್ಪಟ್ಟಿದೆ, ನಾನು ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ಯೆಜಬೇಲಳು ಹೇಳಿದಾಗ ಅವನು ಅದನ್ನು ಕೇಳಿ ಸೋತು ಹೋಗಿ ಒಂದು ಕಡೆ ಮಲಗಿಕೊಂಡ. ಮಲಗಬಾರದಾಗಿತ್ತು. ಓಡುತ್ತಲೇ ಇರಬೇಕು. ನೀನು ಎದ್ದು ಓಡು. ನೀನು ಹೋಗಬೇಕಾಗಿರುವಂತ ದೂರ ಬಹಳಷ್ಟು. ಯಾರಾದ್ರೂ ಏನಾದ್ರೂ ಹೇಳಿದ್ರು, ಯಾರಾದ್ರೂ ವಿರುದ್ಧವಾಗಿ ಏನೋ ಮಾತನಾಡಿದ್ರು, ನಿನ್ನ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡುತ್ತಾರೆ, ನಿನ್ನನ್ನು ಅಡಗಿಸುವುದಕ್ಕೆ ನೋಡುತ್ತಿದ್ದಾರೆ. ನೀನು ಯಾವುದರ ಕುರಿತಾಗಿ ಚಿಂತಿಸಬೇಡ. ಅವರು ಅದನ್ನು ಮಾಡುತ್ತಲೇ ಇರಲಿ, ಅದಕ್ಕೆ ತಕ್ಕ ಫಲ ಒಂದು ದಿನ ಬರುತ್ತದೆ. ನಿಮ್ಮನ್ನು ಕರೆದಾತನು ನಂಬಿಗಸ್ತನು. ನಿಮ್ಮ ದರ್ಶನದಿಂದ ನಿಮ್ಮನ್ನು ತಪ್ಪಿಸುವುದಕ್ಕಾಗಿ ಅವರು ಇದನ್ನೆಲ್ಲ ಮಾಡುತ್ತಿದ್ದಾರೆ. ನೀನು ನಂಬಿಗಸ್ತನಾಗಿದ್ದರೆ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ. ನೀನು ಸೋತು ಹೋದವನಾಗಿರಬೇಕೆನ್ನುವುದೇ ಅವರ ಉದ್ದೇಶ. ನೀನು ಜಾಲಿಯ ಮರದ ಕಡೆಗೆ ಮಲಗಬೇಕೆನ್ನುವುದೇ ಅವರ ಉದ್ದೇಶ. ನೀನು ಕಣ್ಣೀರಿಡಬೇಕೆನ್ನುವುದೇ ಅವರ ಉದ್ದೇಶ. ನೀನು ಅದರ ಕುರಿತು ಚಿಂತಿಸಲೇಬೇಡ. ನಿನ್ನ ದರ್ಶನದಲ್ಲಿ ಓಡುತ್ತಲೇ ಇರು. ನನಗೆ ಒಂದು ನೇಮಿಸಲ್ಪಟ್ಟಿದೆ, ನಾನು ಅದನ್ನು ಆಸೆಯಿಂದ ಹಿಂಬಾಲಿಸುತ್ತೇನೆ. ನಾನು ಆಸೆಯಿಂದ ಹಿಂಬಾಲಿಸುತ್ತೇನೆ. ಯಾಕಂದ್ರೆ ನನ್ನನ್ನು ಕರೆದಾತನು ನನಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ. ಅವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ಅವರನ್ನು ಹೊರತುಪಡಿಸಿ ಯಾರು ಕೂಡ ನನ್ನನ್ನು ಇದರಿಂದ ಆಚೆ ತರುವುದಕ್ಕೆ ಆಗದೇ ಇಲ್ಲ. ಆ ನಿಶ್ಚಯ ನಿಮಗೆ ಬರಬೇಕು. ಒಪ್ಪಿಸಿಕೊಳ್ಳೋಣವಾ? ಅಂತಹ ಒಂದು ಆಲೋಚನೆ, ಅಂತಹ ಒಂದು ಥಾಟ್ ನಿಮಗೆ ಬಂತು ಅಂದ್ರೆ ನೀವು ಯಾವುದರ ಕುರಿತಾಗಿಯೂ ಚಿಂತಿಸುವುದಿಲ್ಲ. ಕರ್ತನು ನನಗೆ ಹೇಳಿದ್ದನ್ನು ನಿಮಗೆ ಹೇಳುತ್ತೇನೆ. ಎಷ್ಟೋ ಕಾರ್ಯಗಳು, ಹತ್ತಿರದಲ್ಲಿರುವಂಥವರು, ದೂರದಲ್ಲಿರುವಂಥವ್ರು, ಎಷ್ಟೋ ಜನ ಇಷ್ಟು ವರ್ಷದಲ್ಲಿ ಎಷ್ಟೋ ಕಾರ್ಯಗಳು ವಿರುದ್ಧವಾಗಿ ಮಾಡಿದ್ರೂ ಕೂಡ ಒಂದು ದಿನವೂ ಕೂಡ ನಾನು ಅದಕ್ಕೆ ಸೋತು ಹೋಗಿ ಕೂತಿದ್ದೇ ಇಲ್ಲ. ಅದರ ಕುರಿತಾಗಿ ನಾನು ಯೋಚಿಸಿದ್ದೇ ಇಲ್ಲ. ದೇವರಾತ್ಮನು ಒಂದನ್ನು ಹೇಳುತ್ತಾರೆ, ಎದ್ದು ನಡೆ, ಹೋಗುತ್ತಲೇ ಇರು. ನೀನು ಹೋಗಬೇಕಾದ ದೂರ ಬಹಳ. ನಿನಗೆ ಇಟ್ಟಿರುವಂತ ವಿಷನ್ ಅಧಿಕ. ಅವರು ನಿನ್ನನ್ನು ಏನ್ ಮಾಡುವುದಕ್ಕೆ ನೋಡುತ್ತಾರೆ? ಅವರು ನಿನ್ನನ್ನು ಜಾಲಿಯ ಮರದ ಕೆಳಗೆ ಮಲಗಿಸುವುದಕ್ಕೆ ನೋಡುತ್ತಿದ್ದಾರೆ. ಮಲಗಬೇಡ. ಇನ್ಮುಂದೆ ನಾನು ಹೇಗೆ ಸೇವೆ ಮಾಡೋದು, ಇನ್ಮುಂದೆ ಹೇಗೆ ಸೇವೆ ಮಾಡೋದು, ಅದರ ಕುರಿತಾಗಿ ಯೋಚನೆ ಮಾಡಬೇಡ. ಓಡು. ಯೆಜಬೇಲಳು ಮಾತನಾಡುತ್ತಲೇ ಇರಲಿ. ನೀನು ಏನೇ ಸೇವೆ ಮಾಡಿದ್ರು ಯೆಜಬೇಲಳು ಮಾತಾಡ್ತಾಳೆ. ನಿನ್ನನ್ನು ಕೊಲೆ ಮಾಡುತ್ತೇನೆ ಎನ್ನುತ್ತಾಳೆ. ಚಿಂತಿಸಬೇಡ, ಓಡು. ನಡೆಯುತ್ತಲೇ ಇರು. ಪೌಲನಿಗೆ ಯಾರು ಏನನ್ನು ಕೂಡ ಹೇಳುವುದಕ್ಕೆ ಆಗಲ್ಲ. ಪೌಲನನ್ನು ಹಣ ಕದ್ದ ಅನ್ನುತ್ತಾರೆ. ಅವನು ಹೇಳುತ್ತಾನೆ, ನಾನು ಪ್ರಯಾಸಪಟ್ಟು ಕೆಲಸ ಮಾಡಿ ತಿನ್ನುತ್ತೇನೆ. ಹೇಗೆ ಆ ಮಾತು ಹೇಳುತ್ತೀರಾ? ಅವನು ಚಿಂತಿಸಲಿಲ್ಲ, ಓಡ್ತಲೇ ಇದ್ದ, ಹೋಗುತ್ತಲೇ ಇದ್ದಾನೆ. ಕಡೆಯ ತನಕ ನಾನು ನೋಡುತ್ತೇನೆ ಅನ್ನುತ್ತಾನೆ. ಆದ್ದರಿಂದ ಪೌಲನ ಮರಣದ ಕುರಿತಾಗಿ ಬೈಬಲ್ನಲ್ಲಿಲ್ಲ. ಯಾಕೆ ಪೌಲನ ಮರಣದ ಕುರಿತಾಗಿ ಬೈಬಲ್ನಲ್ಲಿ ಇಲ್ಲ ಗೊತ್ತಾ? ಅವನು ಇವತ್ತು ಕೂಡ ಜೀವಿಸುತ್ತಾ ಇದ್ದಾನೆ. ಸತ್ತು ಮಾತನಾಡುತ್ತಾ ಇರುವಂತವರ ಲಿಸ್ಟಲ್ಲಿ ಅವನು ಇದ್ದಾನೆ. ಅವನ ಮರಣವನ್ನು ಯಾಕೆ ದೇವರು ಸೂಚಿಸಲಿಲ್ಲ ಗೊತ್ತಾ? ಕಾರಣ ಅವನು ಸಾಯುವುದೇ ಇಲ್ಲ. ಅವನ ಓಟ ಯಾವತ್ತೂ ಅಂತ್ಯಕ್ಕೆ ಬರುವುದೇ ಇಲ್ಲ. ಹಾಗೆ ಓಡುತ್ತಲೇ ಇರಬೇಕು. ಎಲಿಯನ ಹಾಗೆ ಎದ್ದು ಓಡುತ್ತಾ ಇರಬೇಕು, ಮಲಗಬಾರದು. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ನೀವು ನಾನು ಅಲ್ಲಿ ನಿಲ್ಲಲಿದ್ದೇವೆ. ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಲ್ಲಲಿದ್ದೇವೆ. ನಿನಗೆ ಎಷ್ಟೇ ಒಂಟಿತನ ಕಾಡಿದರೂ, ಎಷ್ಟೇ ಬರಿದಾಗಿ ಇದ್ದರೂ ಕೂಡ, ಕೆಲವು ಸಮಯದಲ್ಲಿ ಯೋಚಿಸುವಾಗಲೂ, ಕೆಲವು ಸಮಯದಲ್ಲಿ ಚಿಂತಿಸುವಾಗಲೂ ನಿನ್ನ ನಂಬಿಕೆಯನ್ನು ಬಿಟ್ಟು ಓಡಬೇಡ. ನಿನಗೆ ಕೊಡಲ್ಪಟ್ಟಿರುವಂಥದ್ದು 5 ತಲಾಂತೋ 2 ತಲಾಂತೋ ಉಪಯೋಗಿಸು. ಕಡಿಮೆಯೋ ಹೆಚ್ಚೋ ಉಪಯೋಗಿಸು. ಕರ್ತನು ನಿಮ್ಮನ್ನು ಅಂತ್ಯದಲ್ಲಿ ನಿಲ್ಲಿಸುವುದಕ್ಕೆ ಶಕ್ತರಾಗಿದ್ದಾರೆ. ನಿಮಗೂ ನನಗೂ ಇಟ್ಟಿರುವಂಥ ಎಟರ್ನಲ್ ವಿಷನ್ ದೊಡ್ಡದು, ಅದು ಉನ್ನತವಾದದ್ದು. ನೀವು ನಾವೇ ಹಾಗೆ 1 ವರ್ಷ ತಾನೇ, ಕಡೆಯ ಕಾಲ ತಾನೇ, ಚಿಕ್ಕ ಸೇವೆ ತಾನೇ, ಊರೊಳಗೆ ಇದ್ದೇನೆ ತಾನೇ, ನನಗೆ ಹಾಡುವುದಕ್ಕೆ ಬರಲ್ಲ, ಮಾತಾಡುವುದಕ್ಕೆ ಬರಲ್ಲ. ಆದರೆ ನೀವು ಮಾಡುವಂಥದ್ದು ಚಿಕ್ಕ ಸೇವೆ ಆಗಿರಬಹುದು, ಆದರೆ ಅದರ ಫಲ ಬಹಳ ದೊಡ್ಡದಾಗಿ ಇರುತ್ತದೆ, ಬಹಳ ದೊಡ್ಡದಾಗಿ ಇರುತ್ತದೆ. ಆ ನಾವೆಯ ಸೇವೆ ಇವತ್ತು 4,000 ವರ್ಷದಿಂದ ಜನರು ಭೂಮಿಯಲ್ಲಿದ್ದಾರೆ. 4,000 ವರ್ಷದಿಂದ ಜನರು ಭೂಮಿಯಲ್ಲಿದ್ದಾರೆ. ಅದೇ ದೇವರ ನಿಮ್ಮನ್ನು ಕರೆಯುತ್ತಿದ್ದಾರೆ. ನೀವು ಆತನ ಕೈಯಲ್ಲಿರುವಂಥ ನುಣುಪು ಕಲ್ಲಾಗಿರಬಹುದು, ಒಂದು ಮರೆಯಲ್ಲಿರಬಹುದು, ಯಾರಿಗೂ ಗೊತ್ತಾಗದೇ ಇರಬಹುದು. ಆದರೆ ನಿನ್ನ ವಿಷನ್ ಏನ್ ಗೊತ್ತಾ? ನೀನು ಗೋಲಿಯಾತನನ್ನು ಬೀಳಿಸುವುದು. ಅದಕ್ಕಾಗಿಯೇ ದೇವರು ನಿನ್ನನ್ನು ಕರೆದಿದ್ದಾರೆ. ಸೊ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಳ್ಳುವ ದೇವರೇ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಕರೆದರೋ, ಯಾವ ಉದ್ದೇಶಕ್ಕಾಗಿ ನನ್ನನ್ನು ಕರೆತಂದರೋ ಅದನ್ನು ಕಡೆಯ ತನಕ ಓಡಿ ಮುಗಿಸಲು. ಮಧ್ಯದಲ್ಲಿ ನನಗೆ ಎಷ್ಟೇ ಯೆಜಬೇಲಳು ಬಂದರೂ ಕೂಡ, ಎಷ್ಟೇ ಸೆರೆಮನೆಯು ಬಂದರೂ ಕೂಡ, ಮಧ್ಯದಲ್ಲಿ ಎಷ್ಟೇ ಜನ ನನಗೆ ಕಲ್ಲೆಸೆದರೂ ಕೂಡ, ಮಧ್ಯದಲ್ಲಿ ಎಷ್ಟೇ ಜನ ನನ್ನನ್ನು ಕೆಳಗೆ ತಳ್ಳಬೇಕೆಂದರೂ ಕೂಡ, ಅಷ್ಟೇ ಯಾಕೆ ನನ್ನನ್ನು ಸಾಯಿಸಬೇಕೆಂದರೂ ಕೂಡ ನಾನು ಎದ್ದು ಪ್ರಸಂಗ ಮಾಡುತ್ತೇನೆ. ಕಾರಣ ನನ್ನ ಮೇಲಿರುವಂಥ ಅಭಿಷೇಕವು ಅಂಥದ್ದು. ನಾನು ಬೀಳುವುದನ್ನು ಯೋಚಿಸುವುದಿಲ್ಲ, ಎದ್ದು ನಿಲ್ಲುವಂಥದ್ದನ್ನೇ ನೆನೆಸುತ್ತೇನೆ. ಮುಂದೆ ಬರುವಂತಹ ಫಲವನ್ನು ದೃಷ್ಟಿಸಿ. ಸರ್ವಶಕ್ತನಾದ ತಂದೆಯೇ, ಈ ದಿನಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ.
ನಿಮ್ಮನ್ನು ಹಿಂಬಾಲಿಸಿದವರು ಯೋಹಾನನು ಹಿಂಬಾಲಿಸಿದ ಹಾಗೆ, ನೋಹನು ಹಿಂಬಾಲಿಸಿದ ಹಾಗೆ ನಾವು ನಿತ್ಯ ಜೀವವುಳ್ಳ ವಾಕ್ಯಕ್ಕಾಗಿ ಹಿಂಬಾಲಿಸುವವರಾಗಿ ಕಾಣಲ್ಪಡುವುದಕ್ಕೆ ಕೃಪೆ ನೀಡಿ. ನಾವು ಕೇವಲ ಬಂದು ತಿಂದು ಹೋಗುವವರಾಗಿರದಂತೆ, ಅಲಗು ನೆಟ್ಟಂತಾದರೂ ಒಳಗೆ ಬದಲಾವಣೆ ಇಲ್ಲದೇ ಇರುವವರಾಗಿರದಂತೆ, ದೇವರೇ, ಎಲ್ಲವನ್ನು ಬಿಟ್ಟು ನಿಮಗೋಸ್ಕರವಾಗಿ ಬದುಕಲು, ನಿಮಗೋಸ್ಕರವಾಗಿ ಸಾಯಲು ತೋಮ ಹೇಳಿದ ಹಾಗೆ, ಬನ್ನಿ ಅವರೊಂದಿಗೆ ಸಾಯುವುದಕ್ಕಾಗಿ ಹೋಗೋಣ, ಅದಕ್ಕೂ ಸಿದ್ಧರಾಗಿರುವಂತೆ ಕಾಣಲ್ಪಡುವುದಕ್ಕೆ ಕೃಪೆ ನೀಡಿರಿ. ನಮ್ಮನ್ನು ಅದಕ್ಕಾಗಿ ಒಪ್ಪಿಸಿಕೊಡುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುತ್ತೇವೆ, ನಮ್ಮ ಜೀವವುಳ್ಳ ಒಳ್ಳೆಯ ತಂದೆಯೇ. ಆಮೇನ್.